ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ ಚಾನಲ್. ನೋಡಿ, ಲಾಸ್ಟ್ ವಿಡಿಯೋಲಿ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅನ್ನೋ ಚಾಪ್ಟರ್ನ ನಾವು ನೋಡಿದ್ದೀವಿ. ಅದರಲ್ಲಿ ನ್ಯೂಮರಿಕಲ್ಸ್ ಯಾವ ರೀತಿ ಬರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ DPP ನಾವು ಸಾಲ್ವ್ ಮಾಡಿದ್ದೀವಿ. ಸೊ ಈ ಒಂದು ಸೆಷನ್ನಲ್ಲಿ ನಾವು ಆಲ್ಟರ್ನೇಟಿಂಗ್ ಕರೆಂಟ್ಸ್ ಅನ್ನೋದನ್ನು ಓದೋಣ. ಈ ಒಂದು ಚಾಪ್ಟರ್ ಓದೋಕ್ಕೂ ಮುಂಚೆ ಇದರ ವೆಯ್ಟೇಜ್ ಏನು ಅಂತ ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಏನದು ವೆಯ್ಟೇಜ್ ಅಂತಂದಿದ್ದಾಗ, ಬೋರ್ಡ್ಗೆ ಬಂದಿದ್ದಾಗ ಇದರಿಂದ ನಿಮಗೆ 7 to 8 ಮಾರ್ಕ್ಸ್ ಇಲ್ಲ 9 ಮಾರ್ಕ್ಸ್ ಬರತಕ್ಕಂಥ ಅವಕಾಶಗಳಿದೆ. ಇನ್ನೊಂದೇನಪ್ಪ ವಿಶೇಷತೆ ಇದರಲ್ಲಿ ಅಂತಂದರೆ, ಸಿ ಹಿಯರ್, ಈ ಒಂದು ಚಾಪ್ಟರಿಂದ ಡೆಫಿನೆಟ್ ಆಗಿ ಒಂದು ನ್ಯೂಮರಿಕಲ್ ಇಲ್ಲ 5 ಮಾರ್ಕ್ಸ್ ಕ್ವಶನ್ ನಿಮಗೆ ಗ್ಯಾರಂಟಿ ಬಂದೇ ಬರುತ್ತೆ ಅಂತ ಹೇಳ್ಬೋದು. ಅದು ಯಾವುದು ಅನ್ನೋದನ್ನು ನಾನು ಹೇಳ್ತೀನಿ ನಾನು ನಿಮಗೆ, ಓಕೆ, ಪಾಠ ಮಾಡಬೇಕಾದ್ರೆ. ಆ್ಯಂಡ್ ಎಂಟ್ರೆನ್ಸ್ ಪಾರ್ಟ್ಗೆ ನಾವು ಹೋಗಿದ್ದಾಗ ಇದರಿಂದ 1 or 2 ಕ್ವಶನ್ಸ್ ಕಂಟಿನ್ಯೂಸ್ ಆಗಿ ನಿಮಗೆ ಬರ್ತಾನೇ ಇದೆ ಪ್ರತಿ ವರ್ಷ. CET ಆಗಿರ್ಬೋದು, JEE ಆಗಿರ್ಬೋದು, NEET ಎಕ್ಸಾಮ್ಗೆ ಆಗಿರ್ಬೋದು ಅಂತ ಹೇಳ್ತೀವಿ ನಾವು. ಗೊತ್ತಾಯ್ತಲ್ವಾ? ಇದ್ರ ವೆಯ್ಟೇಜ್ ಅಂತ ಹೇಳ್ತೀವಿ. ಸೊ ಶುರು ಮಾಡ್ಕೊಳ್ಳೋಣ ಆಲ್ಟರ್ನೇಟಿಂಗ್ ಕರೆಂಟ್ಸ್. ಸೊ ನೋಡಿ, ಇಲ್ಲಿ ಏನಿದೆ ಆಲ್ಟರ್ನೇಟಿಂಗ್ ಕರೆಂಟ್ ಎಲ್ಲಿಂದ ಬಂತು, ಇದಕ್ಕೆ ಬೇಸಿಕ್ ಅನ್ನೋದನ್ನು ನಾವು ಪ್ರೀವಿಯಸ್ ಚಾಪ್ಟರ್ಲಿ ಓದಿದ್ದೀವಿ. ಎಂಡಲ್ಲಿ ನೆನಪಿದ ನಿಮಗೆ AC ಜನರೇಟರ್ ಅಂತನ್ಬಿಟ್ಟು. AC ಜನರೇಟರ್ ಯಾವಾಗಾದರೆ ಒಂದು ಕಂಡಕ್ಟಿಂಗ್ ಲೂಪ್ ಅನ್ನೋದು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ನಿಮಗೆ ರೊಟೇಟ್ ಆಗ್ತಾ ಇರುತ್ತೋ ಆವಾಗ ಅದರಲ್ಲಿ ನಿಮಗೆ ಆಲ್ಟರ್ನೇಟಿಂಗ್ EMF ಅನ್ನೋದು ಇಂಡ್ಯೂಸ್ ಆಗಿದೆ ಅಂತ ಹೇಳಿದ್ವಿ. ಸೊ ಅದನ್ನು ದಟ್ ಈಸ್ ಅ ಬೇಸಿಕ್ ಫಾರ್ ದ ಆಲ್ಟರ್ನೇಟಿಂಗ್ ಕರೆಂಟ್ಸ್ ಆರ್ ಹೌ ಟು ಪ್ರೊಡ್ಯೂಸ್ ಆಲ್ಟರ್ನೇಟಿಂಗ್ ಕರೆಂಟ್ಸ್ ಅಂತ ಹೇಳ್ತಾರೆ. ಸೊ ಇಲ್ಲ ಡೆಫಿನೇಷನ್ ಪ್ರಕಾರ ನಾವು ಹೋಗಬೇಕು ಅಂತಂದಿದ್ದಾಗ, see here, alternating current ಅಂದರೆ ಆಲ್ರೆಡಿ ನಾನು ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ನಾನು ನಿಮ್ಗೊಂದ್ಸರಿ ಆಲ್ರೆಡಿ ಹೇಳಿದ್ದೀನಿ. ನಾನು ನಿಮಗೆ ಯಾವ ಕರೆಂಟು ಅದರ ಮ್ಯಾಗ್ನಿಟ್ಯೂಡ್ ಮತ್ತು ಅದರ ಡೈರೆಕ್ಷನ್ನ ಎವ್ರಿ ಸೆಕೆಂಡ್ ಎವ್ರಿ ಇನ್ಸ್ಟೆಂಟ್ ನಿಮಗೆ ಚೇಂಜ್ ಮಾಡ್ಕೊಳ್ತಾ ಇರುತ್ತೋ ಅದನ್ನು ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಕರಿತೀವಿ. ಗೊತ್ತಾಯ್ತಲ್ವ ಹೇಳ್ತಾರೆ ಇದೇನು ಅಂತ? ಸೊ ನಾನು ರಿಪೀಟ್ ಆಗಿ ಇಲ್ಲಿ ಬರಿತಾ ಇದ್ದೀನಿ ನೋಡಿ. The current whose magnitude and direction changes ಅಂತ ಹೇಳ್ತಾರೆ. ಡೈರೆಕ್ಷನ್ ಚೇಂಜಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಈಸ್ ಕಾಲ್ಡ್ ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಹೇಳ್ತಾರೆ. ಇಲ್ಲ ಆಲ್ಟರ್ನೇಟಿಂಗ್ ಕ್ವಾಂಟಿಟಿ ಅಂತಲೂ ಕರಿಬೋದು. ಅದು ಕರೆಂಟ್ ಆಗಿರ್ಬೋದು, ಇಲ್ಲ ಅಂತಂದಿದ್ದಾಗ ವೋಲ್ಟೇಜ್ ಆದರೂ ಆಗಿರ್ಬೋದು. ಅದಕ್ಕೆ ಇಲ್ಲಿ ನಾನು ಕರೆಂಟ್ ಆರ್ ವೋಲ್ಟೇಜ್ ಅಂತಲೂ ಹೇಳಿರ್ತೀನಿ ನಾನು. ಕರೆಂಟ್ ಆರ್ ವೋಲ್ಟೇಜ್ ಅದನ್ನು ಗ್ರಾಫಿಕಲ್ ಆಗಿ ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಆ್ಯಂಡ್ ದಿಸ್ ಈಸ್ ಕರೆಂಟ್ ಆರ್ ವೋಲ್ಟೇಜ್ ಅಂತ ತಗೊಂಡಿದ್ದಾಗ ಯಾವತ್ತೇ ಆಗಲಿ ಇದನ್ನು ಹೇಗೆ ಬರೀಬೋದು ನಾವು ಅಂತಂದರೆ, ಇಟ್ ಈಸ್ ರೆಪ್ರೆಸೆಂಟೆಡ್ ಆ್ಯಸ್ ಶೋನ್ ಅಂತ ಹೇಳ್ತೀವಿ. ವೇರಿಯೇಷನ್ ಅನ್ನೋದು ಯಾವತ್ತೇ ಆಗಲಿ ಪೀರಿಯಾಡಿಕಲಿ ವೇರಿ ಆಗ್ತಾ ಇರುತ್ತೆ ಅಂತ ನಾವು ಹೇಳ್ಬೋದು. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ನಾವು ಈ ಡೈರೆಕ್ಟ್ ಕರೆಂಟ್ ಅನ್ನೋದೇನು ಅಂತ ನೋಡೋಣ. ಡೈರೆಕ್ಟ್ ಕರೆಂಟ್ ಅಂದರೆ ಏನಂತ ಹೇಳ್ತೀವಿ ನಾವಿಲ್ಲಿ? ಡೈರೆಕ್ಟ್ ಕರೆಂಟ್ ಆಗಿರ್ಬೋದು, ಡೈರೆಕ್ಟ್ ವೋಲ್ಟೇಜ್ DC ಕರೆಂಟ್ ಅಂದರೆ ಏನು ಅಂತಂದಾಗ, ಯಾವ ಕ್ವಾಂಟಿಟಿ ಇದು ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ ಅನ್ನೋದು ಚೇಂಜ್ ಆಗದಿರ ಇರುತ್ತೋ ಅದನ್ನು ಡೈರೆಕ್ಟ್ ಕರೆಂಟ್ ಅಂತ ಹೇಳ್ತೀವಿ. ದ ಕರೆಂಟ್ whose magnitude and direction remain constant is called ಡೈರೆಕ್ಟ್ ಕರೆಂಟ್ ಅಂತ ಹೇಳ್ತಾರೆ. ಇಲ್ಲ DC ವ್ಯಾಲ್ಯೂ ಅಂತಲೂ ಹರಿಬೋದು. ನೋಡಿ, ಇದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು ನಾವು ಅಂತಂದರೆ, ಸಿ ಹಿಯರ್, ದಿಸ್ ಈಸ್ ದ ಟೈಮ್, ದಿಸ್ ಈಸ್ ದ ಕರೆಂಟ್ ಆರ್ ವೋಲ್ಟೇಜ್ ಅಂತ ನಾವು ತಗೊಂಡಿದ್ದಾಗ ಇದು ಯಾವತ್ತೇ ಆಗಲಿ ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತಾರೆ. ಈ ಟೈಮ್ಗೆ ಪ್ಯಾರಲಲ್ ಆಗಿ ಗ್ರಾಫ್ ಅನ್ನೋದು ನಿಮಗೆ ಬರುತ್ತೆ ಅಂತ ನಾವು ಹೇಳಬಹುದು. ದಟ್ ಈಸ್ ಅ DC ವ್ಯಾಲ್ಯೂ. ನೋಡಿ,
ಆಲ್ಟರ್ನೇಟಿಂಗ್ ಕರೆಂಟ್ನ ಹೇಗೆ ನಾವು ರೆಪ್ರೆಸೆಂಟ್ ಮಾಡಬಹುದು ಅಂತಂದಿದ್ದಾಗ, ಸಿ ಹಿಯರ್, ವಾಟ್ ಈಸ್ ದ ಇನ್ಸ್ಟ್ಯಾಂಟೇನಿಯಸ್ ವ್ಯಾಲ್ಯೂ ಆಫ್ ಎ ಸಿ ಕರೆಂಟ್ ಅನ್ನೋದು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ನಾವು ಅಂತಂದರೆ, ಐ ಈಸ್ ಈಕ್ವಲ್ಸ್ ಟು ಐ ನಾಟ್ ಸೈನ್ ಒಮೇಗಾ ಟಿ ಅಂತ ಬರೀಬಹುದು. ಐ ಈಕ್ವಲ್ ಟು ಐ ನಾಟ್ ಸೈನ್ ಒಮೇಗಾ ಟಿ. ಅದೇ ರೀತಿ ನಿಮಗೆ ಎ ಸಿ ವೋಲ್ಟೇಜ್ ಇಲ್ಲ ಎ ಸಿ ಇ ಎಮ್ ಎಫ್ನ ಹೇಗೆ ಬರಿಬೋದು ನಾವು ಅಂತಂದರೆ, ವಿ ಈಸ್ ಈಕ್ವಲ್ಸ್ ಟು ವಿ ನಾಟ್ ಸೈನ್ ಒಮೇಗಾ ಟಿ ಪ್ಲಸ್ ಫೈ ಅಂತ ಬರಿಬೋದು. ಏನಿದು ಫೈ ಅಂದರೆ ಏನು ಅಂತಂದಿದ್ದಾಗ, ಫೈ ಅನ್ನೋದು ವೋಲ್ಟೇಜ್ಗೆ ಮತ್ತು ಕರೆಂಟಿಗೆ ಫೇಸ್ ಡಿಫರೆನ್ಸ್ ಅಂತ ಕರಿತೀವಿ. ಫೈ ಅನ್ನೋದು ನಿಮಗೆ ಫೇಸ್ ಡಿಫರೆನ್ಸ್ ಅಂತ ಹೇಳ್ತೀವಿ. ಫೇಸ್ ಡಿಫರೆನ್ಸ್. ಸೊ ವಾಟ್ ಈಸ್ ದಿಸ್ ಐ ನಾಟ್ ಅಂಡ್ ವಿ ನಾಟ್? ಐ ನಾಟ್ ಅಂಡ್ ವಿ ನಾಟ್ ಅನ್ನೋದೇನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ, ನಿಮಗಿದು ಪೀಕ್ ವ್ಯಾಲ್ಯೂಸ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳ್ತೀವಿ ನಾವು. ಪೀಕ್ ವ್ಯಾಲ್ಯೂಸ್ ಆಫ್ ಕರೆಂಟ್ ಅಂಡ್ ವೋಲ್ಟೇಜ್ ಅಂತ ಹೇಳ್ಬೋದು. ಪೀಕ್ ವ್ಯಾಲ್ಯೂಸ್ ಇಲ್ಲ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಹೇಳ್ಬೋದು. ಇಲ್ಲಿ ಮತ್ತೆ ಒಮೇಗಾ ಅನ್ನೋದೇನು ಅಂತಂದಾಗ, ಇಟ್ ಈಸ್ ಆಂಗುಲಾರ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಆಂಗುಲಾರ್ ಫ್ರೀಕ್ವೆನ್ಸಿ. ಸೊ ಇದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಕೆಲವು ಡೆಫಿನೇಷನ್ಸ್ ನಾವು ಕಲಿಯೋಣ. ಓಕೆ, ಸೊ ಸಿ ಹಿಯರ್ ಏನು ಹೇಳ್ಬೋದು ನಾವು. ಫಾರ್ ಎಕ್ಸಾಂಪಲ್, ಎ ಸಿ ಅಂತ ನಾವು ತಗೊಂಡಿದ್ದಾಗ ಇದು ಟೈಮ್ ಟಿ ಅಂತ ತಗೊಳ್ತೀವಿ. ಫಾರ್ ಎಕ್ಸಾಂಪಲ್, ಐ ಇಲ್ಲ ವೋಲ್ಟೇಜ್ನ ವೈ ಆಕ್ಸಿಸಲ್ಲಿ ತಗೊಳ್ತೀವಿ ನಾವು. ಸೊ ಇದನ್ನು 0 ಅಂತ ರೆಪ್ರೆಸೆಂಟ್ ಮಾಡಿದ್ದಾಗ ನೋಡಿ, ಇದನ್ನು ಕ್ಯಾಪಿಟಲ್ ಟಿ ಅಂತ ಬರಿಬೋದು. ಕ್ಯಾಪಿಟಲ್ ಟಿ ಅನ್ನೋದು ಟೈಮ್ ಪೀರಿಯಡ್ ಅಂತ ಹೇಳ್ತೀವಿ. ಕ್ಯಾಪಿಟಲ್ ಟಿ ಅನ್ನೋ ಟೈಮ್ ಪೀರಿಯಡ್ ಆಗುತ್ತೆ. ನೋಡಿ, ಇಲ್ಲಿ ನಿಮಗೆ T/4 ಇರುತ್ತೆ. ಈ ಪಾಯಿಂಟ್ ಹತ್ರ ನಿಮಗೆ ಟಿ ಇರುತ್ತೆ, T/2 ಇರುತ್ತೆ. ಇಲ್ಲಿ ನಿಮಗೆ 3T/4 ಅಂತ ಬರೀಬಹುದು. ಸೊ ವಾಟ್ ಈಸ್ ದಿಸ್? ಇಲ್ಲಿ ನೋಡಿ, ಈ ಪೀಕ್ ವ್ಯಾಲ್ಯೂ ಇರುತ್ತಲ್ವ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಅನ್ನೋದನ್ನು ಅದು ಐ ನಾಟ್ ಇಲ್ಲ ಅಂತಂದರೆ ವಿ ನಾಟ್ ಅಂತ ಬರೀಬಹುದು. ಸೊ ವಾಟ್ ಈಸ್ ದ ಪೀಕ್ ವ್ಯಾಲ್ಯೂ? ಪೀಕ್ ವ್ಯಾಲ್ಯೂ ಅಂತಂದರೆ ಇಟ್ ಈಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಹೇಳ್ಬೋದು. ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಕರೆಂಟ್ ಆರ್ ವೋಲ್ಟೇಜ್ ಅಂತ ಹೇಳ್ತೀವಿ ನಾವು. ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಕರೆಂಟ್ ಆರ್ ವೋಲ್ಟೇಜ್. ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಕರೆಂಟ್ ಆರ್ ವೋಲ್ಟೇಜ್ ಇಸ್ ಕಾಲ್ಡ್ ಆಸ್ ಪೀಕ್ ವ್ಯಾಲ್ಯೂ ಅಂತ ಕರಿತೀವಿ. ನೋಡಿ, ಇಲ್ಲಿ ಒಂದು ಕ್ವಾಂಟಿಟಿ ಅನ್ನೋದು ಪೀಕ್ಗೆ ಹೋಗಬೇಕು ಅಂತಂದರೆ ಎಷ್ಟು ಟೈಮ್ ಬೇಕಾಗುತ್ತೆ ಅನ್ನೋದು ಅಬ್ಸರ್ವ್ ಮಾಡಿ. ದ ಟೈಮ್ ರಿಕ್ವೈರ್ಡ್ ಫಾರ್ ಎ ಕ್ವಾಂಟಿಟಿ ಟು ಬಿಕಮ್ ಮ್ಯಾಕ್ಸಿಮಮ್ ಅನ್ನೋದು ನಿಮಗೆ T/4 ಅಂತ ಹೇಳ್ತಾರೆ. ಇಲ್ಲಿ ನೋಟ್ ಅಂತ ಬರೀರಿ. ಟೈಮ್ ರಿಕ್ವೈರ್ಡ್ ಫಾರ್ ಎ ಕ್ವಾಂಟಿಟಿ ಆರ್ ಎ ಕರೆಂಟ್ ಆರ್ ವೋಲ್ಟೇಜ್ ಅಂತ ಅರ್ಥ ಇದು. ಟೈಮ್ ಟಿ ಈಸ್ ಈಕ್ವಲ್ಸ್ ಟು T/4 ಅಂತ ಹೇಳ್ತೀವಿ. ವಾಟ್ ಈಸ್ ಕ್ಯಾಪಿಟಲ್ ಟಿ? ಕ್ಯಾಪಿಟಲ್ ಟಿ ಅಂದ್ರೇನು? ಟೈಮ್ ಪೀರಿಯಡ್. ಸೊ ಟೈಮ್ ಪೀರಿಯಡ್ನ ಡಿಫಿನೇಷನ್ ನಾವು ಬರೀಬೇಕು. ಏನಿದು ಟೈಮ್ ಪೀರಿಯಡ್ ಅಂತಂದರೆ, ಡಿನೋಟೆಡ್ ಬೈ ಕ್ಯಾಪಿಟಲ್ ಟಿ ಅಂತ ಹೇಳ್ತಾ ಇದ್ದೀವಿ. ಇಟ್ ಈಸ್ ನಥಿಂಗ್ ಬಟ್ ಎಷ್ಟು ಒಂದು ಕಂಪ್ಲೀಟ್ ಸೈಕಲ್ ಮಾಡೋದಕ್ಕೆ ಆ ವ್ಯಾಲ್ಯೂ ಅನ್ನೋದು ಎಷ್ಟು ಟೈಮ್ ತಗೊಳುತ್ತೋ ಅದನ್ನು ಟೈಮ್ ಪೀರಿಯಡ್ ಅಂತ ಕರಿತೀವಿ. ಟೈಮ್ ಟೇಕನ್ ಫಾರ್ ಒನ್ ಕಂಪ್ಲೀಟ್ ಸೈಕಲ್ ಅಂತ ಹೇಳ್ತಾರೆ. ಒನ್ ಕಂಪ್ಲೀಟ್ ಸೈಕಲ್ ಇಸ್ ಕಾಲ್ಡ್ ಟೈಮ್ ಪೀರಿಯಡ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಟಿ ಅಂತ ಹೇಳ್ತಾರೆ. ಮೆಜರ್ಡ್ ಇನ್ ಸೆಕೆಂಡ್ಸ್.
ಟೈಮ್ ಪೀರಿಯಡ್ನ ಯಾವುದ್ರಲ್ಲಿ ಮೆಷರ್ ಮಾಡ್ತೀವಿ ನಾವು? ಸೆಕೆಂಡಲ್ಲಿ ಮೆಷರ್ ಮಾಡ್ತೀವಿ. ಆಂಪ್ಲಿಟ್ಯೂಡ್ನ ನಾವು ಪೀಕ್, ಆ ಕ್ವಾಂಟಿಟಿ ಏನು ತಗೊಳ್ತೀವೋ ಆ ಕ್ವಾಂಟಿಟಿ, ಕರೆಂಟ್ ಆದರೆ ಆಂಪಿಯರಲ್ಲಿ ಮೆಷರ್ ಮಾಡ್ತೀವಿ, ಓಕೆ, ವೋಲ್ಟೇಜ್ ಆದರೆ ವೋಲ್ಟಲ್ಲಿ ಮೆಷರ್ ಮಾಡ್ತೀವಿ ಅಂತ ಹೇಳ್ತೀವಿ ನಾವು. ಅಷ್ಟೇ ಅಲ್ಲ ನೋಡಿ, ವಾಟ್ ಈಸ್ ದ ಫ್ರೀಕ್ವೆನ್ಸಿ ಅಂದರೆ ಏನು ಅಂತಲೂ ಗೊತ್ತಿರಬೇಕು ನಮಗೆ. ಏನಿದು ಫ್ರೀಕ್ವೆನ್ಸಿ ಅಂತಂದಾಗ ಯು ಕ್ಯಾನ್ ಸೇ ನಂಬರ್ ಆಫ್ ಸೈಕಲ್ಸ್ ಪರ್ ಸೆಕೆಂಡ್. ಒಂದು ಸೆಕೆಂಡ್ಗೆ ಎಷ್ಟು ಸೈಕಲ್ಸ್ ಇದೆ ಅಂತ ಹೇಳ್ತಾರೆ, ಅದನ್ನ ಫ್ರೀಕ್ವೆನ್ಸಿ ಅಂತ ಕರಿಬೋದು. ನಂಬರ್ ಆಫ್ ಸೈಕಲ್ಸ್ ಪರ್ ಸೆಕೆಂಡ್ ಈಸ್ ಕಾಲ್ಡ್ ಫ್ರೀಕ್ವೆನ್ಸಿ ಅಂತ ಹೇಳ್ತಾರೆ. ಇಟ್ಸ್ ಕಾಲ್ಡ್ ಫ್ರೀಕ್ವೆನ್ಸಿ ಡಿನೋಟೆಡ್ ಬೈ ಎಫ್. ಎಫ್ ಅನ್ನೋದೇನಪ್ಪ ಅಂತಂದಿದ್ದಾಗ ಇಟ್ ಈಸ್ ನಥಿಂಗ್ ಬಟ್ ರೆಸಿಪ್ರೋಕಲ್ ಆಫ್ ಟೈಮ್ ಪೀರಿಯಡ್ ಅಂತ ಹೇಳ್ಬೋದು. ಇದರ ಯೂನಿಟ್ ಏನಾಗಿರುತ್ತೆ ಅಂತಂದರೆ ಪರ್ ಸೆಕೆಂಡ್ ಆಗಿರುತ್ತೆ. ಯೂನಿಟ್ ಏನಾಗಿರುತ್ತೆ ನಿಮಗೆ? ಪರ್ ಸೆಕೆಂಡ್ ಅಂತ ಕರಿಬೋದು. ಲೇಟರ್ ಇನ್ನು ನೋಡಿ, ಆಂಗುಲಾರ್ ಫ್ರೀಕ್ವೆನ್ಸಿ ಅಂದ್ರೂ ಅರ್ಥ ಮಾಡ್ಕೊಂಡಿರ್ಬೇಕು ನಾವು. ಆಂಗುಲಾರ್ ಫ್ರೀಕ್ವೆನ್ಸಿ ಏನು? ಡಿನೋಟೆಡ್ ಬೈ ಒಮೇಗಾ ಅಂತ ಹೇಳ್ತೀವಿ. ಇಟ್ ಈಸ್ ನಥಿಂಗ್ ಬಟ್, ಸಿ ಹಿಯರ್, ಆಂಗುಲರ್ ಫ್ರೀಕ್ವೆನ್ಸಿ ಹೇಗೆ ಬರಿತೀವಿ ನಾವು? ಇಟ್ ಈಸ್ ನಥಿಂಗ್ ಬಟ್ 2π ಟೈಮ್ಸ್ ದ ಲೀನಿಯರ್ ಫ್ರೀಕ್ವೆನ್ಸಿ ಅಂತ ಕರೀತಾರೆ. ನೋಡಿ, ಆಂಗುಲರ್ ಫ್ರೀಕ್ವೆನ್ಸಿ ಅದೇನು ಹೇಳ್ತೇವೆ ನಾವಿಲ್ಲಿ? ದ 2π ಟೈಮ್ಸ್ ಅಂತ ಹೇಳ್ತಾರೆ. ಇಟ್ ಈಸ್ ಡಿಫೈನ್ಡ್ ಆಸ್ 2π ಟೈಮ್ಸ್ ದ ಲೀನಿಯರ್ ಫ್ರೀಕ್ವೆನ್ಸಿ ಅಂತ ಹೇಳ್ತಾರೆ. ಇಸ್ ಡಿಫೈನ್ಡ್ ಆಸ್ 2π ಟೈಮ್ಸ್ ಲೀನಿಯರ್ ಫ್ರೀಕ್ವೆನ್ಸಿ, ದಟ್ ಈಸ್ ದ ಆಂಗುಲಾರ್ ಫ್ರೀಕ್ವೆನ್ಸಿ. ದೇರ್ಫೋರ್ ಏನು ಬರೀಬೋದು ನೋಡಿ, ಇಲ್ಲಿ ಒಮೇಗಾ ಅನ್ನೋದು ನಿಮಗೆ 2πf ಅಂತ ಬರೀಬಹುದು. 2πf ಇಲ್ಲ, ನಾವು ಬೇರೆ ಬೇರೆ ಥರ ನಾವು ಬರೀಬೋದು. ಏನದು ಅಂತಂದರೆ, ಸೊ ಒಮೇಗಾ ಅನ್ನೋದು ನಿಮಗೆ 2πf ಅಂದ್ರೇನು? 1/t. ಸೊ 2π/T ಅಂತನೂ ಬರೀಬಹುದು. ಸೊ ಇದು ಯಾವುದ್ರಲ್ಲಿ ಮೆಷರ್ ಮಾಡ್ತೀವಿ ನೋಡಿ, ಇಲ್ಲಿ ಇಟ್ ಈಸ್ ಮೆಷರ್ಡ್ ಇನ್ ರೇಡಿಯನ್ ಪರ್ ಸೆಕೆಂಡ್ ಅಂತ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಇಟ್ ಈಸ್ ಮೆಷರ್ಡ್ ಇನ್ ರೇಡಿಯನ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ರೆ ಆಪ್ಷನ್ಸಲ್ಲಿ ಲೀನಿಯರ್ ಫ್ರೀಕ್ವೆನ್ಸಿನ ಮೆಷರ್ ಮಾಡಬೇಕು. ಒಮೇಗಾ ಅಂತಂದ್ರೇನು? ಆಂಗುಲಾರ್ ಫ್ರೀಕ್ವೆನ್ಸಿ. ಅದರ ಯೂನಿಟ್ ಏನಾಗಿರುತ್ತೆ? ರೇಡಿಯನ್ ಪರ್ ಸೆಕೆಂಡ್ ಆಗಿರುತ್ತೆ. ಗೊತ್ತಾಗಿದಲ್ವಾ ಹೇಗೆ ಅದನ್ನು ಐಡೆಂಟಿಫೈ ಮಾಡಬೇಕು ಅಂತಂದ್ಬಿಟ್ಟು? ಲೇಟರ್ ನಾವು ಅರ್ಥ ಮಾಡ್ಕೋಬೇಕಾದ್ರೇನು ಅಂತಂದಾಗ ವಾಟ್ ಈಸ್ ದ ಫೇಸ್ ಅಂತ ಹೇಳ್ತೀವಿ. ವಾಟ್ ಈಸ್ ದ ಫೇಸ್? ಫೇಸ್ ಅಂದರೆ ಏನು ಅಂತಂದಿದ್ದಾಗ, ಸಿ ಹಿಯರ್, ಇಟ್ ಈಸ್ ಅ ಸ್ಟೇಟ್ ಆಫ್ ವೈಬ್ರೇಷನ್. ಫಸ್ಟ್ PUC ಆಸಿಲೇಷನ್ಸ್ ಅಲ್ಲೂ ನೀವು ಕಲ್ತಿರ್ತೀರಾ. ಸ್ಟೇಟ್ ಆಫ್ ವೈಬ್ರೇಷನ್ ಆರ್ ಸ್ಟೇಟ್ ಆಫ್ ಆಸಿಲೇಷನ್ ಆಫ್ ಎ ಪಾರ್ಟಿಕಲ್ ಅಂತ ಹೇಳ್ತಾರೆ, ಇಲ್ಲ ಫಾರ್ ಎ ಆಫ್ ಎ ಕ್ವಾಂಟಿಟಿ. ದ ಸ್ಟೇಟ್ ಆಫ್ ವೈಬ್ರೇಷನ್ at any instant is called phase ಅಂತ ಹೇಳ್ತೀವಿ. is called a phase. ಎಕ್ಸಾಂಪಲ್ ನೋಡಿ ಇಲ್ಲಿ, ಫಾರ್ ಎಕ್ಸಾಂಪಲ್ ಇಫ್ ಐ ರೈಟ್ I is equals to I0 into sin of omega t plus phi1 ಅಂತ ಬರೆದಿದ್ದೀನಿ. ಸೊ ದಿಸ್ ವಿಲ್ ರೆಪ್ರೆಸೆಂಟ್, ನೋಡಿ ಇಲ್ಲಿ ಹೋಲ್ ಥಿಂಗ್ ಇದಲ್ವೇ ಒಮೇಗಾ ಟಿ ಪ್ಲಸ್ phi1 ಅಂತ ಅಂದ್ಬಿಟ್ಟು, ದಿಸ್ ಈಸ್ ದ ಫೇಸ್ ಆಫ್ ದ ಕರೆಂಟ್ ಅಂತ ಹೇಳಿ, ದಿಸ್ ಈಸ್ ದ ಫೇಸ್ ಅಂತ ಕರಿಬೋದು. ಅದು ನಿಮಗೆ V is equals to V0 into sin of omega t plus phi2 ಅಂತ ಬರಿಬೋದು. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಏನು ಬರಿಬೋದು ನೋಡಿ ಇಲ್ಲಿ, ದಿಸ್ ಇಸ್ ದ ಫೇಸ್ ಅಂತ ಕರಿಬೋದು. ದಿಸ್ ದ ಫೇಸ್. ಗೊತ್ತಾಯ್ತಲ್ವ ಹೇಳ್ತಾ ಇರೋದು? ಫೇಸ್ ಆಫ್ ದ ವೋಲ್ಟೇಜ್, ದಿಸ್ ಇಸ್ ದ ಫೇಸ್ ಆಫ್ ದ ಕರೆಂಟ್ ಅಂತ ಕರೀತಾರೆ. ಸೊ ಇವಾಗ ಫೇಸ್ ಡಿಫರೆನ್ಸ್ನ ಹೇಗೆ ಮೆಜರ್ ಮಾಡೋದು ನಾವಿಲ್ಲಿ? ಫೇಸ್ ಡಿಫರೆನ್ಸ್, ನಾವು ಓಕೆ ಡೆಲ್ಟಾ ಫೈ ಇಲ್ಲ ಫೈ ಅಂತ ಕರೆಯೋಣ. ವಿ ಕ್ಯಾನ್ ಕಾಲ್ ಇಟ್ ಆಸ್ ಒಮೇಗಾ ಟಿ ಪ್ಲಸ್ phi1 ಮೈನಸ್ ಆಫ್ ಒಮೇಗಾ ಟಿ ಮೈನಸ್ phi2.
ಸೊ ದಿಸ್ ಮೈನಸ್ ದಿಸ್ ದಿಸ್ ಮೈನಸ್ ದಿಸ್ ಯಾವ್ದು ರೆಸ್ಪೆಕ್ಟ್ ಕೇಳಿದರೆ ಅದನ್ನು ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಸಿಂಪ್ಲಿಫೈ ಮಾಡಿದ್ದಾಗ ಒಮೆಗಾ ಟಿ ಎರಡು ಕ್ಯಾನ್ಸಲ್ ಆಗಿದ್ದಾಗ ನಮಗಿಲ್ಲಿ ಫೇಸ್ ಡಿಫರೆನ್ಸ್ ಅನ್ನೋದೇನು ಬರುತ್ತೆ ನೋಡಿ, ಡೆಲ್ಟಾ 5 ವಿಲ್ ಬಿಕಮ್ ಈಕ್ವಲ್ಸ್ ಟು 5-1 ಮೈನಸ್ 5-2 ಅಂತ ಬರೀಬಹುದು. ಇದನ್ನೇ ನಾವು ಬೇಕಾದರೆ ಇಟ್ ಈಸ್ 5-1-2 ಅಂತಲೂ ಬರೀಬೋದು. 5-1 ಮೈನಸ್ 5-2. ಸಪೋಸ್ ಇಫ್ ದೆ ಆಸ್ಕ್ ವಾಟ್ ಈಸ್ ದಿಸ್ 5-2-1 ಅಂತಂದರೆ ನಾವು 5-2 ಮೈನಸ್ 5-1 ಅಂತಲೂ ಬರೀಬೋದು. ದಟ್ ಈಸ್ ಫೇಸ್ ಆಫ್ ದ ಸೆಕೆಂಡ್ ವಿತ್ ರೆಸ್ಪೆಕ್ಟ್ ಟು ಫಸ್ಟ್ ಅಂತ ಹೇಳ್ತಾರೆ. ಫೇಸ್ ಆಫ್ ದ ಸೆಕೆಂಡ್ ವಿತ್ ರೆಸ್ಪೆಕ್ಟ್ ಟು ಫಸ್ಟ್. ಗೊತ್ತಾಗಿದಲ್ವ ಹೇಳ್ತಾ ಇರೋದು? ಕೆಲವು ಬುಕ್ಸಲ್ಲಿ ನಿಮಗೆ ಐ ಮತ್ತು ವಿ ಅಂತಲೂ ಬರೆದಿರ್ತಾರೆ. ಸೊ 5I ಅಂತಂದರೆ ಫೇಸ್ ಆಫ್ ದ ಕರೆಂಟ್ ಅಂತ, 5V ಅಂತಂದರೆ ಫೇಸ್ ಆಫ್ ದ ವೋಲ್ಟೇಜ್ ಅಂತ ಅರ್ಥ. ದಿಸ್ ಈಸ್ ಅಬೌಟ್ ದ ಫೇಸ್ ಡಿಫರೆನ್ಸ್ ಅಂತ ಕರಿತೀವಿ, ಫೇಸ್ ಡಿಫರೆನ್ಸ್. ಅರ್ಥ ಆಯ್ತಲ್ವಾ ಏನು ಮಾಡಬೇಕು ಅಂತ ಅಂದ್ಬಿಟ್ಟು. ಇನ್ನು ಇವಾಗ ನಾವು ಕೆಲವೊಂದು ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಫಾರ್ 2 ಮಾರ್ಕ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ. ಆಲ್ಟರ್ನೇಟಿಂಗ್ EMF ಸಹ ನಾವು ಹೀಗೆ ಬರಿತೀರಾ, V ಇಸ್ ಈಕ್ವಲ್ಸ್ ಟು V0 ಸೈನ್ ಒಮೆಗಾ ಟಿ ಅಂತ ಬರಿಬೋದು. ಏನಿದು ವಿ ಅನ್ನೋದೇನು ಅಂತಂದರೆ, ವಿ ಅನ್ನೋದು ನಿಮಗೆ ಇನ್ಸ್ಟ್ಯಾಂಟೇನಿಯಸ್ ವೋಲ್ಟೇಜ್ ಅಂತ ಅರ್ಥ. ಅಂದರೆ ಯಾವುದೋ ಒಂದು ಕೊಟ್ಟಿರತಕ್ಕಂಥ ಟೈಮಲ್ಲಿ ವೋಲ್ಟೇಜ್ ವ್ಯಾಲ್ಯೂ ಎಷ್ಟಿದೆ ಅದನ್ನು ಫೈಂಡ್ ಔಟ್ ಮಾಡಬೇಕು ಅಂದರೆ ಈ ಒಂದು ಎಕ್ಸ್ಪ್ರೆಷನ್ನ ಯೂಸ್ ಮಾಡಬೇಕಾಗಿರುತ್ತೆ. ಇಲ್ಲ ಕೆಲವು ಬುಕ್ಸಲ್ಲಿ ನಿಮಗೆ ವಿ ಪ್ಲೇಸಲ್ಲಿ ಇ ಅಂತಲೂ ಇಂಡಿಕೇಟ್ ಮಾಡಿರ್ತಾರೆ. ಸೊ ಕನ್ಫ್ಯೂಸ್ ಮಾಡ್ಕೊಳ್ಳತಕ್ಕಂಥ ನೆಸೆಸಿಟಿ ಇಲ್ಲ ಅಂತಲೂ ಹೇಳ್ತಾರೆ. ಸೊ ವಾಟ್ ಈಸ್ ದಿಸ್ V0 ಹಿಯರ್? V0 ಅನ್ನೋದು ನಿಮಗೆ ಪೀಕ್ ವೋಲ್ಟೇಜ್ ಅಂತ ಕರಿತೀವಿ, ಪೀಕ್ ವೋಲ್ಟೇಜ್. ಆ್ಯಂಡ್ ಒಮೆಗಾ ಟಿ ಇಸ್ ಕಾಲ್ಡ್ ಆ್ಯಸ್ ಅ ಫೇಸ್ ಅಂತ ಹರಿಬೋದು. ಒಮೆಗಾ ಟಿ ಇಸ್ ಕಾಲ್ಡ್ ಆ್ಯಸ್ ಅ ಫೇಸ್ ಆಫ್ ದ ವೋಲ್ಟೇಜ್ ಇಲ್ಲ ಆಲ್ಟರ್ನೇಟಿಂಗ್ EMF ಅಂತ ಹೇಳು. ಸೊ ನಾವು ಇದನ್ನು ಗ್ರಾಫಿಕಲಾಗಿ ನಾವು ಬರಿಬೇಕು ಅಂತಂದಿದ್ದಾಗ ಒಮೆಗಾ ಟಿ ಅಂತ ತಗೋಬೋದು. ದಿಸ್ ಇಸ್ ದ ವಿ ವ್ಯಾಲ್ಯೂ, ಈ ರೀತಿ ಬರೀತೀರ. ಸೊ ದಿಸ್ ವಿಲ್ ಗಿವ್ ಯು ದ ಪೀಕ್ ವ್ಯಾಲ್ಯೂ ಅಂತ ಹೇಳಿ. ದಿಸ್ ಈಸ್ ದ ಕಂಪ್ಲೀಟ್ ಟೈಮ್ ಪೀರಿಯಡ್. is how we can represent what is the alternating EMF or alternating voltage ಅಂತ ಹೇಳ್ತಾರೆ. ನಾವು ಇಲ್ಲಿ ನೋಡಿ what is the mean or average value of AC, mean or average value of AC. ಇವೆಲ್ಲ ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಆಗಿರುತ್ತೆ. ನಿಮಗೆ 1 ಮಾರ್ಕ್ 2 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಏನಿದು ಮೀನ್ ಇಲ್ಲ ಆವರೇಜ್ ವ್ಯಾಲ್ಯೂ ಆಫ್ AC ಅಂದರೆ ಏನು ಅಂತಂದಿದ್ದಾಗ ನೋಡಿ, ಯಾವುದಾದ್ರೂ ಒಂದು AC ಸರ್ಕ್ಯೂಟ್ ತಗೊಳ್ತೀನಿ ನಾನು, ಯಾವುದಾದ್ರೂ ಒಂದು AC ಸರ್ಕ್ಯೂಟ್. ಆ ಸರ್ಕ್ಯೂಟಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಒಂದು ರೆಸಿಸ್ಟಾರ್ ಇದೆ ಅಂತ ತಗೊಳ್ಳೋಣ ಸಿಂಪಲ್ಲಾಗೆ. ಇದು ನಿಮಗೆ ಆಲ್ಟರ್ನೇಟಿಂಗ್ ವೋಲ್ಟೇಜ್ನ ನಾವು ಯಾವಾಗಲೂ ಹಿಂಗೆ ಹಾರಿಜಾಂಟಲ್ S ಥರ ಬರಿತೀವಿ. V0 ಸೈನ್ ಒಮೆಗಾ ಟಿ ಅಂತ ಹೇಳ್ತೀವಿ. ಈಸ್ ದ ಆರ್. ಏನಿದು ಅಂತಂದರೆ ಬೇರೆ ಏನೂ ಅಲ್ಲ, ಕೊಟ್ಟಿರತಕ್ಕಂಥ ಟೈಮಲ್ಲಿ ಫಸ್ಟ್ DC ಕರೆಂಟ್ನ ಪಾಸ್ ಮಾಡ್ತೀವಿ. ಅದು ಆ ರೆಸಿಸ್ಟರಿಂದ ಇಲ್ಲ ಆ ಸರ್ಕ್ಯೂಟಿಂದ ಎಷ್ಟು ಚಾರ್ಜ್ ಕಳಿಸುತ್ತೋ ಅಷ್ಟೇ ಚಾರ್ಜ್ AC ಅನ್ನೋದು ಅದೇ ಟೈಮಲ್ಲಿ ಸೆಂಡ್ ಮಾಡಿದ್ರೆ ಆ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಆಫ್ DCನ ಆವರೇಜ್ ವ್ಯಾಲ್ಯೂ ಆಫ್ AC ಅಂತ ಕರಿತೀವಿ. ಗೊತ್ತಾಗಿದೆ ಅಲ್ವ ಹೇಳ್ತಾ ಇರೋದು? ಇನ್ನೊಂದು ಸರಿ ರಿಪೀಟ್ ಮಾಡ್ತಾ ಇದ್ದೀನಿ. ಏನಿದು ಅಂತಂದರೆ, ಕೊಟ್ಟಿರತಕ್ಕಂಥ ಸರ್ಕ್ಯೂಟಲ್ಲಿ ಫಸ್ಟ್ DC ಕರೆಂಟ್ನ ಸೆಂಡ್ ಮಾಡ್ತೀನಿ ನಾನು ಇನ್ ಎ ಗಿವೆನ್ ಟೈಮ್. ಆ ಒಂದು ಟೈಮಲ್ಲಿ DC ಅನ್ನೋದು ಎಷ್ಟು ಚಾರ್ಜ್ನ ಸರ್ಕ್ಯೂಟಲ್ಲಿ ನಿಮಗೆ ಸೆಂಡ್ ಮಾಡುತ್ತೋ ಅಷ್ಟೇ ಚಾರ್ಜು ಅದೇ ಟೈಮಲ್ಲಿ AC ಅನ್ನೋದು ಸೆಂಡ್ ಮಾಡಿದ್ರೆ ಆವಾಗ ಆ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಆಫ್ DCನ ನಾನು ಆವರೇಜ್ ವ್ಯಾಲ್ಯೂ ಆಫ್ AC ಅಂತ ಹೇಳ್ಬೋದು. ಸಿ ಹಿಯರ್ it is that value of DC which send the same amount of charge through a circuit
as that of AC for a given time ಅಂತ ಹೇಳ್ತಾರೆ. For a given time is called average value of AC. average value of AC ಅಂತ ಹೇಳ್ತಾರೆ. ಸೊ ಈ ಆವರೇಜ್ ವ್ಯಾಲ್ಯೂನ ಹೇಗೆ ಬರೀಬಹುದು ನೋಡಿ ಇಲ್ಲಿ. ಇಫ್ I1, I2 so on IN are instantaneous values of current, then ಜನರಲ್ ಆಗಿ ಹೇಗೆ ಬರೀಬೋದು ನಾವಿಲ್ಲಿ ಅಂತಂದರೆ ಐ ಆವರೇಜ್ ಅನ್ನೋದು ಯಾವತ್ತೇ ಆಗಲಿ ನಿಮಗೆ I1 ಪ್ಲಸ್ I2 ಪ್ಲಸ್ ಸೊ ಆನ್ IN ಡಿವೈಡ್ ಬೈ N ಅಂತ ಬರೀಬಹುದು. ಅಷ್ಟೇ ಅಲ್ಲ ನೋಡಿ, ಈ ಆವರೇಜ್ ವ್ಯಾಲ್ಯೂ ಒಂದ್ಸರಿ ಅಬ್ಸರ್ವ್ ಮಾಡಿ. ದಿಸ್ ಈಸ್ ದ ಟೈಮ್ ಅಂಡ್ ದಿಸ್ ಈಸ್ ದ ಕರೆಂಟ್ ಆರ್ ವೋಲ್ಟೇಜ್ ಅಂತ ನಾವು ತಗೊಂಡಿದ್ದಾಗ ನಮಗೆ AC ಅನ್ನೋದು ಹೀಗಿರುತ್ತೆ ನಿಮಗೆ. ಸೊ ಇಲ್ಲೇನಾಗತ್ತೆ ಅಂತಂದರೆ ದಿಸ್ ವಿಲ್ ಬಿಕಮ್ ಪಾಸಿಟಿವ್ ಆ್ಯಂಡ್ ದಿಸ್ ವಿಲ್ ಬಿಕಮ್ ನೆಗೆಟಿವ್ ಅಲ್ವಾ. ಹಾಗಾಗಿ ನಿಮಗೆ ಆವರೇಜ್ ವ್ಯಾಲ್ಯೂ ಫಾರ್ ಎ ಕಂಪ್ಲೀಟ್ ಸೈಕಲ್ ವಾಟ್ ಈಸ್ ದ ಆವರೇಜ್ ವ್ಯಾಲ್ಯೂ ಏನಾಗುತ್ತೆ ನೋಡಿ ಇಲ್ಲಿ. ಒಂದು ಪ್ಲಸ್ ಇದೆ, ಇನ್ನೊಂದು ಮೈನಸ್ ಇದೆ. ಅಂದರೆ ಒಂದು ಹಾಫ್ ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ, ಇನ್ನೊಂದು ಹಾಫ್ ನಿಮಗೆ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ. ಸೊ ಅವೆರಡರು ನಿಮಗೆ ಆವರೇಜ್ ಮಾಡಿದ್ದಾಗ ನಿಮಗೆ ಫಾರ್ ಕಂಪ್ಲೀಟ್ ಸೈಕಲ್ ಆವರೇಜ್ ವ್ಯಾಲ್ಯೂ ಆಫ್ AC ಅನ್ನೋದೇನಾಗುತ್ತೆ ಅಂತಂದರೆ ಇಟ್ ಈಸ್ ಈಕ್ವಲ್ ಟು 0 ಅಂತ ಹೇಳ್ತಾರೆ. ಅಂದರೆ ಫಾರ್ ಕಂಪ್ಲೀಟ್ ಸೈಕಲ್ಗೆ ನಾವು ಆವರೇಜ್ನ ಡಿಟರ್ಮಿನ್ ಮಾಡೋಕ್ಕೆ ಆಗಲ್ಲ, ಫೈಂಡ್ ಔಟ್ ಮಾಡೋಕ್ಕೆ ಆಗಲ್ಲ. ಮತ್ತು ಇನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು ಅಂತಂದಿದ್ದಾಗ ಇಟ್ ವಿಲ್ ಬಿ ಮೆಜರ್ಡ್ ಆಲ್ವೇಸ್ ಫಾರ್ ಎ ಹಾಫ್ ಎ ಸೈಕಲ್ ಅಂತ ಹೇಳ್ತಾರೆ. ಫಾರ್ ಎ ಹಾಫ್ ಎ ಸೈಕಲ್. ಸೊ ಅದನ್ನು ನೋಟ್ ಮಾಡಿ ನೋಡಿ. ಆವರೇಜ್ ವ್ಯಾಲ್ಯೂ ಈಸ್ ಆಲ್ವೇಸ್ ಮೆಜರ್ಡ್ ಫಾರ್ ಹಾಫ್ ಎ ಸೈಕಲ್ ಅಂತ ಹೇಳ್ತಾರೆ. ಫಾರ್ ಹಾಫ್ ಎ ಸೈಕಲ್ ಆವರೇಜ್ ವ್ಯಾಲ್ಯೂ ಇಸ್ ಆಲ್ವೇಸ್ ಮೆಜರ್ಡ್ ಫಾರ್ ಹಾಫ್ ಎ ಸೈಕಲ್, ನಾಟ್ ಫಾರ್ ಕಂಪ್ಲೀಟ್ ಸೈಕಲ್. ಇಸ್ ಒನ್ ಆಫ್ ದ ನಿಮಗೆ ಎಂಟ್ರೆನ್ಸ್ ಕ್ವಶನ್ ಆಗಲಿ ಆಗಿರುತ್ತೆ. ಆವರೇಜ್ ವ್ಯಾಲ್ಯೂನ ಯಾವಾಗಲೂ ಹಾಫ್ ಆಫ್ ಎ ಸೈಕಲ್ಗೆ, ಹಾಫ್ ಆಫ್ ದ ಸೈಕಲ್ಗೆ ಮೆಜರ್ ಮಾಡ್ತಾರೆ ನೋಡಿ. ಅದನ್ನು ಹೇಗೆ ನಾವು ವಾಟ್ ಈಸ್ ದ ಎಕ್ಸ್ಪ್ರೆಷನ್ ಅಂತಂದಾಗ ಸಿ ಹಿಯರ್ ಐ ಆವರೇಜ್ ಅನ್ನೋದು ನಿಮಗೆ ಏನಾಗಿರುತ್ತೆ ಅಂತಂದರೆ ಇಂಟಿಗ್ರೇಷನ್ ಆಫ್ 0 to T/2 ಹಾಫ್ ಅಲ್ವಾ. ಹಾಗಾಗಿ ಇಂಟು I ಇಂಟು dt ಡಿವೈಡ್ ಬೈ ಇಂಟಗ್ರಲ್ dt ಫ್ರಮ್ 0 to T/2. ಇಲ್ಲ ಅಂತಂದರೆ ನಾವು ಇದನ್ನು ಡೈರೆಕ್ಟಾಗಿ ನಾವು 2/t ಇಂಟು ಇಂಟಗ್ರಲ್ 0 to T/2 ಇಂಟು I ಇಂಟು dt. ವಾಟ್ ಈಸ್ ದಿಸ್ I ವ್ಯಾಲ್ಯೂ ಹಿಯರ್? I ವ್ಯಾಲ್ಯೂ ಏನಾಗಿರುತ್ತೆ? ವಾಟ್ ಈಸ್ I ವ್ಯಾಲ್ಯೂ? I ಈಸ್ ನಥಿಂಗ್ ಬಟ್ ಇನ್ಸ್ಟ್ಯಾಂಟೇನಿಯಸ್ ವ್ಯಾಲ್ಯೂ ಅಂತ ಹೇಳ್ತಾರೆ. ವೇರ್ I ಈಸ್ ಕಾಲ್ಡ್ ಆಸ್ ಇನ್ಸ್ಟ್ಯಾಂಟೇನಿಯಸ್ ವ್ಯಾಲ್ಯೂ. I ಅನ್ನೋದು ನಿಮಗೆ ಇನ್ಸ್ಟ್ಯಾಂಟೇನಿಯಸ್ ವ್ಯಾಲ್ಯೂ ಆಗಿರುತ್ತೆ. ಸೊ I ಅನ್ನೋದು ಏನು ಬರೀಬೋದು ನಾವಿಲ್ಲಿ? I0 sin ಒಮೆಗಾ t ಅಂತ ಬರೀಬಹುದು ನಾವು. ನೋಡಿ, ಈ ಒಂದು I ವ್ಯಾಲ್ಯೂನ ಈ ಒಂದು ಎಕ್ಸ್ಪ್ರೆಷನ್ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ I ಆವರೇಜ್ ಅನ್ನೋದು ನಿಮಗೆ ಯಾವತ್ತೇ ಆಗಲಿ I ಆವರೇಜ್ ಬಿಕಮ್ಸ್ ಈಕ್ವಲ್ಸ್ ಟು 2/π ಟೈಮ್ಸ್ I0 ಅಂತ ಬರುತ್ತೆ. ಬಹಳ ಇಂಪಾರ್ಟೆಂಟ್ ಫಾರ್ಮುಲಾ ಆಗಿರುತ್ತೆ. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಸಿಮಿಲರ್ಲಿ ವಾಟ್ ಈಸ್ ದ V ಆವರೇಜ್? ಆಲ್ಟರ್ನೇಟಿಂಗ್ ವೋಲ್ಟೇಜ್ ಆವರೇಜ್ ಏನಾಗಿರುತ್ತೆ ನಿಮಗೆ ಅಂತಂದರೆ ಇಟ್ ಈಸ್ ಆಲ್ಸೋ ಈಕ್ವಲ್ಸ್ ಟು 2/π ಟೈಮ್ಸ್ V0 ಅಂತ ಕರೀಬಹುದು. ವೇರ್ V0 ಅನ್ನೋದೇನು ನಿಮಗೆ ಅಂತಂದರೆ ವೇರ್ V0 ಈಸ್ ದ ಪೀಕ್ ವೋಲ್ಟೇಜ್ ಆಗಿರುತ್ತೆ.
So I average is equals to 2 by pi times I naught. V average is equals to 2 by pi times V naught ಅಂತ ಹೇಳಬಹುದು. This is average value of this alternating value ಅಂತ ಹೇಳ್ಬೋದು ನಾವು. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಅಂತಂದಿದ್ದಾಗ ವಿ ಹ್ಯಾವ್ ಟು ಗೋ ವಿತ್ ಅನದರ್ ಡೆಫಿನೇಷನ್ ಕಾಲ್ಡ್ ಆಸ್ ಆರ್ ಎಮ್ ಎಸ್ ವ್ಯಾಲ್ಯೂ ಆಫ್ ಇ ಎಮ್ ಎಫ್ ಅಂತ ಹೇಳ್ತಾರೆ. ರೂಟ್ ಮೀನ್ ಸ್ಕ್ವೇರ್ ಅಂತ ಕರಿತೀವಿ. ರೂಟ್ ಮೀನ್ ಸ್ಕ್ವೇರ್, root mean square value of AC, root mean square value of AC. ಏನಿದು ಅಂತಂದರೆ ಯಾವ ರೀತಿ ನಾವು ಆವರೇಜ್ನ ಡಿಫೈನ್ ಮಾಡಿದ್ದೀವೋ ಅದೇ ರೀತಿ ರೂಟ್ ಮೀನ್ ಸ್ಕ್ವೇರ್ನು ಸಹ ನಾವು ಡಿಫೈನ್ ಮಾಡ್ಬೋದು. ಏನದು ಅಂತಂದಾಗ ಸಿ ಹಿಯರ್ ಇಟ್ ಈಸ್ ದಟ್ ವ್ಯಾಲ್ಯೂ ಆಫ್ ಡಿ ಸಿ, ಇಟ್ ಈಸ್ ಡಿಫೈನ್ಡ್ ಆಸ್ ದಟ್ ವ್ಯಾಲ್ಯೂ ಆಫ್ ಡಿ ಸಿ ವಿಚ್ ವಿಲ್ ಪ್ರೊಡ್ಯೂಸ್ ದ ಸೇಮ್ ಹೀಟ್ in a given resistor as that of an AC in a given time ಅಂತ ಹೇಳ್ತಾರೆ. ಐ ಆಮ್ ರಿಪೀಟಿಂಗ್. ನೋಡಿ, ಏನಿದು ಆರ್ ಎಮ್ ಎಸ್ ವ್ಯಾಲ್ಯೂ ಅಂದರೆ ಬೇರೆ ಏನೂ ಅಲ್ಲ, ಅದು ಒಂದು ಡಿ ಸಿ ವ್ಯಾಲ್ಯೂ ಆಗಿರುತ್ತೆ ಅಂತ ಹೇಳ್ತಾರೆ. ಏನದು ಡಿ ಸಿ ವ್ಯಾಲ್ಯೂ? ಅದು ಎ ಸಿ ಕರೆಂಟ್ ಅನ್ನೋದು ಒಂದು ರೆಸಿಸ್ಟಾರಲ್ಲಿ ಪಾಸ್ ಮಾಡಿದ್ದಾಗ ಆ ರೆಸಿಸ್ಟಾರಲ್ಲಿ ಎಷ್ಟು ಹೀಟ್ ಪ್ರೊಡ್ಯೂಸ್ ಮಾಡುತ್ತೋ ಅಷ್ಟೇ ಹೀಟು ಡಿ ಸಿ ಕರೆಂಟ್ ಅನ್ನೋದು ಅದೇ ಟೈಮಲ್ಲಿ ಪ್ರೊಡ್ಯೂಸ್ ಮಾಡಿದರೆ ಆ ಒಂದು ವ್ಯಾಲ್ಯೂ ಆಫ್ ಡಿ ಸಿನ ಆರ್ ಎಮ್ ಎಸ್ ವ್ಯಾಲ್ಯೂ ಅಂತ ಕರಿತೀವಿ. ಇನ್ನೂ ಒಂದು ಸಲ ರಿಪೀಟ್ ಮಾಡ್ತಾ ಇದ್ದೀನಿ ನೋಡಿ. ಇಟ್ ಈಸ್ ದ ವ್ಯಾಲ್ಯೂ ಆಫ್ ಡಿ ಸಿ, ಇಟ್ ಇಸ್ ವ್ಯಾಲ್ಯೂ ಆಫ್ ಡೈರೆಕ್ಟ್ ಕರೆಂಟ್ ಅಂತ ಹೇಳ್ತಾರೆ. ಹೇಗೆ ಅಂತಂದರೆ ಆ ಡಿ ಸಿ ಅನ್ನೋದು ಕೊಟ್ಟಿರ್ತಕ್ಕಂಥ ರೆಸಿಸ್ಟಾರಲ್ಲಿ ಕೊಟ್ಟಿರ್ತಕ್ಕಂಥ ಟೈಮಲ್ಲಿ ಎಷ್ಟು ಹೀಟ್ ಜನರೇಟ್ ಮಾಡುತ್ತೋ ಅಷ್ಟೇ ಹೀಟು ಆಲ್ಟರ್ನೇಟಿಂಗ್ ಕರೆಂಟ್ ಅನ್ನೋದು ಸಹ ಆಲ್ಟರ್ನೇಟಿಂಗ್ ವ್ಯಾಲ್ಯೂ ಅನ್ನೋದು ಸಹ ಅಷ್ಟೇ ಹೀಟ್ನ ಪ್ರೊಡ್ಯೂಸ್ ಮಾಡಿದ್ರೆ ಆವಾಗ ಆ ಒಂದು ವ್ಯಾಲ್ಯೂ ಆಫ್ ಡಿ ಸಿನ ಆರ್ ಎಮ್ ಎಸ್ ವ್ಯಾಲ್ಯೂ ಅಂತ ಕರಿತೀವಿ. ನೋಡಿ, ಇಟ್ ಈಸ್ ಡಿಫೈನ್ಡ್ ಆಸ್ ದ ವ್ಯಾಲ್ಯೂ ಆಫ್ ದಟ್ ಡಿ ಸಿ which produce the same heat in a given resistor as that of ಅಂತ ಹೇಳ್ತಾರೆ, as that of an AC in a given time. ಕೊಟ್ಟಿರೋ ಟೈಮಲ್ಲಿ ಡಿ ಸಿ ಅನ್ನೋದು ಒಂದು ರೆಸಿಸ್ಟಾರಲ್ಲಿ ಎಷ್ಟು ಹೀಟ್ ಪ್ರೊಡ್ಯೂಸ್ ಮಾಡುತ್ತೋ ಅಷ್ಟೇ ಹೀಟು ಎ ಸಿ ಅನ್ನೋದು ಪ್ರೊಡ್ಯೂಸ್ ಮಾಡಿದ್ರೆ ಆವಾಗ ಡಿ ಸಿ ವ್ಯಾಲ್ಯೂನ ಎಂತ ಕರಿತೀವಿ? ಆರ್ ಎಮ್ ಎಸ್ ವ್ಯಾಲ್ಯೂ ಅಂತ ಕರಿತೀವಿ. ಆರ್ ಎಮ್ ಎಸ್ ವ್ಯಾಲ್ಯೂ. ಸೊ ಆರ್ ಎಮ್ ಎಸ್ ವ್ಯಾಲ್ಯೂ ಜನರಲ್ ಆಗಿ ಹೇಗೆ ಮೆಜರ್ ಮಾಡ್ತೀರಾ ನೀವು ಅಂತಂದಾಗ, ಸಿ ಹಿಯರ್ ಐ ಆರ್ ಎಮ್ ಎಸ್ ರೂಟ್ ಮೀನ್ ಸ್ಕ್ವೇರ್ ಮ್ಯಾಥಮೆಟಿಕಲ್ ಆಗಿ ಹೇಗೆ ಬರೀಬೋದು ನಾವಿಲ್ಲಿ ಅಂತಂದಿದ್ದಾಗ ಇಟ್ ಈಸ್ ಈಕ್ವಲ್ ರೂಟ್ ಆಫ್ ಮೀನ್ ಹೇಗೆ ಬರೀತಾರೆ ಇಲ್ಲಿ? ಐ ಸ್ಕ್ವೇರ್ ಇಂಟು ಡಿ ಟಿ 0 to capital T ಇಂಟಗ್ರಲ್ 0 to capital T ಇಂಟು ಡಿ ಟಿ ಅಂತ ಬರೀಬಹುದು. ಏನಿದು? ರೂಟ್ ಮೀನ್ ಸ್ಕ್ವೇರ್ಸ್ ಅಂದರೆ ಮೀನ್ ಆಫ್ ಸ್ಕ್ವೇರ್ಸ್ ಆಫ್ ಆಲ್ ಇನ್ಸ್ಟ್ಯಾಂಟೇನಿಯಸ್ ವ್ಯಾಲ್ಯೂಸ್ ಅಂತ ಹೇಳ್ತಾರೆ. ರೂಟ್ ಆಫ್ ಮೀನ್ ಆಫ್ ಸ್ಕ್ವೇರ್ಸ್ ಆಫ್ ಆಲ್ ಇನ್ಸ್ಟ್ಯಾಂಟೇನಿಯಸ್ ವ್ಯಾಲ್ಯೂಸ್ ವಿಲ್ ಗಿವ್ ಆರ್ ಎಮ್ ಎಸ್ ವ್ಯಾಲ್ಯೂ ಅಂತ ಹೇಳ್ತಾರೆ. ಆರ್ ಎಮ್ ಎಸ್ ವ್ಯಾಲ್ಯೂ ನೋಡಿ, ಇದನ್ನು ಇನ್ನೂ ನೀಟಾಗಿ ಬರೀಬೇಕು ಅಂತಂದರೆ ಐ ಆರ್ ಎಮ್ ಎಸ್ ಈಸ್ ಈಕ್ವಲ್ ಟು ಇಂಟಗ್ರಲ್ 0 to T ಐ ಸ್ಕ್ವೇರ್ ಡಿ ಟಿ ಇಂಟಗ್ರಲ್ dt from 0 to t whole to the power of 1/2 ಅಂತಲೂ ಬರೀಬಹುದು. 1/2. ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ ಕೆಲವೊಂದು ಸಲ ರೂಟ್ ಕೊಟ್ಟಿರ್ತಾರೆ, ಕೆಲವೊಂದು ಸಲ ರೂಟ್ ಕೊಟ್ಟಿರಲ್ಲ, ಪವರ್ 1/2 ಅಂತ ಕೊಟ್ಟಿರ್ತಾರೆ. ಅದನ್ನು ಮಿಸ್ ಮಾಡಬಾರ್ದು. ಇಲ್ಲ ಅಂತಂದರೆ ನೋಡಿ, 1/t ಇನ್ ಇಂಟಗ್ರಲ್ 0 to t ಐ ಸ್ಕ್ವೇರ್ ಡಿ ಟಿ ಹೋಲ್ ಟು ದಿ ಪವರ್ ಆಫ್ 1/2. ಐ ಅಂದ್ರೆ ಏನಿಲ್ಲಿ? ಇನ್ಸ್ಟ್ಯಾಂಟೇನಿಯಸ್ ಕರೆಂಟ್. ಐ ಅಂದ್ರೆ ಏನಿಲ್ಲಿ? ಐ
ಐ ಈಸ್ ಈಕ್ವಲ್ಸ್ ಟು ಐ ನಾಟ್ ಸೈನ್ ಒಮೆಗಾ ಟಿ ಅಂತ ಹೇಳ್ತಾರೆ. ವೇರ್ ಐ ಈಸ್ ಈಕ್ವಲ್ಸ್ ಟು ಐ ನಾಟ್ ಸೈನ್ ಒಮೆಗಾ ಟಿ ಅಂತ ಹೇಳ್ತಾರೆ. ಈ ಒಂದು ವ್ಯಾಲ್ಯೂನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಇಂಟಿಗ್ರೇಟ್ ಮಾಡಿದರೆ ನಮಗೇನು ಬರುತ್ತೆ ಅಂತಂದರೆ ವಿಲ್ ಗೆಟ್ ಐ ಆರ್ ಎಮ್ ಎಸ್ ಈಸ್ ಈಕ್ವಲ್ಸ್ ಟು ಐ ನಾಟ್ ಬೈ √2. ಇಟ್ಸ್ ಎ ವೆರಿ 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 ಇಂಪಾರ್ಟೆಂಟ್ ರಿಲೇಷನ್ ಆಗಿರುತ್ತೆ. ಸಿಮಿಲರ್ಲಿ ವಿ ಆರ್ ಎಮ್ ಎಸ್ ಅನ್ನೋದು ಏನಾಗಿರುತ್ತೆ ನಿಮಗೆ ಅಂತಂದರೆ ಇಟ್ ಈಸ್ ಈಕ್ವಲ್ಸ್ ಟು ವಿ ನಾಟ್ ಬೈ √2 ಅಂತ ಹೇಳ್ತಾರೆ. ವಿ ನಾಟ್ ಬೈ √2. ಆರ್ ಎಮ್ ಎಸ್ ವ್ಯಾಲ್ಯೂ ಅನ್ನೋದು ಯಾವತ್ತೇ ಆಗಲಿ ನಿಮಗೆ ಆರ್ ಎಮ್ ಎಸ್ ವ್ಯಾಲ್ಯೂ ಈಸ್ ಮೆಜರ್ಡ್ ಫಾರ್ ಎ ಕಂಪ್ಲೀಟ್ ಸೈಕಲ್ ಅಂತ ಹೇಳ್ತಾರೆ. ಫಾರ್ ಎ ಕಂಪ್ಲೀಟ್ ಸೈಕಲ್. ಇದು ಒನ್ ಆಫ್ ದ CET ಬಿಟ್ ಬಾ. ಆರ್ ಎಮ್ ಎಸ್ ವ್ಯಾಲ್ಯೂ ಆಫ್ AC ಅನ್ನೋದು ಓಕೆ ಎಲ್ಲಿ ಮೆಜರ್ ಮಾಡ್ತೀವಿ? ಆರ್ ಎಮ್ ಎಸ್ ವ್ಯಾಲ್ಯೂ ಆಫ್ AC ಈಸ್ ಆಲ್ವೇಸ್ ಮೆಜರ್ಡ್ ಫಾರ್ ಎ ಕಂಪ್ಲೀಟ್ ಸೈಕಲ್. ದಟ್ ಮೀನ್ಸ್ ಸಿ ಹಿಯರ್ ಫ್ರಮ್ zero time interval to capital T ಅಂತ ಹೇಳ್ತಾರೆ. This T/4 and this T/2 and this is 3T/4 ಅಂತ ಕರೀಬಹುದು. ಲೈಕ್ ದಟ್ ವಿ ಕ್ಯಾನ್ ಮೆಜರ್ ವಾಟ್ ಈಸ್ ಆರ್ ಎಮ್ ಎಸ್ ವ್ಯಾಲ್ಯೂ. ಯಾಕಂತಂದಾಗ ಇದು ರೂಟ್ ಆಫ್ ಮೀನ್ ಆಫ್ ಸ್ಕ್ವೇರ್ಸ್ ಆಗಿರೋದ್ರಿಂದ ಇಲ್ಲಿ ನೆಗೆಟಿವ್ ಆಗಿರೋದು ಸಹ ಸ್ಕ್ವೇರ್ ಮಾಡಿದಾಗ ಪಾಸಿಟಿವ್ ಆಗೋಗುತ್ತೆ. ನೋಡಿ ಇಲ್ಲಿ ನಾವು ಜನರಲ್ ಆಗಿ ಬರಿಬೇಕು ಆರ್ ಎಮ್ ಎಸ್ನ. ನಾವು ಹೇಗೆ ಬರಿತೀರಾ ಅಂತಂದರೆ ಐ ಆರ್ ಎಮ್ ಎಸ್ ಇಸ್ ಈಕ್ವಲ್ಸ್ ಟು ರೂಟ್ ಆಫ್ I1 ಸ್ಕ್ವಯರ್ ಪ್ಲಸ್ I2 ಸ್ಕ್ವಯರ್ ಪ್ಲಸ್ IN ಸ್ಕ್ವಯರ್ ಡಿವೈಡ್ ಬೈ N ಅಂತ ಬರೀಬಹುದು ಜನರಲ್ ಆಗಿ. ಇನ್ಸ್ಟಾಂಟೇನಿಯಸ್ ವ್ಯಾಲ್ಯೂಸ್ ನಿಮ್ಗೆ ಏನಾದರೂ ಕೊಟ್ಟಿದ್ರೆ ಒಂದು ಸರಿ ನಿಮಗೆ ಈ ರೀತಿ ಸಹ ನಾವು ಕ್ಯಾಲ್ಕುಲೇಟ್ ಮಾಡಬಹುದು ಐ ಆರ್ ಎಮ್ ಎಸ್ನ ಅಂತ ಹೇಳ್ತಾರೆ. That is the RMS value of an AC. So these are the important definitions to learn what is a AC. So let us see ಇದರ ಮೇಲೆ ಕೆಲವು ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡೋಣ. ಏನದು ಅಂತಂದರೆ ನೋಡಿ ಇಲ್ಲಿ ನೋಡಿ ಸಿಂಪಲ್ ಆಗಿರುತ್ತೆ ಬಟ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ಎಂಟ್ರೆನ್ಸಲ್ಲಿ ಫ್ರೀಕ್ವೆಂಟಾಗೆ ಕೇಳ್ತಾ ಇರತಕ್ಕಂಥ ಮಾಡೆಲ್ಸ್ ಅಂತಲೂ ಹೇಳ್ಬೋದು ನಾವು. ನೋಡಿ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ the instantaneous current from an AC source is given by I equal to 5 sin 314t ಅಂತ ಬರುತ್ತೆ. ವಾಟ್ ಈಸ್ ದ ಆರ್ ಎಮ್ ಎಸ್ ವ್ಯಾಲ್ಯೂ ಆಫ್ ದ ಕರೆಂಟ್ ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ ಹೇಗೆ ಸಾಲ್ವ್ ಮಾಡಬಹುದು ಅಂತ ಅಂದಿದ್ದಾಗ ಆರ್ ಗಿವೆನ್ I ಈಸ್ ಈಕ್ವಲ್ ಟು 5 sin 314 ಇಂಟು ಟಿ ಅಂತ ಕೊಟ್ಟಿದ್ದಾರೆ. ನಮಗೆ ಗೊತ್ತಿದೆ ಕಂಪೇರಿಂಗ್ ಇದನ್ನು ಯಾವುದ್ರ ಜೊತೆ ಕಂಪೇರ್ ಮಾಡಬೇಕು ನಾವಿಲ್ಲಿ? ಕಂಪೇರಿಂಗ್ ವಿತ್ ಐ ಇಸ್ ಈಕ್ವಲ್ಸ್ ಟು ಐ ನಾಟ್ ಸೈನ್ ಒಮೆಗಾ ಟಿ ಅಂತ ಬರೀಬಹುದು. ಕಂಪೇರ್ ಮಾಡಿದಾಗ ನೋಡಿ ಇಲ್ಲಿ ನಮಗೇನು ಬರುತ್ತೆ ಅಂತಂದ್ಬಿಟ್ಟು ಐ ನಾಟ್ ವ್ಯಾಲ್ಯೂ ಅನ್ನೋದು ನಿಮ್ಗೆ ಏನಾಗ್ತದೆ 5 ಆಗ್ತಾ ಇದೆ. ಒಮೆಗಾ ಟಿ ವ್ಯಾಲ್ಯೂ ನಿಮಗೆ ಇಲ್ಲ ಒಮೆಗಾ ವ್ಯಾಲ್ಯೂ ಅನ್ನೋದು ನಿಮಗೆ 314 ಆಗ್ತಾ ಇದೆ. ಗೊತ್ತಾಗಿದಲ್ವಾ? therefore we can write see here I naught becomes equal to 5, omega becomes equals to 314 ಅಂತ ಹೇಳ್ತಾರೆ ಆಂಪಿಯರ್ and this is radian per second ಅಂತ. ಅವ್ರಿಗೆ ಏನು ಕೇಳ್ತಾರೆ ನಿಮಗೆ ವಾಟ್ ಈಸ್ ಆರ್ ಎಮ್ ಎಸ್ ವ್ಯಾಲ್ಯೂ ಆಫ್ ದ ಕರೆಂಟ್? ಆರ್ ಎಮ್ ಎಸ್ ವ್ಯಾಲ್ಯೂ ನೋಡಿ ನಮ್ಗೆ ಗೊತ್ತಿದೆ. ಆರ್ ಎಮ್ ಎಸ್ ವ್ಯಾಲ್ಯೂ ಏನು ಗೊತ್ತಿದೆ ನಮಗಿಲ್ಲಿ? ವಿ ನೋ ದ್ಯಾಟ್ I RMS is equals to I naught by √2 ಅಲ್ವಾ? ಸೊ I naught ವ್ಯಾಲ್ಯೂ ಎಷ್ಟಿದೆ ನಿಮ್ಗೆ ಇಲ್ಲಿ? 5 ಇದೆ. ಡಿವೈಡ್ ಬೈ √2 ಅಂತ ಬರುತ್ತೆ. ಸೊ 5 ಡಿವೈಡ್ ಬೈ 1.414 ಮಾಡಬೇಕು. therefore I RMS ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. I RMS ವಿಲ್ ಬಿಕಮ್ ಈಕ್ವಲ್ಸ್ ಟು ನಿಯರ್ಲಿ ನಮಗೆ 1.414 ಅಲ್ವಾ? ಇಲ್ಲಿ ವಿಲ್ ಗೆಟ್ 3.54 ಆಂಪಿಯರ್ ಅನ್ನೋದು ಬರುತ್ತೆ. ಅರ್ಥ ಆಯ್ತಾ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ಬಿಟ್ಟು?
ಐ ಕೊಟ್ಟಿದ್ದಾರೆ ನಿಮಗೆ. ನಮಗೆ ಗೊತ್ತಿರತಕ್ಕಂಥ ಈಕ್ವೇಷನ್ ಜೊತೆ ಅದನ್ನು ಕಂಪೇರ್ ಮಾಡ್ಕೊಂಡಿದ್ದಾಗ I0 ವ್ಯಾಲ್ಯೂ ಅನ್ನೋದು 5 ಆಂಪಿಯರ್ ಬರುತ್ತೆ, ಒಮೇಗಾ ಅನ್ನೋದು ನಿಮಗೆ 314 ಅಂತ ಬರುತ್ತೆ. ಸೊ ನಮಗೆ ಗೊತ್ತಿರೋದು IRMS is equals to I0/√2 ಅಂತ ಹೇಳ್ತಾರೆ. ಸೊ ಸಿಂಪ್ಲಿಫೈ ಮಾಡಿ, ಸಬ್ಸ್ಟಿಟ್ಯೂಟ್ ಮಾಡಿ, ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ IRMS ಅನ್ನೋದು 3.54 ಆಂಪಿಯರ್ ಅಂತ ಬರುತ್ತೆ. ಗೊತ್ತಾಯ್ತಲ್ವಾ? ಅದೇ ರೀತಿ ನಿಮಗೆ ಇನ್ನೂ ಒಂದು ಪ್ರಾಬ್ಲಮ್ ಮಾಡೋಣ ನೋಡಿ. ಕ್ಯಾಲ್ಕುಲೇಟ್ ದ ಇನ್ಸ್ಟ್ಯಾಂಟೇನಿಯಸ್ ವೋಲ್ಟೇಜ್ ಅಂತ ಹೇಳ್ತಾ ಇದ್ದಾರೆ ಫಾರ್ ಅನ್ AC ಸಪ್ಲೈ ಆಫ್ 220 ವೋಲ್ಟ್ ಆ್ಯಂಡ್ 50 ಹರ್ಟ್ಸ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇನ್ಸ್ಟ್ಯಾಂಟೇನಿಯಸ್ ವೋಲ್ಟೇಜ್ ನಾವು ಫೈಂಡ್ ಔಟ್ ಮಾಡಬೇಕು ಫಾರ್ ಆನ್ AC. ಇಲ್ಲಿ ಒಂದು ಪ್ರಾಬ್ಲಮಲ್ಲಿ ನೀವು ಚೆನ್ನಾಗಿ ಅಬ್ಸರ್ವ್ ಮಾಡಬೇಕಾಗಿರೋದೇನು ಅಂತಂದರೆ, ನೋಡಿ ಈ 220 ವೋಲ್ಟ್ ಕೊಟ್ಟಿದ್ದಾರಲ್ವಾ, ಇದು ಯಾವುದನ್ನು ರೆಪ್ರೆಸೆಂಟ್ ಮಾಡುತ್ತೆ? ಪೀಕ್ ವ್ಯಾಲ್ಯೂನ ರೆಪ್ರೆಸೆಂಟ್ ಮಾಡುತ್ತಾ ಇಲ್ಲ RMS ವ್ಯಾಲ್ಯೂನ ರೆಪ್ರೆಸೆಂಟ್ ಮಾಡುತ್ತಾ ಅನ್ನೋದು ನಮಗೆ ಗೊತ್ತಿರಬೇಕು. ಅರ್ಥ ಆಯ್ತಾ? ಸೊ ಈ ರೀತಿ ನಮಗೆ ಫ್ರೀಕ್ವೆನ್ಸಿನ ಮೆನ್ಷನ್ ಮಾಡಿ ವ್ಯಾಲ್ಯೂ ಕೊಟ್ಟಿದ್ದಾರೆ ವೋಲ್ಟೇಜ್ದು ಅಂತಂದರೆ ಚೆನ್ನಾಗಿ ಮೈಂಡಲ್ಲಿ ಫಿಕ್ಸ್ ಆಗಿರ್ರಿ, ಇದು ನಿಮಗೆ RMS ವ್ಯಾಲ್ಯೂ ಆಗಿರುತ್ತೆ ಮತ್ತು ಇದು ಫ್ರೀಕ್ವೆನ್ಸಿ ಅಂತ ಹೇಳ್ತಾರೆ. ಗೊತ್ತಾಯ್ತಲ್ವ ಹೇಳಿದ್ದು? ಸೊ ಹೇಗೆ ಸಾಲ್ವ್ ಮಾಡ್ಬೋದು ನೋಡಿ. ನಮಗೆ ಗೊತ್ತು ಇನ್ಸ್ಟ್ಯಾಂಟೇನಿಯಸ್ ವೋಲ್ಟೇಜ್ನ ಹೇಗೆ ಬರಿಬೋದು ನಾವಿಲ್ಲಿ. ಇನ್ಸ್ಟ್ಯಾಂಟೇನಿಯಸ್ ವೋಲ್ಟೇಜ್ V is always equals to V0 sin omega t ಅಲ್ವಾ? ಇದನ್ನು ಈಕ್ವೇಷನ್ 1 ಅಂತ ಕರೆಯೋಣ. ನೋಡಿ, V0 ಬೇಕು ನಮಗೆ. ವಿ ನೋ ಓನ್ಲಿ VRMS ಕೊಟ್ಟಿದ್ದಾರೆ. ಸೊ V0 ಹೇಗೆ ಬರುತ್ತೆ ನಮಗಿಲ್ಲಿ? V0 ಅನ್ನೋದು ನಿಮಗೆ ನಮಗೆ ಗೊತ್ತಿದೆ VRMS ಇಂಟು √2 ಅಂತ ಅಂದ್ಬಿಟ್ಟು. VRMS ಬಂದ್ಬಿಟ್ಟು ನಿಮಗೆ 220 ಇಂಟು √2. ನೋಡಿ, ಇದು ಒನ್ ಆಫ್ ದ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಇದು. 220 ಇಂಟು √2 ನಾವು ಮಾಡಿದ್ದಾಗ ನಮಗೆ ಬ್ಲೈಂಡಾಗೆ 31 ವೋಲ್ಟ್ ಅಂತ ಫಿಕ್ಸ್ ಆಗಿಬಿಡಿ. 311 ವೋಲ್ಟ್ ಅಂತ, 31 ಅಲ್ಲ 311 ವೋಲ್ಟ್ ಅಂತ ಅರ್ಥ ಮಾಡ್ಕೋಬೇಕು. ಇವಾಗ ನಮ್ಗೆ ಒಮೇಗಾ ಬೇಕು ನಮಗೆ. ಆ್ಯಂಡ್ ಒಮೇಗಾ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಆ್ಯಂಗುಲಾರ್ ಫ್ರೀಕ್ವೆನ್ಸಿ ಅಂತ, ಅಂದರೆ 2π ಟೈಮ್ಸ್ ಲೀನಿಯರ್ ಫ್ರೀಕ್ವೆನ್ಸಿ. ಸೊ 2 ಇಂಟು π ಹಾಗೆ ಇರಲಿ ಬಿಡಿ, ಚೆನ್ನಾಗಿರುತ್ತೆ. ಇಂಟು F ಅಂತಂದರೆ 50 ವಿಚ್ ಈಸ್ ಈಕ್ವಲ್ಸ್ ಟು 100 π ಅಂತ ಬರುತ್ತೆ. ನೋಡಿ, ಇವಾಗ V0 ವ್ಯಾಲ್ಯೂ ಬಂದಿದೆ, ಒಮೇಗಾ ವ್ಯಾಲ್ಯೂ ಬಂದಿದೆ. ಈ ಎರಡು ವ್ಯಾಲ್ಯೂನ ಈಕ್ವೇಷನ್ 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸಬ್ಸ್ಟಿಟ್ಯೂಟಿಂಗ್ ಇನ್ ಈಕ್ವೇಷನ್ 1 ಏನು ಬರುತ್ತೆ ನಮಗಿಲ್ಲಿ? ವಿ ಗೆಟ್ V ಈಸ್ ಈಕ್ವಲ್ಸ್ ಟು V0 ಅಂತಂದರೆ 311 ಸೈನ್ ಒಮೇಗಾ ಅಂತಂದರೆ 100 π ಇಂಟು ಟಿ ಅಂತ ಹೇಳ್ತಾರೆ. ದಿಸ್ ಈಸ್ how we can calculate the instantaneous value of voltage. Instantaneous voltage of AC ಅಂತ ಹೇಳ್ತಾರೆ. Instantaneous value of AC. ಗೊತ್ತಾಗಿದಲ್ವಾ ಹೇಗೆ ಮಾಡಬೇಕು ಅಂತ? ನಾವು let us see one more equation. ಈಕ್ವೇಷನ್ ಅಲ್ಲ, ಇನ್ನೊಂದು ಕ್ವಶನ್ ನಾವು ನೋಡೋಣ. ನೋಡಿ, in an AC circuit RMS voltage is 100√2 volts. Determine the peak value of voltage. First question, peak value of voltage. Second one, mean value during positive half cycle. ನಾವು ಆವರೇಜ್ ಮೆಷರ್ ಮಾಡೋದೇ ಹಾಫ್ ಸೈಕಲ್, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದನ್ನಪ್ಪ ಸಪ್ರೇಟಾಗಿ ಪಾಸಿಟಿವ್ ಹಾಫ್ ಸೈಕಲ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನೀವು ವರಿ ಮಾಡೋ ನೆಸೆಸಿಟಿ ಇಲ್ಲ. ಗೊತ್ತಾಗಿದಲ್ವಾ? ಹಾಗಾಗಿ ನಿಮಗೆ ಮೀನ್ ವ್ಯಾಲ್ಯೂ ಮತ್ತು ಪೀಕ್ ವ್ಯಾಲ್ಯೂ ನಾವು ಡಿಟರ್ಮಿನ್ ಮಾಡಬೇಕು. ಸಿ ಹಿಯರ್, ಹೌ ಕ್ಯಾನ್ ವಿ ಸಾಲ್ವ್? VRMS ಈಸ್ ಈಕ್ವಲ್ಸ್ ಟು 100√2 ವೋಲ್ಟ್ ಅಂತ ಹೇಳ್ತಾರೆ. 100√2 ವೋಲ್ಟ್. ವಾಟ್ ಈಸ್ ದ ಪೀಕ್ ವ್ಯಾಲ್ಯೂ? ವಿ ನೋ ದ್ಯಾಟ್. ನಮ್ಗೇನು ಗೊತ್ತಿದಪ್ಪ? ಪೀಕ್ ವ್ಯಾಲ್ಯೂ ಅನ್ನೋದು VRMS ಇಂಟು √2 ಅಂತ ಬರೀಬಹುದಲ್ವಾ? VRMS ಇಂಟು √2. ನಾವು ಸಬ್ಸ್ಟಿಟ್ಯೂಟ್ ಮಾಡಿ. VRMS ಎಷ್ಟು ಕೊಟ್ಟಿದ್ದಾರೆ ನಿಮಗಿಲ್ಲಿ? 100√2 ಇಂಟು √2. ನೋಡಿ, √2 ಇಂಟು √2 2 ಆಗುತ್ತೆ.
2 ಇಂಟು 100 ಅನ್ನೋದು ನಿಮಗೆ 200 ಆಗುತ್ತೆ. 200 ವೋಲ್ಟ್. V0 is equals to 200 ವೋಲ್ಟ್ ಅಂತ ಹೇಳ್ಬೋದು. ದಟ್ ಈಸ್ ಅ ಪೀಕ್ ವ್ಯಾಲ್ಯೂ. ಮತ್ತು ನಿಮ್ಗೆ ಏನು ಬೇಕಾಗಿದೆ, ನಮ್ಗೆ ಇಲ್ಲಿ ಮೀನ್ ವ್ಯಾಲ್ಯೂ ಬೇಕು. ಮೀನ್ ವ್ಯಾಲ್ಯೂ ಅಂದರೆ ಬೇರೆ ಏನೂ ಅಲ್ಲ, ಆವರೇಜ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಆವರೇಜ್ ವ್ಯಾಲ್ಯೂ ಏನಾಗುತ್ತೆ, average value, it is nothing but V average becomes equal to ಏನಾಗುತ್ತೆ ನೋಡಿ, ಇಲ್ಲಿ ನಾನು ನಿಮಗೆ ಹೇಳಿದ್ದೀನಿ 2/π ಟೈಮ್ಸ್ V0 ಅಂತಂದ್ಬಿಟ್ಟು. 2/π ಅಂದರೆ 3.14, V0 ಅಂತಂದರೆ 200, which is nothing but 400 divided by 3.14 ಅಂತ ಹೇಳ್ಬೋದು. ಹಾಗಾಗಿದ್ದಾಗ ವಿ ಆವರೇಜ್ ವ್ಯಾಲ್ಯೂ ಅನ್ನೋದು ನಿಮಗೆ ಎಷ್ಟು ಬರಬಹುದು, ಕ್ಯಾಲ್ಕುಲೇಟ್ ಮಾಡಿ ಬೇಗ ನೋಡೋಣ. ವಿ ಆವರೇಜ್ ಅನ್ನೋದು ನಿಮಗೆ ಎಷ್ಟು ಬರುತ್ತೆ ಅಂತಂದಿದ್ದಾಗ ಇಟ್ ಈಸ್ ಈಕ್ವಲ್ಸ್ ಟು ನಿಯರ್ಲಿ 3 ಅಲ್ವಾ, 125 ಇಲ್ಲ 127 ಸಮಥಿಂಗ್, ಯು ವಿಲ್ ಗೆಟ್ ಇಟ್. ಸೊ ಎಕ್ಸಾಕ್ಟ್ ಆನ್ಸರ್ ಬಂದ್ಬಿಟ್ಟು ಏನಾಗಿರುತ್ತೆ ಅಂತ ನೀವು ಸಿಂಪ್ಲಿಫೈ ಮಾಡಿ ಯೂಸಿಂಗ್ ಕ್ಯಾಲ್ಕುಲೇಟರ್ಸ್ ಅಂತ ಹೇಳ್ತಾರೆ. ನಾವು ಕ್ಯಾಲ್ಕುಲೇಟರ್ ತಗೊಂಡು ಇಲ್ಲ ಸಿಂಪ್ಲಿಫೈ ಮಾಡಿದ್ದೀವಿ ಅಂತಂದರೆ ನಮಗೆ 127.4 ವೋಲ್ಟ್ ಅಂತ ಕರಿತೀವಿ. ವಿ ಆವರೇಜ್ ಇಸ್ ಈಕ್ವಲ್ಸ್ ಟು 127.4 ವೋಲ್ಟ್ ಆಗಿರುತ್ತೆ. ಗೊತ್ತಾಯ್ತಲ್ವಾ ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ದೀಸ್ ಹೌ ವಿ ಕ್ಯಾನ್ ಸಿಂಪ್ಲಿಫೈ ದ ನ್ಯೂಮರಿಕಲ್ಸ್ ಬೇಸ್ಡ್ ಆನ್ ಆವರೇಜ್ ಆ್ಯಂಡ್ RMS ವ್ಯಾಲ್ಯೂಸ್ ಅಂತ ಹೇಳ್ತಾರೆ. Now let us calculate what is the average power. ಯಾವಾಗಾದ್ರೂ ನಿಮಗೆ ಎ ಸಿ ಕರೆಂಟ್ ಇಲ್ಲ ಎ ಸಿ ವೋಲ್ಟೇಜ್ನ ಯಾವುದಾದ್ರೂ ಒಂದು ಎಲಿಮೆಂಟ್ ಅಂತಂದರೆ ರೆಸಿಸ್ಟರ್ ಆಗಿರ್ಬೋದು, ಇಂಡಕ್ಟರ್ ಆಗಿರ್ಬೋದು, ಇಲ್ಲ ಕೆಪಾಸಿಟರ್ ಆಗಿರ್ಬೋದು, ಅದರಿಂದ ಪಾಸ್ ಆಗಿದ್ದಾಗ ಆ ಒಂದು ಇದರಲ್ಲಿ ನಿಮಗೆ ಆ ಒಂದು ಎಲಿಮೆಂಟಲ್ಲಿ ಪವರ್ ಅನ್ನೋದು ಇರುತ್ತೆ, ಪವರ್ ಅನ್ನೋದು ಪ್ರೊಡ್ಯೂಸ್ ಆಗಿರುತ್ತೆ. ಆ ಪವರ್ ಎಷ್ಟಿರುತ್ತೆ ಅನ್ನೋದನ್ನ ನೋಡೋಣ. ಸಿ ಹಿಯರ್, ನಮಗೆ ಗೊತ್ತಿದೆ ವಾಟ್ ಈಸ್ ದ ಇನ್ಸ್ಟ್ಯಾಂಟೇನಿಯಸ್ ಪವರ್. ವಿ ನೋ ದ್ಯಾಟ್ ವಿ ಇಸ್ ಈಕ್ವಲ್ಸ್ ಟು V0 sin ಒಮೆಗಾ ಟಿ ಅಂತ ಬರೀಬಹುದು. ಕರೆಂಟನ್ನು ನಾನು ಬೇಕಾದರೆ ಒಮೆಗಾ ಟಿ ಪ್ಲಸ್ ಫೈ ಅಂತ ಬರೆಯೋಣ. ಫೈ ಅನ್ನೋದೇನು ಫೇಸ್ ಡಿಫರೆನ್ಸ್ ಆಗಿರುತ್ತೆ. ಫೈ ಅನ್ನೋದು ನಿಮಗೆ ಫೇಸ್ ಡಿಫರೆನ್ಸ್ ಆಗಿರುತ್ತೆ. ನೋಡಿ, ವಿ ಅನ್ನೋದು ನಿಮಗೆ ಇನ್ಸ್ಟ್ಯಾಂಟೇನಿಯಸ್ ವೋಲ್ಟೇಜ್, ಐ ಅನ್ನೋದು ಇನ್ಸ್ಟ್ಯಾಂಟೇನಿಯಸ್ ಕರೆಂಟ್. ಹಾಗಾಗಿ ವಾಟ್ ಈಸ್ ದ ಇನ್ಸ್ಟ್ಯಾಂಟೇನಿಯಸ್ ಪವರ್ ಅಂತ ಕರೆಯೋಣ. ಇನ್ಸ್ಟ್ಯಾಂಟೇನಿಯಸ್ ಪವರ್ ಏನಾಗಿರುತ್ತೆ ನೋಡಿ, ಇಟ್ ಇಸ್ ವಿ ಇಂಟು ಐ ಅಂತ ಬರೀಬಹುದು. ಪವರ್ ಇಸ್ ಈಕ್ವಲ್ಸ್ ಟು ವಿ ಅಂದರೆ ಏನಿಲ್ಲಿ V0 ಸೈನ್ ಒಮೆಗಾ ಟಿ ಅಂತ ಹೇಳ್ಬೋದು. ಅದು ನಿಮ್ಗೆ ಐ ಅಂತಂದಿದ್ದಾಗ I0 ಸೈನ್ ಒಮೆಗಾ ಟಿ ಪ್ಲಸ್ ಫೈ ಅಂತ ಹೇಳ್ಬೋದು. ಸೊ ಇದನ್ನು ಸಿಂಪ್ಲಿಫೈ ಮಾಡೋಣ. V0 ಇಂಟು I0 ಇಂಟು ಸೈನ್ ಒಮೆಗಾ ಟಿ ಇಂಟು ಸೈನ್ ಒಮೆಗಾ ಟಿ ಪ್ಲಸ್ ಫೈ ಅಂತ ಹೇಳ್ಬೋದು ನಾವು. ಒಮೆಗಾ ಟಿ ಪ್ಲಸ್ ಫೈ. ನೋಡಿ, ಇವಾಗ ಇದಕ್ಕೆ ಈ ಒಂದು ಈಕ್ವೇಷನ್ಗೆ ನಾವು ಮಲ್ಟಿಪ್ಲೈ ಬೈ 2 ಡಿವೈಡ್ ಬೈ 2 ಮಾಡ್ತೀವಿ. ಮಲ್ಟಿಪ್ಲೈ ಬೈ 2 ಡಿವೈಡ್ ಬೈ 2 ಮಾಡಿದ್ದಾಗ ಏನು ಬರುತ್ತೆ ಅಂತಂದಿದ್ದಾಗ ಪವರ್ ವಿಲ್ ಬಿಕಮ್ ಈಕ್ವಲ್ಸ್ ಟು V0 ಇಂಟು I0 ಬೈ 2 ಇಂಟು 2 ಸೈನ್ ಒಮೆಗಾ ಟಿ ಇಂಟು ಸೈನ್ ಒಮೆಗಾ ಟಿ ಪ್ಲಸ್ ಫೈ ಆಗಿರುತ್ತೆ. ನೋಡಿ, ಇದು ಹೇಗಿದೆ ಅಂತಂದಿದ್ದಾಗ ಸಿ ಹಿಯರ್, ದಿಸ್ ಈಸ್ ನಥಿಂಗ್ ಬಟ್ ಎ, ದಿಸ್ ಈಸ್ ನಥಿಂಗ್ ಬಟ್ ಬಿ. 2 ಸೈನ್ ಎ ಸೈನ್ ಬಿ ಅಂತ ಹೇಳ್ತಾರೆ. ಸೊ ಲೆಟ್ ಅಸ್ ಸೇ, ಬೇಕಾದ್ರೆ ನೀವು ಇಲ್ಲಿ ಫಾರ್ಮುಲಾ ಬರಿತೀನಿ.
2 sin A sin B will become equal to cos A minus B minus cos A plus B ಅಂತ ಫಾರ್ಮುಲಾ ಇದೆ ನಮಗೆ. ಈ ಒಂದು ಫಾರ್ಮುಲಾ ಪ್ರಕಾರ ನಾವು ಏನು ಬರೀಬಹುದು, ಪವರ್ P is equals to V0 into I0 by 2 into A minus B ಮಾಡಿಲ್ಲ, A minus B ನಾವು ಮಾಡಿದ್ದಾಗ ಇಲ್ಲಿ ನಿಮಗೆ ಕಾಸ್ ಆಫ್ ಮೈನಸ್ 5 ಅಂತ ಬರುತ್ತೆ, ಮೈನಸ್ ಆಫ್ ಕಾಸ್ ಆಫ್ ಏನು ಬರುತ್ತೆ, ಮೈನಸ್ ಆಫ್ 2 ಒಮೆಗಾ ಟಿ ಪ್ಲಸ್ 5 ಅಂತ ಬರುತ್ತೆ. ನಮಗೆ ಗೊತ್ತಿದೆ ಕಾಸ್ ಆಫ್ ಮೈನಸ್ ಟೀಟಾ ಇಸ್ ನಥಿಂಗ್ ಬಟ್ ಕಾಸ್ ಟೀಟಾ. ಹಾಗಾಗಿ ಇದನ್ನು ನಾವು ರೀಅರೇಂಜ್ ಮಾಡ್ಬೋದು. ತಗೊಂಡಿದ್ದಾಗ ನಿಮ್ಗೆ ಇಲ್ಲಿ ಏನು ಬರುತ್ತೆ ನೋಡಿ, ಕಾಸ್ 5 ಮೈನಸ್ ಕಾಸ್ 2 ಒಮೆಗಾ ಟಿ ಪ್ಲಸ್ 5 ಅಂತ ಬರ್ಬೋದು. ಅರ್ಥದಲ್ವ ಹೇಳಿದ್ದೇನೋ ಆಗುತ್ತೆ ಅಂತ ಅಂದ್ಬಿಟ್ಟು ಮೈನಸ್ ಇಲ್ಲಿ 2 ಒಮೆಗಾ ಟಿ ಇಲ್ಲೇನು ಬರಲ್ಲ ನಮಗೆ, ಸಾರಿ, ಕಾಸ್ ಆಫ್ 2 ಒಮೆಗಾ ಟಿ ಪ್ಲಸ್ 5 ಹಾಗೆ ಇರುತ್ತೆ. ಸೊ ಪ್ಲೀಸ್ ಚೇಂಜ್ ದಟ್. ಕಾಸ್ 5 ಮೈನಸ್ ಕಾಸ್ ಆಫ್ ದಿಸ್ ಒನ್ ಬರುತ್ತೆ. ಬಟ್ ನಮಗೆ ಬೇಕಾಗಿರೋದೇನೋ ಆವರೇಜ್ ಪವರ್ ಅಂತ ಹೇಳ್ತದೆ, ಆವರೇಜ್ ಪವರ್. ಸೊ ನೋಡಿ, ಈ ಒಂದು ಈಕ್ವೇಷನ್ ನಾವು ಅಬ್ಸರ್ವ್ ಮಾಡಿದ್ದಾಗ ಫಸ್ಟ್ ಟರ್ಮ್ ಬ್ರ್ಯಾಕೆಟಲ್ಲಿ ಫಸ್ಟ್ ಟರ್ಮ್ ಕಾಸ್ 5 ನೋಡಿ, ಈ ಟರ್ಮಲ್ಲಿ ಯಾವುದೇ ರೀತಿ ಟಿ ಇಲ್ಲ. ಹಾಗಾಗಿ ದಿಸ್ ಟರ್ಮ್ ಡಸ್ ನಾಟ್ ಚೇಂಜ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ಹೇಳ್ತಾರೆ. ಅದೇ ಈ ಟರ್ಮ್ ನಾವು ತಗೊಂಡಿದ್ದಾಗ, ಸೆಕೆಂಡ್ ಟರ್ಮ್ ನಾವು ತಗೊಂಡಿದ್ದಾಗ ಇದು ಟಿ ಟರ್ಮ್ ಇರೋದ್ರಿಂದ ಟೈಮ್ ಚೇಂಜ್ ಆಗ್ತಾ ಇದ್ರೆ ಕಾಸ್ ಆಫ್ ದಿಸ್ ವ್ಯಾಲ್ಯೂ ಆಲ್ಸೋ ಚೇಂಜಸ್ ಅಂತ ಹೇಳ್ಬೋದು. ಹಾಗಾಗಿ ನಿಮ್ಗೆ ಏನಾಗುತ್ತೆ ನೋಡಿ, ಇಫ್ ಐ ಮೆಷರ್ ಫಾರ್ ಎ ಕಂಪ್ಲೀಟ್ ಸೈಕಲ್, ಫಾರ್ ಎ ಕಂಪ್ಲೀಟ್ cycle, the second term, that is cos of 2 omega t plus 5, average value ಅನ್ನೋದು ನಿಮಗೆ ಫಾರ್ ಎ ಕಂಪ್ಲೀಟ್ ಸೈಕಲ್ ಆವರೇಜ್ ವ್ಯಾಲ್ಯೂ ಆಫ್ ದಿಸ್ ಅಂತ ಹೇಳ್ಬೋದು. ನಾವು ಇನ್ನೂ ಕ್ಲಿಯರ್ ಆಗಿ ಹೇಳಬೇಕು ಅಂತಂದ್ರೆ ಆವರೇಜ್ ಆಫ್ ಕಾಸ್ ಆಫ್ 2 ಒಮೆಗಾ ಟಿ ಪ್ಲಸ್ 5 ಅನ್ನೋದು ನಿಮಗೆ ಬಿಕಮ್ಸ್ ಈಕ್ವಲ್ ಟು 0 ಅಂತ ಹೇಳ್ತೀವಿ. ಯಾವಾಗಾದ್ರೂ 0 ಅನ್ನೋದಾಗುತ್ತೋ ಅವನಿಗೆ ಪವರ್ ಅನ್ನೋದೇನಾಗತ್ತೆ ನೋಡಿ, therefore P average becomes equals to P0 ಅಲ್ಲ V0 into I0 by 2 into cos 5 ಅಂತ ಹೇಳಬಹುದು. ಇದನ್ನು ರೀರೈಟ್ ಮಾಡೋಣ ನಾವಿಲ್ಲಿ. ಪವರ್ ಆವರೇಜ್ is equals to ನೋಡಿ V0 by ರೂಟ್ 2 ಅಂತ ಬರೀಬಹುದು. ಇದನ್ನು I0 by ರೂಟ್ 2 ಅಂತ ಬರೀಬಹುದು. ಸೊ ವಾಟ್ ಈಸ್ ದಿಸ್ V0 by ರೂಟ್ 2, I0 by ರೂಟ್ 2 ಅಂದರೆ ಏನು ಅಂತಂದರೆ ಆವರೇಜ್ ಪವರ್ ಈಸ್ ಈಕ್ವಲ್ಸ್ ಟು ವಿ ಆರ್ ಎಮ್ ಎಸ್ ಇಂಟು ಐ ಆರ್ ಎಮ್ ಎಸ್ ಇಂಟು ಕಾಸ್ 5 ಅಂತ ಹೇಳ್ತಾರೆ. ವಿ ಆರ್ ಎಮ್ ಎಸ್ ಇಂಟು ಐ ಆರ್ ಎಮ್ ಎಸ್ ಇಂಟು ಕಾಸ್ 5. ದಿಸ್ ಈಸ್ ಅಬೌಟ್ ಆವರೇಜ್ ಪವರ್ ಅಂತಲೂ ಹೇಳ್ತೀವಿ. ಒಂದು ಸರಿ ಅಬ್ಸರ್ವ್ ಮಾಡಿ, ಈ ಒಂದು ಆವರೇಜ್ ಪವರಲ್ಲಿ ಕಾಸ್ 5 ಅನ್ನೋದಿದೆ. ಅಂದರೆ ಆವರೇಜ್ ಪವರ್ ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಫೇಸ್ ಡಿಫರೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅಷ್ಟೇ ಅಲ್ಲ, ಈ ಕಾಸ್ 5 ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಈ ಒಂದು ಕಾಸ್ 5ನ ಪವರ್ ಫ್ಯಾಕ್ಟರ್ ಅಂತಲೂ ಕರೀತಾರೆ. ಸೊ ಸಿ ಹಿಯರ್, cos 5 is called as a power factor. ಯಾಕೆಂತ ಗೊತ್ತಾಯ್ತಲ್ವಾ? ಪವರ್ ಫ್ಯಾಕ್ಟರ್ ಅಂದರೆ ಯಾಕೆ ಕಾಸ್ 5 ಅಂತ ತಗೊಳ್ತಾ ಇದ್ದೀವಿ? ಸೊ ಆವರೇಜ್ ಪವರ್ ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಫೇಸ್ ಡಿಫರೆನ್ಸ್. ಅಷ್ಟೇ ಅಲ್ಲ, ಕಾಸ್ ಆಫ್ ಫೇಸ್ ಡಿಫರೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಈ ಕಾಸ್ 5ನ ನಾವು ಪವರ್ ಫ್ಯಾಕ್ಟರ್ ಅಂತ ಕರಿತೀವಿ. ಗೊತ್ತಾ? ದಿಸ್ ಈಸ್ ಎಕ್ಸ್ಪ್ರೆಷನ್ ಫಾರ್ ಆವರೇಜ್ ಪವರ್ ಅಂತ ಹೇಳ್ತಾರೆ. ಆವರೇಜ್ ಪವರ್. ಸೊ ಚೆನ್ನಾಗಿ ಬಿಟ್ಕೊಳ್ಳಿ,
ಪಿ ಆವರೇಜ್ ಅನ್ನೋದು V0 ಇಂಟು I0/2 ಅಂತಲೂ ಹೇಳ್ತೀರಾ ಇಂಟು ಕಾಸ್ ಫೈ, ಇಲ್ಲ VRMS ಇಂಟು IRMS ಇಂಟು ಕಾಸ್ ಫೈ ಅಂತಲೂ ಅರಿಬಹುದು. ಸೊ ಬೇಸ್ಡ್ ಆನ್ ದಿಸ್, ಈ ಒಂದು ಎಕ್ಸ್ಪ್ರೆಷನ್ನ ಬೇಸ್ ಮಾಡಿಕೊಂಡು ಒಂದೊಂದು ಎ ಸಿ ಸರ್ಕ್ಯೂಟಲ್ಲಿ ಪವರ್ ಅನ್ನೋದು ಏನಾಗುತ್ತೆ ಅನ್ನೋದು ಡಿಟರ್ಮಿನ್ ಮಾಡ್ತೀವಿ. ಗೊತ್ತಾಯ್ತಲ್ವಾ? ಅದು ಏನು ಅನ್ನೋದನ್ನ ನೋಡೋಣ. ಏನಿದು ಡಿ ಸಿ ಎ ಸಿ ಸರ್ಕ್ಯೂಟ್ಸ್ ಅನ್ನೋದನ್ನ ನೋಡೋಣ. ವಾಟ್ ಆರ್ ಎ ಸಿ ಸರ್ಕ್ಯೂಟ್ಸ್? ಎ ಸಿ ಸರ್ಕ್ಯೂಟ್ಸ್ ಅಂದರೆ ಬೇರೆ ಏನೂ ಅಲ್ಲ ನೋಡಿ. ಇಟ್ ಈಸ್ ಅ ಸರ್ಕ್ಯೂಟ್, ದ ಕಾಂಬಿನೇಷನ್ ಆಫ್ ಎಲ್ ಸಿ, ಸಿ ಆರ್, ಆರ್ ಎಲ್, ಇಲ್ಲ ಎಲ್ ಸಿ ಆರ್, ಇದನ್ನೆಲ್ಲ ನಾವು ಎ ಸಿ ಸರ್ಕ್ಯೂಟ್ಸ್ ಅಂತ ಹೇಳ್ತಾರೆ. ಇಲ್ಲ ನಾವು ಸಿಂಪಲ್ ಆಗಿ ಡಿಫೈನ್ ಮಾಡಬೇಕು ಅಂತಂದರೆ, the circuits in which elements like resistor, inductor, capacitor, okay, are connected, or combination ಅಂತಲೇ ಹೇಳ್ಬೋದು, ಆರ್ ಕನೆಕ್ಟೆಡ್ ಟು ಎ ಸಿ ಸೋರ್ಸ್ ಅಂತ ಹೇಳ್ಬೋದು. ಎ ಸಿ ಸೋರ್ಸ್ ಆರ್ ಕಾಲ್ಡ್ ಎ ಸಿ ಸರ್ಕ್ಯೂಟ್ಸ್ ಅಂತ ಹೇಳ್ಬೋದು. ಎಕ್ಸಾಂಪಲ್ ನೋಡಿ. ಎಕ್ಸಾಂಪಲ್, ಇಟ್ ಮೇ ಬಿ ಎ ಪ್ಯೂರ್ ರೆಸಿಸ್ಟಾರ್ ಸರ್ಕ್ಯೂಟ್ ಆಗಿರ್ಬೋದು. ಈಸ್ ಆಲ್ಸೋ ಎ ಸಿ ಸರ್ಕ್ಯೂಟ್. ನೋಡಿ, ಎ ಸಿ ಅನ್ನೋದು ಹೇಗೆ ರೆಪ್ರೆಸೆಂಟ್ ಮಾಡ್ತಾ ಇದೀವಿ, ಸಿಂಬಲ್ ಅರ್ಥ ಮಾಡ್ಕೊಳ್ಳಿ. ಹಾರಿಜಾಂಟಲ್ ಎಸ್ ಥರ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಯಾಕೆ ತುಂಬ ಜನ ಮಕ್ಕಳು ಕನ್ಫ್ಯೂಸ್ ಆಗ್ತಾ ಇರುತ್ತದು. ಓಕೆ, ಎ ಸಿ ಅಂತ ಡಿ ಸಿ ಅಂತ ಹೇಗೆ ನಾವು ಐಡೆಂಟಿಫೈ ಮಾಡಬೇಕು ಅಂತಂದರೆ, ಡಿ ಸಿ ಅಂತಂದರೆ ಬ್ಯಾಟ್ರಿ ಸಿಂಬಲ್ ಇರುತ್ತೆ, ಎ ಸಿ ಅಂತಂದರೆ ಸರ್ಕಲ್ ಹಾರಿಜಾಂಟಲ್ ಎಸ್ ಇರುತ್ತೆ ಅಂತ ಹೇಳ್ತಾರೆ. ಇಲ್ಲ ಅಂತಂದಾಗ ನೋಡಿ, ಆರ್ ವಿತ್ ಕೆಪಾಸಿಟರ್ ಇರ್ಬೋದು, ಇಲ್ಲ ಕಾಂಬಿನೇಷನ್ ಇರ್ಬೋದು ಅಂತ ಹೇಳ್ತಾರೆ. ಲೈಕ್ ದ್ಯಾಟ್. ದಿಸ್ ಆರ್ ಆಲ್ ಎಕ್ಸಾಮ್ ಎಕ್ಸ್ಟ್ರಾ, ಇನ್ನೂ ಬೇಕಾದಷ್ಟೇ ಸರ್ಕ್ಯೂಟ್ಸ್ ನಾವು ಬರೀಬೋದು. ದಿಸ್ ಆರ್ ಆಲ್ ಎಕ್ಸಾಂಪಲ್ಸ್ ಆಫ್ ಎ ಸಿ ಸರ್ಕ್ಯೂಟ್ಸ್ ಅಂತ ಹೇಳಿ. ನಾವಿವಾಗ ನಮ್ಮ ಒಂದು NCERT ಸಿಲೆಬಸ್ಸಲ್ಲಿ ನಮಗೆ ಎ ಸಿ ಸರ್ಕ್ಯೂಟ್ಸ್ ಅನ್ನೋದು ಪ್ಯೂರ್ ರೆಸಿಸ್ಟಾರ್, ಪ್ಯೂರ್ ಇಂಡಕ್ಟಾರ್, ಪ್ಯೂರ್ ಕೆಪಾಸಿಟರ್ ಸರ್ಕ್ಯೂಟ್ಸ್ ಇದೆ. ಅದ್ರ ಜೊತೆಗೆ ಕಾಂಬಿನೇಷನ್ ಆಫ್ ಆಲ್ ದೀಸ್ 3 ಇನ್ ಸೀರೀಸ್ ಅನ್ನೋದು ಇದೆ. ಹಾಗಾಗಿ ಅದು ಏನು ಅನ್ನೋದನ್ನು ನೋಡೋಣ. ಓಕೆ, see here, what is the first one? Different types of AC circuits. ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ. ಅದರ ನಿಮಗೆ ಫಸ್ಟ್ ಒನ್ ಏನು ಅಂತಂದರೆ, ಎ ಸಿ ಥ್ರೂ ರೆಸಿಸ್ಟಾರ್, ಎ ಸಿ ಅಪ್ಲೈಡ್ ಟು ಎ ರೆಸಿಸ್ಟಾರ್, ಆರ್ ಎ ಸಿ ಥ್ರೂ ಪ್ಯೂರ್ ರೆಸಿಸ್ಟಾರ್ ಅಂತಲೂ ಕರಿತೀವಿ. ಸೊ ಇದರಲ್ಲಿ ಏನು ಬರುತ್ತೆ, ಏನಾಗುತ್ತೆ, ವೋಲ್ಟೇಜ್ ಏನಾಗುತ್ತೆ, ಕರೆಂಟ್ ಏನಾಗುತ್ತೆ, ಅಷ್ಟೇ ಅಲ್ಲ, ಓಕೆ, ಪವರ್ ಅನ್ನೋದು ಏನಾಗುತ್ತೆ ಅನ್ನೋದನ್ನು ಓದೋಣ. ಸರಿನಾ? ಸೊ ಎಲ್ಲರೂ ಓದ್ತಾ ಇದ್ದೀರಲ್ವಾ ಮನೆಯಲ್ಲಿ ಕೂತ್ಕೊಂಡು? ಓಕೆ, ಟೈಮ್ ವೇಸ್ಟ್ ಮಾಡಬೇಡಿ. ಓಕೆ, ಯಾರು ಬೇಕಾದರೂ ನೀವು ಮೆಡಿಕಲ್ ಆಗ್ಬೋದು, ಇಲ್ಲ ಇಂಜಿನಿಯರಿಂಗ್ ಮಾಡ್ಬೋದು. ಓಕೆ, ಹಾಗೆ ಕೂತ್ಕೊಂಡು ನೀವು ಶ್ರದ್ಧೆ ಇಟ್ಟು ನೀವು ಓದಿದ್ದೀರಾ ಅಂತಂದರೆ ಈಸಿಯಾಗಿ ನೀವು ಕ್ರ್ಯಾಕ್ ಮಾಡ್ತೀರಾ. ಗೊತ್ತಾಯ್ತಲ್ವಾ? ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಒನ್, ಎ ಸಿ ಥ್ರೂ ರೆಸಿಸ್ಟಾರ್. ನಾವು ಜನರಲ್ ಸೆಂಟೆನ್ಸ್ ಏನು ಅಂತಂದರೆ, ಕನ್ಸಿಡರ್ ಎ ರೆಸಿಸ್ಟಾರ್, consider a resistor connected to an AC source as shown in figure ಅಂತ ಹೇಳ್ತಾರೆ. as shown in figure. ಗೊತ್ತಾಯ್ತಲ್ವಾ? ನೋಡಿ, ಇಲ್ಲಿ ಸರ್ಕ್ಯೂಟ್ ಹೇಗಿರುತ್ತೆ ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿ. ಓನ್ಲಿ ರೆಸಿಸ್ಟಾರ್ ಇರುತ್ತಪ್ಪ, ಬೇರೆ ಏನೂ ಇರಲ್ಲ. ಲೆಟ್ ಆರ್ ಅನ್ನೋದು ನಿಮಗೆ ಆ ರೆಸಿಸ್ಟಾರ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಈ ಎ ಸಿ ನಾವು ಹೇಗೆ ಬರಿತೀವಿ ಅಂತಂದಾಗ, ಇಟ್ ಈಸ್ V0 sin ಒಮೆಗಾ ಟಿ ಅಂತ ಬರೀಬಹುದು. V = V0 sin ಒಮೆಗಾ ಟಿ
ಲೆಟ್ ಇಟ್ ಬಿ ಈಕ್ವೇಷನ್ 1 ಅಂತ ಕರೆಯೋಣ. ನಮಗೆ ಗೊತ್ತಾಯ್ತು ಇವಾಗ ವಿ ಈಕ್ವಲ್ ಟು ವಿ ನಾಟ್ ಸೈನ್ ಒಮೆಗಾ ಟಿ ಬಂತು. ಇವಾಗ ಕರೆಂಟ್ ಅನ್ನೋದು ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ದೇರ್ಫೋರ್ ಕರೆಂಟ್ ಅನ್ನೋದು ಏನಾಗಿರುತ್ತೆ ನಿಮ್ಗೆ ಇಲ್ಲಿ ಅಂತಂದರೆ ಇಟ್ ಈಸ್ ವಿ ಬೈ ಆರ್ ಅಂತ ಹೇಳ್ತಾರೆ. ವಿ ವಾಟ್ ಈಸ್ ವಿ ವ್ಯಾಲ್ಯೂ? ವಿ ವ್ಯಾಲ್ಯೂ ಏನಿಲ್ಲಿ? ವಿ ನಾಟ್ ಸೈನ್ ಒಮೆಗಾ ಟಿ ಡಿವೈಡ್ ಬೈ ಆರ್ ಅಂತ ಹೇಳ್ಬೋದು. ಇಲ್ಲಿ ನೋಡಿ ವಾಟ್ ಈಸ್ ದಿಸ್ ವಿ ನಾಟ್ ಬೈ ಆರ್ ಏನಾಗತ್ತೆ ನೋಡಿ. ಇದನ್ನು ಹೇಗೆ ಬರೀಬೋದು ನಾವು ಅಂತಂದರೆ ಐ ವಿಲ್ ಬಿಕಮ್ ಈಕ್ವಲ್ಸ್ ಟು ವಿ ನಾಟ್ ಬೈ ಆರ್ನ ನಾನು ಐ ನಾಟ್ ಅಂತ ಬರೀಬಹುದು ಇಂಟು ಸೈನ್ ಒಮೆಗಾ ಟಿ ಅಂತ ಹೇಳ್ತಾರೆ. ವೇರ್ ಐ ನಾಟ್ ಅನ್ನೋದು ಪೀಕ್ ಕರೆಂಟ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದರ ವ್ಯಾಲ್ಯೂ ನಿಮಗೆ ವಿ ನಾಟ್ ಬೈ ಆರ್ ಆಗಿರುತ್ತೆ. ಇದನ್ನು ಈಕ್ವೇಷನ್ 2 ಅಂತ ಕರೆಯೋಣ. ಈಕ್ವೇಷನ್ 2. ಸೊ ಹಾಗಾಗಿ ಏನಾಗುತ್ತೆ ನೋಡಿ, 1 ಮತ್ತು 2 ಎರಡರನ್ನು ಅಬ್ಸರ್ವ್ ಮಾಡಿ. ಅಬ್ಸರ್ವ್ ಈಕ್ವೇಷನ್ 1 ಆ್ಯಂಡ್ ಅಬ್ಸರ್ವ್ ಈಕ್ವೇಷನ್ 2. ಎರಡರನ್ನು ನಾವು ಅಬ್ಸರ್ವ್ ಮಾಡಿದ್ದಾಗ ಸಿ ಹಿಯರ್ comparing equation 1 and 2, we can say ಏನಂತ ಹೇಳ್ಬೋದು ನಾವಿಲ್ಲಿ ಅಂತಂದರೆ ಕರೆಂಟ್ ಮತ್ತು ವೋಲ್ಟೇಜ್. ಒಂದ್ಸರಿ ಅಬ್ಸರ್ವ್ ಮಾಡಿ ಏನು ಹೇಳ್ತಾ ಇದ್ದಾರಂತ. ವಿ ಅನ್ನೋದು ವಿ ನಾಟ್ ಸೈನ್ ಒಮೆಗಾ ಟಿ ಬಂದಿದೆ, ಐ ಅನ್ನೋದು ಐ ನಾಟ್ ಸೈನ್ ಒಮೆಗಾ ಟಿ ಅಂತಲೂ ಬಂದಿದೆ. ಅಂದರೆ ಎರಡು ಒಂದೇ ಸೈನಲ್ಲಿದೆ, ಒಂದೇ ಫಂಕ್ಷನಲ್ಲಿದೆ. ಹಾಗಾಗಿ ನಾವೇನಂತ ಹೇಳ್ಬೋದು ನಾವು ಅಂತಂದಾಗ ವಿ ಕ್ಯಾನ್ ಸೇ ದ್ಯಾಟ್ ವೋಲ್ಟೇಜ್ ಆ್ಯಂಡ್ ಕರೆಂಟ್ ವಿಲ್ ಬಿ ಇನ್ ಫೇಸ್ ಅಂತ ಹೇಳ್ತಾರೆ. ವಿಲ್ ಬಿ ಇನ್ ಫೇಸ್ ಇನ್ ಪ್ಯೂರ್ ರೆಸಿಸ್ಟಾರ್ ಸರ್ಕ್ಯೂಟ್ ಅಂತ ಹೇಳ್ತಾರೆ. ದಟ್ ಈಸ್ ಇಲ್ಲ ಅಂತಂದರೆ ಫೇಸ್ ಡಿಫರೆನ್ಸ್ ಏನಂತ ಹೇಳ್ಬೋದು ನಾವಿಲ್ಲಿ. ದ ಫೇಸ್ ಡಿಫರೆನ್ಸ್ ಫೈ ವಿಲ್ ಬಿ ಈಕ್ವಲ್ ಟು ಝೀರೋ ಬಿಟ್ವೀನ್ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಅಂತ ಹೇಳ್ಬಿಟ್ಟು ವೋಲ್ಟೇಜ್ ಆ್ಯಂಡ್ ಕರೆಂಟ್. ನಾವು ಹೌ ಟು ರೆಪ್ರೆಸೆಂಟ್ ದ ಗ್ರಾಫಿಕಲ್ ವೇರಿಯೇಷನ್ ನೋಡೋಣ ಇವಾಗ. ಗ್ರಾಫಾಗೆ ಈ ಮತ್ತು ವೋಲ್ಟೇಜ್ ಮತ್ತು ಕರೆಂಟ್ನ ಹೇಗೆ ನಾವು ರೆಪ್ರೆಸೆಂಟ್ ಮಾಡಬಹುದು ಅಂತ ಅಬ್ಸರ್ವ್ ಮಾಡಿ. This is the time and this is the current or voltage. This is the variation ಅಂತ ನಾವು ತೋರಿಸಿದ್ದಾಗ this is the representation of ವೋಲ್ಟೇಜ್. ಸೈನುಸಾಯ್ಡಲ್ ಫಂಕ್ಷನ್ ಅಲ್ವಾ. ಸೈನುಸಾಯ್ಡಲ್ ಅಂತಂದರೆ ಹೀಗಿರುತ್ತೆ ನಿಮಗೆ ಫಂಕ್ಷನ್ ಅನ್ನೋದು ನಿಮಗೆ. ಓಕೆ, ಅದೇ ರೀತಿ ನಿಮಗೆ ಇವಾಗ ಏನಾಗುತ್ತೆ ಕರೆಂಟ್ನ ಹೇಗಿರುತ್ತೆ ಅಂತ ನೋಡೋಣ. ವೇರಿಯೇಷನ್ ಆಫ್ ಕರೆಂಟ್. ನೋಡಿ, ಬ್ಲೂ ಕಲರ್ ಲೈನ್ ಏನು ಮಾಡಿದ್ರೆ ರಿಪ್ರೆಸೆಂಟ್ ಮಾಡುತ್ತೆ, ವೇರಿಯೇಷನ್ ಆಫ್ ಕರೆಂಟ್ನ ರೆಪ್ರೆಸೆಂಟ್ ಮಾಡುತ್ತೆ. ಪಿಂಕ್ ನಿಮಗೆ ವೇರಿಯೇಷನ್ ಆಫ್ ವೋಲ್ಟೇಜ್ನ ರೆಪ್ರೆಸೆಂಟ್ ಮಾಡುತ್ತೆ. ವಾಟ್ ಇಸ್ ಮೀನಿಂಗ್ ಆಫ್ ಇನ್ ಫೇಸ್ ಇಲ್ಲ ಫೇಸ್ ಡಿಫರೆನ್ಸ್ ಝೀರೋ ಅಂದರೆ ಮೀನಿಂಗ್ ಏನು ಅಂತಂದರೆ, ವೋಲ್ಟೇಜ್ ಅನ್ನೋದು ಯಾವಾಗಾದರೆ ಮ್ಯಾಕ್ಸಿಮಮ್ ಹೋಗುತ್ತೋ ಕರೆಂಟು ಸಹ ನಿಮಗೆ ಮ್ಯಾಕ್ಸಿಮಮ್ ಹೋಗುತ್ತೆ. ಯಾವಾಗ ವೋಲ್ಟೇಜ್ ಝೀರೋಗೆ ಬರುತ್ತೋ ಕರೆಂಟು ಸಹ ಆವಾಗಲೇ ಝೀರೋ ಬರುತ್ತೆ. ಗೊತ್ತಾಯ್ತಲ್ಲ, ಆವಾಗ ಅದೆರಡನ್ನ ಇನ್ ಫೇಸ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಅ ಇನ್ ಫೇಸ್. ಗೊತ್ತಾಯ್ತಲ್ವಾ. ದಿಸ್ ಇಸ್ ದ ವೇರಿಯೇಷನ್ ಆಫ್ ಕರೆಂಟ್ ಅಂಡ್ ವೋಲ್ಟೇಜ್ ಥ್ರೂ ಗ್ರಾಫ್ ಅಂತ ಹೇಳಿದ. ಥ್ರೂ ಗ್ರಾಫ್ ಅಷ್ಟೇ ಅಲ್ಲ, ನಿಮ್ಗೆ ಇದರಲ್ಲಿ ಫೇಸಾರ್ ಡಯಾಗ್ರಾಮ್ ಅನ್ನೋದು ಸಹ ನಾವು ರೆಪ್ರೆಸೆಂಟ್ ಮಾಡಬೇಕಾಗಿರುತ್ತೆ.
ಏನಿದು ಫೇಸಾರ್ ಅಂದರೆ ಏನು? ಫೇಸಾರ್ ಅಂದರೆ ಏನೂ ಅಲ್ಲ, ನಿಮ್ಗೆ ಆಲ್ರೆಡಿ ವೆಕ್ಟಾರ್ ಬಗ್ಗೆ ಗೊತ್ತಿರುತ್ತೆ. ವೆಕ್ಟಾರ್ ಅಂತಂದ್ರೆ ಏನು? ದ ಒನ್ ವಿಚ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆಸ್ ವೆಲ್ ಆಸ್ ದ ಡೈರೆಕ್ಷನ್ ಅಂತ. ಫೇಸಾರ್ ಅಂದರೆ ಏನು ಅಂತಂದರೆ ದ ವೆಕ್ಟಾರ್ ವಿಚ್ ಕ್ಯಾನ್ ರೊಟೇಟ್ ಅಂತ ಹೇಳ್ತಾರೆ. ಆ ರೊಟೇಟಿಂಗ್ ವೆಕ್ಟಾರ್ನ ನಾವು ಫೇಸಾರ್ ಅಂತ ಕರಿತೀವಿ. ಸೊ ಹಾಗಾಗಿ ಈ ಫೇಸಾರ್ ಡಯಾಗ್ರಾಮ್ ಹೇಗಿರುತ್ತೆ ಅಂತಂದರೆ, ಸಿ ಹಿಯರ್ ಐ ವಿಲ್ ಟೇಕ್ ಅಲಾಂಗ್, ದಿಸ್ ಈಸ್ ದ ಕರೆಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅದೇ ಲೈನಲ್ಲಿ ನಿಮಗೆ ವೋಲ್ಟೇಜ್ ಸಹ ಬರ್ದಿರ್ತೀವಿ. ವೋಲ್ಟೇಜ್ ಯಾಕೆ ಒಂದೇ ಲೈನ್ ಬರೀತೀವಿ ನಾವು? ವೋಲ್ಟೇಜ್ ಸ್ವಲ್ಪ ದೊಡ್ಡ ಲೈನ್ ಹಾಕ್ತೀವಿ. ಯಾಕೆ ಅಂತಂದ್ರೆ V = I × R ಅಲ್ವಾ? ವಿ ಅನ್ನೋದು ಐಗಿಂತ ಯಾವಾಗಲೂ ಜಾಸ್ತಿ ಇರುತ್ತೆ, ಹಾಗಾಗಿ ಇನ್ನು ಸ್ವಲ್ಪ ಉದ್ದ ಲೈನ್ ಹಾಕ್ತೀವಿ. ಈಸ್ ಅ ಫೇಸಾರ್ ಡಯಾಗ್ರಾಮ್. ಫೇಸ್ ಡಿಫರೆನ್ಸ್ ಬಿಟ್ವೀನ್ ದ ಕರೆಂಟ್ ಅಂಡ್ ವೋಲ್ಟೇಜ್ ಈಸ್ ಈಕ್ವಲ್ ಟು 0. ಫೇಸರ್ ಅಂದ್ರೆ ರೊಟೇಟಿಂಗ್ ವೆಕ್ಟಾರ್ ಅಂತ ಕರಿತೀವಿ, ರೊಟೇಟಿಂಗ್ ವೆಕ್ಟಾರ್. ಸೊ ಇಲ್ಲಿ ವಾಟ್ ಹ್ಯಾಪನ್ಸ್ ಟು ಪವರ್ ಅಂತ ಕರೆಯೋಣ. ವಾಟ್ ಹ್ಯಾಪನ್ಸ್ ಟು ಪವರ್? ವಾಟ್ ಹ್ಯಾಪನ್ಸ್ ಟು ಆವರೇಜ್ ಪವರ್? ಆವರೇಜ್ ಪವರ್ ಏನಾಗಿರುತ್ತೆ ನಿಮ್ಗೆ ಇಲ್ಲಿ? P is equals to VRMS into IRMS into cos phi ಅಂತ ಹೇಳ್ತಾರೆ. ಸಿನ್ಸ್ phi is equal to 0, ಏನಾಗತ್ತವ? cos phi ಏನಾಗತ್ತಪ್ಪ? cos 0 will become equal to 1 ಅಂತ ಹೇಳ್ತಾರೆ. Therefore we can say average power will become equals to VRMS into IRMS ಅಂತ ಹೇಳ್ತಾರೆ. VRMS into IRMS. ಇಲ್ಲ ಅಂತಂದರೆ V0 into I0 ಡಿವೈಡ್ ಬೈ 2 ಅಂತ ಕರಿಬಹುದು. ಡಿವೈಡ್ ಬೈ 2 is the value of power in ಪ್ಯೂರ್ ರೆಸಿಸ್ಟಾರ್ ಸರ್ಕ್ಯೂಟ್. ಪ್ಯೂರ್ ರೆಸಿಸ್ಟಾರ್ ಸರ್ಕ್ಯೂಟ್ ಅಷ್ಟೇ ಅಲ್ಲ, ನಿಮಗೆ ಕೆಲವೊಂದ್ಸರಿ ನಿಮ್ಗೆ ಏನಂತಾರೆ, ಹೌ ದ ಫ್ರೀಕ್ವೆನ್ಸಿ ಅನ್ನೋದು ಹೇಗೆ ಚೇಂಜ್ ಆಗ್ತಾ ಇರುತ್ತೆ ಅಂತ ಇಲ್ಲ, ರೆಸಿಸ್ಟೆನ್ಸ್ ಅನ್ನೋದು ಫ್ರೀಕ್ವೆನ್ಸಿ ಜೊತೆ ಹೇಗೆ ಚೇಂಜ್ ಆಗುತ್ತೆ ಅಂತಲೂ ಹೇಳ್ತಾರೆ. ರೆಸಿಸ್ಟೆನ್ಸ್ ಈಸ್ ಆರ್ ಅಲ್ವಾ, ಹಾಗಾಗಿ ಇಟ್ ಡಸ್ ನಾಟ್ ಡಿಪೆಂಡ್ ಅಂತ ಹೇಳ್ತಾರೆ. ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ಫ್ರೀಕ್ವೆನ್ಸಿ. ಡಸ್ ನಾಟ್ ಡಿಪೆಂಡ್ ಆನ್ ಫ್ರೀಕ್ವೆನ್ಸಿ ಅಂತ ಹೇಳ್ತಾರೆ. ದಟ್ ಈಸ್ ವಾಟ್ ಕ್ಯಾನ್ ರೈಟ್ ಹಿಯರ್? ನೋಡಿ, ದಿಸ್ ಈಸ್ ದ ಫ್ರೀಕ್ವೆನ್ಸಿ ಅಂತ ಹೇಳ್ತಾರೆ, ಅಂಡ್ ದಿಸ್ ದ ಆರ್ ಅಂತ ತಗೊಂಡಿದ್ದಾಗ ನಮಗೆ ಸ್ಟ್ರೈಟ್ ಲೈನ್ ಬರುತ್ತೆ ಅಂತ ಹೇಳ್ತಾರೆ. ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ಫ್ರೀಕ್ವೆನ್ಸಿ. ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಫ್ರೀಕ್ವೆನ್ಸಿ ಆಫ್ AC ಸೋರ್ಸ್ ಅಂತ ಹೇಳ್ತಾರೆ. ಗೊತ್ತಾಯ್ತಲ್ವಾ? ಇದೆಲ್ಲ ನಿಮಗೆ CET ಕ್ವಶನ್ಸ್ಗೆ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ವಾಟ್ ಈಸ್ ದ ರೆಸಿಸ್ಟೆನ್ಸ್ ಆಫ್ ದ AC ಸರ್ಕ್ಯೂಟ್, ಪ್ಯೂರ್ ರೆಸಿಸ್ಟಾರ್ AC ಸರ್ಕ್ಯೂಟ್ ಫ್ರೀಕ್ವೆನ್ಸಿ ಮೇಲೆ ಹೇಗೆ ಡಿಪೆಂಡ್ ಆಗುತ್ತೆ ಅಂತಂದರೆ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಫ್ರೀಕ್ವೆನ್ಸಿ ಅಂತ ನಾವು ಹೇಳ್ಬೋದು. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಥಿಂಗ್, ದಟ್ ಈಸ್ AC ಅಪ್ಲೈಡ್ ಟು ಪ್ಯೂರ್ ಇಂಡಕ್ಟಾರ್ ಸರ್ಕ್ಯೂಟ್. ಅದು ಹೋಗೋಕ್ಕೂ ಮುಂಚೆ ನಾವು ಒಂದು ನ್ಯೂಮರಿಕಲ್ನ ಸಾಲ್ವ್ ಮಾಡಿಕೊಂಡು ಹೋಗೋಣ. ಓಕೆ, ಸೊ ಸಿ ಹಿಯರ್ ವಾಟ್ ಈಸ್ ದ ಪ್ರಾಬ್ಲಮ್. ಒಂದು ಸರಿ ಓದಿ ಏನು ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು. ಎ ರೆಸಿಸ್ಟೆನ್ಸ್ ಆಫ್ 20 ohm, ರೆಸಿಸ್ಟೆನ್ಸ್ ಆಫ್ 20 ohm ಈಸ್ ಕನೆಕ್ಟೆಡ್ ಟು ಎ ಸೋರ್ಸ್ ಆಫ್ ಆಲ್ಟರ್ನೇಟಿಂಗ್ ಕರೆಂಟ್ ರೇಟೆಡ್ 110 volt 50 Hz. ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ 110 volt, 50 Hz ಕೊಟ್ಟಿದ್ದಾರೆ ಅಂದರೆ ಇದು ಯಾವ ವೋಲ್ಟೇಜ್ ಆಗಿರುತ್ತೆ? RMS ವೋಲ್ಟೇಜ್ ಆಗಿರುತ್ತೆ, ಮರಿಬೇಡಿ, ನೆನಪಿಟ್ಕೊಳ್ಳಿ. ಓಕೆ, ಸೊ ಫೈಂಡ್ ಫಸ್ಟ್ ಒನ್ RMS ಕರೆಂಟ್, ಸೆಕೆಂಡ್ ಒನ್ ಮ್ಯಾಕ್ಸಿಮಮ್ ಇನ್ಸ್ಟ್ಯಾಂಟೇನಿಯಸ್ ಕರೆಂಟ್ ಇನ್ ದ ರೆಸಿಸ್ಟಾರ್, ಥರ್ಡ್ ಒನ್ ಟೈಮ್ ಟೇಕನ್ ಬೈ ದ ಕರೆಂಟ್ ಟು ಚೇಂಜ್ ಫ್ರಮ್ ಇಟ್ಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಟು RMS ವ್ಯಾಲ್ಯೂ ಅಂತ ಹೇಳ್ತಾರೆ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಟು RMS ವ್ಯಾಲ್ಯೂ. ಗೊತ್ತಾಗಿದಲ್ವಾ? ಸೊ ಸಿಂಪ್ಲಿಫೈ ಮಾಡೋಣ. ನೋಡಿ ಏನೇನು ಕೊಟ್ಟಿದ್ದಾರೆ ಅಂತ ಒಂದ್ಸರಿ ನೀಟಾಗೆ ನೋಟ್ ಮಾಡಿ. ರೆಸಿಸ್ಟೆನ್ಸ್ R ವ್ಯಾಲ್ಯೂ ಈಸ್ ಈಕ್ವಲ್ ಟು 20 ohm ಅಂತ ಹೇಳಿದ್ದಾರೆ. R ವ್ಯಾಲ್ಯೂ ವಿಲ್ ಬಿಕಮ್ ಈಕ್ವಲ್ಸ್ ಟು 20 ohm ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಫ್ರೀಕ್ವೆನ್ಸಿ ಎಷ್ಟು ಕೊಟ್ಟಿದ್ದಾರೆ ನಿಮಗೆ? VRMS ವ್ಯಾಲ್ಯೂ ಕೊಟ್ಟಿದ್ದಾರೆ.
ವಿ ಆರ್ ಎಮ್ ಎಸ್ ಇಸ್ ಈಕ್ವಲ್ಸ್ ಟು 110 ವೋಲ್ಟ್ ಅಂತ ಹೇಳಿದ್ದಾರೆ. ಫ್ರೀಕ್ವೆನ್ಸಿ ಬಿಕಮ್ಸ್ ಈಕ್ವಲ್ ಟು 50 ಹರ್ಟ್ಸ್. ಫ್ರೀಕ್ವೆನ್ಸಿ ಬಿಕಮ್ಸ್ ಈಕ್ವಲ್ ಟು 50 ಹರ್ಟ್ಸ್. ಫಸ್ಟ್ ಒನ್ ನಮ್ಗೆ ಏನು ಕೊಟ್ಟಿದ್ದಾರೆ, ನಮಗೆ ಇಲ್ಲಿ ಆರ್ ಎಮ್ ಎಸ್ ಕರೆಂಟ್ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈ ಒಂದು ಪ್ರಾಬ್ಲಮ್ ನೀವೊಂದ್ಸರಿ ಓದಿ. ನಿಮಗಿಲ್ಲಿ ರೆಸಿಸ್ಟಾರ್ ಬಿಟ್ಟು ಬೇರೆ ಯಾವುದೂ ಇಲ್ಲ. ಇಟ್ ಈಸ್ ಎ ಪ್ಯೂರ್ ರೆಸಿಸ್ಟಾರ್ ಸರ್ಕ್ಯೂಟ್ ಆಗಿರುತ್ತೆ. ದೇರ್ ಫೋರ್ ಏನಾಗಿರುತ್ತೆ ಅಂತ ಒಂದ್ಸರಿ ಯೋಚನೆ ಮಾಡಿ. ಫಸ್ಟ್ ಒನ್ ಆರ್ ಎಮ್ ಎಸ್ ನಾವು ಫೈಂಡ್ ಔಟ್ ಮಾಡಬೇಕು. ಐ ಆರ್ ಎಮ್ ಎಸ್ ವಿಲ್ ಬಿಕಮ್ ಈಕ್ವಲ್ಸ್ ಟು ವಿ ಆರ್ ಎಮ್ ಎಸ್ ಡಿವೈಡ್ ಬೈ ಆರ್ ಅಂತ ಬರೀಬಹುದು. ವಿ ಆರ್ ಎಮ್ ಎಸ್ ಡಿವೈಡ್ ಬೈ ಆರ್. ವಾಟ್ ಇಸ್ ದ ವಿ ಆರ್ ಎಮ್ ಎಸ್ ವ್ಯಾಲ್ಯೂ? ವಿ ಆರ್ ಎಮ್ ಎಸ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ನೋಡಿ, 110 ಇಲ್ಲಿ ಕೊಟ್ಟಿದ್ದಾರೆ. ಡಿವೈಡ್ ಬೈ ಆರ್ ಇಸ್ ಈಕ್ವಲ್ಸ್ ಟು 20 ಅಂತ ಹೇಳಿದ್ದಾರೆ. ಇಲ್ಲಿ 0 ಕ್ಯಾನ್ಸಲ್ ಆದರೆ ನಮಗೆ 11/2 ಬರುತ್ತೆ, ವಿಚ್ ಈಸ್ ನಥಿಂಗ್ ಬಟ್ 5.5 ಆಂಪಿಯರ್ ಅಂತ ಬರೀಬಹುದು. 5.5 ಆಂಪಿಯರ್. ಗೊತ್ತಾಗಿದಲ್ವ ಹೇಗೆ ಮಾಡ್ತಾ ಇದ್ದೀವಿ ಅಂತ? ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡಿ. ಮ್ಯಾಕ್ಸಿಮಮ್ ಇನ್ಸ್ಟ್ಯಾಂಟೇನಿಯಸ್ ಕರೆಂಟ್ ಇನ್ ದ ರೆಸಿಸ್ಟಾರ್ ಅಂತ ಹೇಳ್ತಾರೆ. ವಾಟ್ ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಅ ಕರೆಂಟ್? ವಾಟ್ ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಅ ಕರೆಂಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ನಮಗೆ ಗೊತ್ತಿದೆ. ಏನದು ಅಂತಂದರೆ I0 ಈಸ್ ಈಕ್ವಲ್ಸ್ ಟು ಐ ಆರ್ ಎಮ್ ಎಸ್ ಇಂಟು √2 ಅಂತ ಬರೀಬಹುದು. ವಾಟ್ ಇಸ್ ಐ ಆರ್ ಎಮ್ ಎಸ್ ವ್ಯಾಲ್ಯೂ? ನಿಮಗೆ 5.5 ಇಂಟು √2. ಸೊ ಮಲ್ಟಿಪ್ಲೈ ಮಾಡಿ. 5.5 ಇಂಟು √2 ಅಂದರೆ 1.414 ಆಗಿರುತ್ತೆ. ಸೊ ಇದನ್ನು ನೀವು ಮಲ್ಟಿಪ್ಲೈ ಮಾಡಿದ್ದಾಗ I0 ವ್ಯಾಲ್ಯೂ ಅನ್ನೋದು ಎಷ್ಟು ಬರಬಹುದು ಅಂತಂದರೆ 5.5 ಇಂಟು 1.414. ಇಫ್ ಯು ಡೂ ಇಟ್ ನಿಯರ್ಲಿ 7.7 ಇಲ್ಲ 7.5ಗಿಂತ ಜಾಸ್ತಿ ಬರಬೇಕು. ಕ್ಯಾಲ್ಕುಲೇಟ್ ಮಾಡಿ, ನಿಮಗೆ 7.8 ಆಂಪಿಯರ್ ಬರಬೇಕು. ಗೊತ್ತಾಯ್ತಲ್ವಾ? ದಟ್ ಈಸ್ ಅ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಕರೆಂಟ್, ಇನ್ಸ್ಟ್ಯಾಂಟೇನಿಯಸ್ ಕರೆಂಟ್ ಅಂತ ಹೇಳ್ತಾರೆ. ನೆಕ್ಸ್ಟ್ ನಿಮಗೆ ಬೇಕಾದರೆ ಥರ್ಡ್ ಒನ್ ನೋಡಬೇಕು. ಥರ್ಡ್ ಒನ್ ಸಿ ಹಿಯರ್. ಥರ್ಡ್ ಕ್ವಶನ್ ಚೆನ್ನಾಗಿದೆ ನೋಡಿ. ಕ್ವಶನ್ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಟೈಮ್ ಟೇಕನ್ ಬೈ ದ ಕರೆಂಟ್ ಟು ಚೇಂಜ್ ಫ್ರಮ್ ಇಟ್ಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಟು ದ ಆರ್ ಎಮ್ ಎಸ್ ವ್ಯಾಲ್ಯೂ ಅಂತ ಹೇಳ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಟು ಆರ್ ಎಮ್ ಎಸ್ ವ್ಯಾಲ್ಯೂ ನೋಡಿ. I0 ಅಂದರೆ 7.8 ಆಂಪಿಯರಿಂದ 5.5 ಆಂಪಿಯರ್ ಬರೋದಕ್ಕೆ ಎಷ್ಟು ಟೈಮ್ ತಗೊಂಡಿದೆ ಅಂತ ಕೇಳ್ತಾ ಇದ್ದಾರೆ. ಅರ್ಥ ಆಯ್ತಲ್ಲಿ ಹೇಳ್ತಾ ಇರೋದು? ಹೇಗೆ ಮಾಡಬೇಕು ಅನ್ನೋದನ್ನ ನೋಡೋಣ. ಹೌ ಕ್ಯಾನ್ ವಿ ಡೂ ಇಟ್? ನಮಗೆ ಗೊತ್ತಿದೆ ಏನು ಅಂತಂದರೆ, ವಿ ನೋ ದ್ಯಾಟ್ ಐ ಈಸ್ ಈಕ್ವಲ್ಸ್ ಟು I0 ಸೈನ್ ಒಮೆಗಾ ಟಿ ಅಂತ ಬರೀಬಹುದು. ಕರೆಕ್ಟಾ? ಇವಾಗ ಅಟ್ ಟೈಮ್ ಟಿ ಇಸ್ ಈಕ್ವಲ್ ಟು 0 ಸೆಕೆಂಡ್ಸ್ ಕರೆಂಟ್ ಅನ್ನೋದೇನಾಗಿರುತ್ತೆ ನಿಮ್ಗೆ ಇಲ್ಲಿ? ಕರೆಂಟ್ ವಿಲ್ ಆಲ್ಸೋ ಬಿಕಮ್ ಈಕ್ವಲ್ ಟು 0. ಹೇಗೆ ಗೊತ್ತಾಗುತ್ತೆ ನೋಡಿ. ಟೈಮ್ನ ಸಬ್ಸ್ಟಿಟ್ಯೂಟ್ ಮಾಡಿ, ಸೈನ್ 0 ವಿಲ್ ಬಿಕಮ್ ಈಕ್ವಲ್ ಟು 0. ಹಾಗಾಗಿ ಐ ವಿಲ್ ಬಿಕಮ್ ಈಕ್ವಲ್ ಟು 0. ನಾವು ಅಟ್ ಟೈಮ್ ಟಿ ಇಸ್ ಈಕ್ವಲ್ ಟು ಟಿ ಸೆಕೆಂಡ್ಸ್ ಕರೆಂಟ್ ಏನಾಗಿರ್ಬೇಕು ನಮಗಿಲ್ಲಿ? ಐ ಆರ್ ಎಮ್ ಎಸ್ ಆಗಿರಬೇಕು, ವಿಚ್ ಈಸ್ ನಥಿಂಗ್ ಬಟ್ I0 ಬೈ √2 ಆಗಿರಬೇಕು. ಗೊತ್ತಾಯ್ತಲ್ವಾ? ಸಿಂಪ್ಲಿಫೈ ಮಾಡೋಣ. ದೇರ್ ಫೋರ್ ಇಲ್ಲೇನಾಗುತ್ತೆ ನೋಡಿ, ಇಲ್ಲಿ ಐ ಆರ್ ಎಮ್ ಎಸ್ ಈಸ್ ಈಕ್ವಲ್ಸ್ ಟು I0 ಇಂಟು ಸೈನ್ ಒಮೆಗಾ ಟಿ. ಐ ಆರ್ ಎಮ್ ಎಸ್ ಅಂದರೆ I0 ಬೈ √2 ಅಂತ ಹೇಳ್ಬೋದು. ಸೊ I0 ಕ್ಯಾನ್ಸಲ್ ಆದರೆ ನಮಗೆ ಸೈನ್ ಒಮೆಗಾ ಟಿ ಅನ್ನೋದು 1/√2 ಇದೆ. ದೇರ್ ಫೋರ್ ಒಮೆಗಾ ಟಿ ಅನ್ನೋದು ನಿಮಗೆ ಏನಾಗಿರುತ್ತೆ ನೋಡಿ, 5/4 ಅಂದರೆ 45 ಸೆಕೆಂಡ್ಸ್ ಆಗಿರುತ್ತೆ. 45 ಡಿಗ್ರೀಸ್ ಆಗಿರುತ್ತೆ. ಸೊ ಒಮೆಗಾ ಅಂತಂದರೆ 2πf ಇಂಟು ಟಿ ಇಸ್ ಈಕ್ವಲ್ಸ್ ಟು π/4 ಆಗಿರುತ್ತೆ. ಸೊ ಪೈ ವಿಲ್ ಗೆಟ್ ಕ್ಯಾನ್ಸಲ್. I need time is equals to 1/4 ಇಂಟು 2f ಆಗಿರುತ್ತೆ.
ಸಿಂಪ್ಲಿಫೈ ಮಾಡಿ. 1/4 ಟು ಝರ್ 8 ಇಂಟು ಎಫ್ ಅಂತಂದರೆ ನಿಮ್ಗೆ ಎಷ್ಟು ಕೊಟ್ಟಿದ್ದಾರೆ? ನಿಮಗೆ 50 ಹರ್ಟ್ಸ್ ಅಲ್ವಾ? ಒಂದ್ಸರಿ ಚೆಕ್ ಮಾಡಿ. ಎಫ್ ಇಸ್ ಈಕ್ವಲ್ ಟು ಹೌ ಮಚ್? 50 ಹರ್ಟ್ಸ್. ಎಸ್, ಸಿಂಪ್ಲಿಫೈ ಮಾಡಿ, ಯು ವಿಲ್ ಗೆಟ್ ದ ಆನ್ಸರ್. ಇಟ್ ಈಸ್ ಈಕ್ವಲ್ಸ್ ಟು 1/400 ಸೆಕೆಂಡ್ ಆಗಿರುತ್ತೆ. 1/4 ಅಂದರೆ 0.25. 0.25 ಇಂಟು ಈ ಎರಡು ಝೀರೋಸ್ನ 10⁻⁻² ಅಂತ ಬರೀಬಹುದು, ವಿಚ್ ಈಸ್ ಈಕ್ವಲ್ಸ್ ಟು, ಯು ಕ್ಯಾನ್ ರೈಟ್ 2.5 ಇಂಟು 10⁻³ ಸೆಕೆಂಡ್ ಅಂತ ಹೇಳ್ಬೋದು. ಸೊ ಟೈಮ್ ಟಿ ಈಸ್ ಈಕ್ವಲ್ಸ್ ಟು 2.3 ಮಿಲ್ಲಿ ಸೆಕೆಂಡ್ಸ್ ಅಂತ ಹೇಳ್ತಾರೆ. ಟೈಮ್ ಟಿ ಈಕ್ವಲ್ ಟು 2.3 ಮಿಲ್ಲಿ ಸೆಕೆಂಡ್ಸ್. ಗೊತ್ತಾಯ್ತಲ್ವ ಹೇಳಿದ್ದೇನು ಅಂತ? ಸೊ ದಟ್ ಈಸ್ ಹೌ ವಿ ಕ್ಯಾನ್ ಕ್ಯಾಲ್ಕುಲೇಟ್ ವಾಟ್ ಈಸ್ ದ ಟೈಮ್. ಅಂದರೆ 2.3 ಮಿಲ್ಲಿ ಸೆಕೆಂಡ್ಸ್ ಬೇಕಾಗಿರುತ್ತೆ, ಅದಕ್ಕೆ ಮ್ಯಾಕ್ಸಿಮಮ್ ಟು RMS ವ್ಯಾಲ್ಯೂ ಬರೋದಕ್ಕೆ. ಅರ್ಥ ಆಯ್ತಲ್ವ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು? ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ AC ಥ್ರೂ ಪ್ಯೂರ್ ಇಂಡಕ್ಟಾರ್. AC ಥ್ರೂ ಪ್ಯೂರ್ ಇಂಡಕ್ಟಾರ್ ಅನ್ನೋದನ್ನ ನೋಡೋಣ. AC ಥ್ರೂ ಪ್ಯೂರ್ ಇಂಡಕ್ಟಾರ್ ಅಂತ ಕರಿತೀವಿ. ಸೊ ಹೌ ಕ್ಯಾನ್ ವಿ ಡೂ ದಿಸ್? ಹೌ ಕ್ಯಾನ್ ವಿ ಡೂ ದಿಸ್? ಓಕೆ, ಸೇಮ್ ಸ್ಟೋರಿ ಹೇಳ್ತೀವಿ ನಾವು. ಏನದು ಅಂತಂದರೆ, ಕನ್ಸಿಡರ್ ಆನ್ ಇಂಡಕ್ಟಾರ್ having inductance L connected to an AC source as shown in figure. ಅಂತ ಹೇಳ್ತಾರೆ. ಗೊತ್ತಾಯ್ತಾ? ನೋಡಿ ಇಲ್ಲಿ ಹೇಗೆ ಮಾಡ್ಬೋದು ಅಂತಂದರೆ, let us consider an inductor. L is a inductance. V ಅನ್ನೋದು ನಿಮಗೆ V0 sin ωt ಅಂತ ಬರುತ್ತೆ. V equals to V0 sin ωt ಅಂತ ಬರುತ್ತೆ. ಸೊ ಇಲ್ಲಿ ನೀವು ಸಿಂಪ್ಲಿಫೈ ಮಾಡಬೇಕಾಗಿರುತ್ತೆ. ಸೊ ಸಿ ಹಿಯರ್, KVL ನಾವು ಅಪ್ಲೈ ಮಾಡಿದ್ದಾಗ, ವೆನೆವರ್ ವಿ ಅಪ್ಲೈ KVL, by Kirchhoff's voltage law, we can write V. ನೋಡಿ, ಅಕ್ರಾಸ್ ದ ಇಂಡಕ್ಟಾರ್ ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಬಂದಿರುತ್ತೆ ಅಂದರೆ VL ಅಂತ ಕರೆಯೋಣ. ಇಂಡಕ್ಟಾರ್ ಅಲ್ವಾ? ಸೊ VL ಅನ್ನೋದು ಆಲ್ವೇಸ್ ಬ್ಯಾಕ್ EMF ಆಗಿರುತ್ತೆ. V minus VL will become equal to 0. ಸೊ V minus VL ಅಂದ್ರೇನು? L into di/dt becomes equal to 0. Therefore ಏನು ಬರಿಬೋದು ನೋಡಿ, ಈ -L into di/dt ನ ರೈಟ್ ಹ್ಯಾಂಡ್ ಸೈಡ್ ಕಳಿಸಿದ್ದಾಗ ನಮಗೆ L into di/dt ಅಂತ ಬರೀಬಹುದು. ನಾವು ಯಾಕೆ ಇದನ್ನು ಮಾಡ್ತಾ ಇದ್ದೀವಿ ಅಂತಂದರೆ, ವಿ ಹ್ಯಾವ್ ಟು ನೋ ಹೌ ವೋಲ್ಟೇಜ್ ಆ್ಯಂಡ್ ಕರೆಂಟ್, ವೋಲ್ಟೇಜ್ ಮತ್ತು ಕರೆಂಟ್ ಅನ್ನೋದು ಈ ಪ್ಯೂರ್ ಇಂಡಕ್ಟಾರಲ್ಲಿ ಹೇಗೆ ರಿಲೇಟ್ ಆಗಿರುತ್ತೆ, ಹೇಗೆ ಸಂಬಂಧ ಪಟ್ಕೊಂಡಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ವಿ ಆರ್ ರೈಟಿಂಗ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಫಾರ್ ಐ ವ್ಯಾಲ್ಯೂನ ನಾನು ಡಿಟರ್ಮಿನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, L into di/dt ಈಸ್ ಈಕ್ವಲ್ಸ್ ಟು, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ V ಹಿಯರ್? V ಅಂದ್ರೇನು? V0 sin ωt ಅಂತ ಬರೀಬಹುದು. ನೋಡಿ, therefore di, ಈ dt ನ ಆ ಕಡೆ ಕಳಿಸೋಣ, L ನ ಈ ಕಡೆ ಕಳಿಸ್ಬಿಡೋಣ. ಯಾವಾಗ ನಮಗೆ V0/L ಇಂಟು sin ωt ಇಂಟು dt. ನಮಗೆ ಕರೆಂಟ್ ಬೇಕಲ್ವಾ? ಹಾಗಾಗಿ ಇಂಟಗ್ರೇಟಿಂಗ್ ಆನ್ ಬೋತ್ ಸೈಡ್ಸ್. ಏನಾಗುತ್ತೆ ನೋಡಿ, ಇಂಟಗ್ರಲ್ di ಬಿಕಮ್ಸ್ ಈಕ್ವಲ್ಸ್ ಟು V0/L ಕಾನ್ಸ್ಟೆಂಟ್ ಆಗಿರೋದ್ರಿಂದ ಆಚೆಗೆ ತಗೊಳ್ಳೋಣ, ಇಂಟಿಗ್ರೇಷನ್ ಆಫ್ ಸೈನ್ ωt ಇಂಟು dt ಅಂತ ಬರೀಬಹುದು. ಇಂಟಿಗ್ರೇಷನ್ ಆಫ್ I ಅನ್ನೋದು ನಿಮಗೆ I ಆಗುತ್ತೆ.
ಇದು ನಿಮಗೆ ವಿ ನಾಟ್ ಬೈ ಎಲ್. ವಾಟ್ ಇಸ್ ಇಂಟಿಗ್ರೇಷನ್ ಆಫ್ ಸೈನ್ ಎ ಎಕ್ಸ್ ಮೈನಸ್ ಕಾಸ್ ಎ ಎಕ್ಸ್ ಬೈ ಎ ಅಂತ ಬರುತ್ತೆ. ಸೊ ಹಾಗಾಗಿ ಸೈನ್ ಒಮೆಗಾ ಟಿನ ಇಂಟಿಗ್ರೇಟ್ ಮಾಡಿದಾಗ ನಿಮಗೆ ಮೈನಸ್ ಕಾಸ್ ಒಮೆಗಾ ಟಿ ಡಿವೈಡ್ ಬೈ ಒಮೆಗಾ ಅಂತ ಬರೀಬಹುದು. ದರ್ಫೋರ್ ಐ ಅನ್ನೋದು ಏನಾಗುತ್ತೆ ನೋಡಿ, ವಿ ನಾಟ್ ಡಿವೈಡ್ ಬೈ ಒಮೆಗಾ ಇಂಟು ಎಲ್ ಮೈನಸ್ ಕಾಸ್ ಒಮೆಗಾ ಟಿ ಇದೆ ಇಲ್ಲಿ. ಮೈನಸ್ ಕಾಸ್ ಟೀಟನ್ನು ನಾವು ಸೈನಲ್ಲಿ ಬರೀಬೇಕು ಅಂತಂದರೆ ಐ ಇಸ್ ಈಕ್ವಲ್ಸ್ ಟು ವಿ ನಾಟ್ ಡಿವೈಡ್ ಬೈ ಒಮೆಗಾ ಎಲ್ ಇಂಟು ಸೈನ್ ಆಫ್ ಒಮೆಗಾ ಟಿ ಮೈನಸ್ ಪೈ ಬೈ 2 ಅಂತ ಬರೀಬಹುದು. ಮೈನಸ್ ಒಮೆಗಾ ಟಿ ಮೈನಸ್ ಪೈ ಬೈ 2. ಸೊ ಐ ಇಸ್ ಈಕ್ವಲ್ಸ್ ಟು ಐ ನಾಟ್ ಸೈನ್ ಒಮೆಗಾ ಟಿ ಮೈನಸ್ ಪೈ ಬೈ 2. ಇದನ್ನು ಈಕ್ವೇಷನ್ 2 ಅಂತ ಕರೆಯೋಣ. ವಾಟ್ ಈಸ್ ದಿಸ್ ಹಿಯರ್? ಅಬ್ಸರ್ವ್ ಮಾಡಿ, ವಿ ನಾಟ್ ಬೈ ಒಮೆಗಾ ಎಲ್ನ ನಾನು ಐ ನಾಟ್ ಅಂತ ಬರಿತಾ ಇದ್ದೀನಿ. ವಿ ನಾಟ್ ಬೈ ಒಮೆಗಾ ಎಲ್ನ ನಾವು ಐ ನಾಟ್ ಅಂತ ಬರಿತಾ ಇದ್ದೀವಿ. ಗೊತ್ತಾಗಿದಲ್ವಾ? ದೇರ್ಫೋರ್ ಏನು ಹೇಳ್ಬೋದು ನಾವು ಫ್ರಮ್ ಈಕ್ವೇಷನ್ 1 ಆ್ಯಂಡ್ 2 ಒಂದ್ಸರಿ ಅಬ್ಸರ್ವ್ ಮಾಡಿ. ಈಕ್ವೇಷನ್ 1 ಏನು ಹೇಳ್ತಾ ಇದೆ ನಿಮಗಿಲ್ಲಿ? ವಿ ಈಕ್ವಲ್ ಟು ವಿ ನಾಟ್ ಸೈನ್ ಒಮೆಗಾ ಟಿ ಅಂತ ಹೇಳ್ತಾ ಇದ್ದಾರೆ. ಅದು ಈಕ್ವೇಷನ್ 2 ನೋಡಿ ಇಲ್ಲಿ, ಐ ಈಕ್ವಲ್ಸ್ ಟು ಐ ನಾಟ್ ಸೈನ್ ಒಮೆಗಾ ಟಿ ಮೈನಸ್ ಪೈ ಬೈ 2 ಅಂತ ಹೇಳ್ತಾರೆ. ಮೈನಸ್ ಪೈ ಬೈ 2. ಸೊ ವೆನ್ ಎವರ್ ವಿ ಅಬ್ಸರ್ವ್ ದ ಈಕ್ವೇಷನ್ 1 ಆ್ಯಂಡ್ 2 ವಿ ಕ್ಯಾನ್ ಸೇ ದಟ್ ಕರೆಂಟ್ ಅನ್ನೋದು ನೋಡಿ ಒಮೆಗಾ ಟಿ ಮೈನಸ್ ಪೈ ಬೈ 2 ಇದೆ. ಮೈನಸ್ ಅಂದರೆ ಏನು ಹೇಳ್ತಾರೆ ಅಂದರೆ ಲ್ಯಾಗಿಂಗ್ ಅಂತ ಹೇಳ್ತಾರೆ. ಫ್ರಮ್ 1 ಆ್ಯಂಡ್ 2 ವಿ ಕ್ಯಾನ್ ಸೇ that in pure inductor circuit ಏನಾಗುತ್ತೆ ನೋಡಿ, ಕರೆಂಟ್ ಅನ್ನೋದು ನಿಮಗೆ ಕರೆಂಟ್ ಲ್ಯಾಗ್ಸ್ ದ ವೋಲ್ಟೇಜ್. by a phase difference of 90 ಡಿಗ್ರಿ ಇಲ್ಲ ಪೈ ಬೈ 2 ರೇಡಿಯನ್ಸ್ ಅಂತ ಹೇಳ್ತಾರೆ. ಪೈ ಬೈ 2 ರೇಡಿಯನ್ಸ್ ಆರ್ ಓವರ್ ಆರ್. ಇನ್ನೊಂದು ಹೇಳ್ಬೋದು ನಾವು, ಇಲ್ಲ ಇನ್ ಪ್ಯೂರ್ ಇಂಡಕ್ಟಾರ್ ಸರ್ಕ್ಯೂಟ್ ವೋಲ್ಟೇಜ್ ಅನ್ನೋದು ನಿಮಗೆ ಲೀಡ್ಸ್ ಅಂತ ಹೇಳ್ಬೋದು. ವೋಲ್ಟೇಜ್ ಲೀಡ್ಸ್ ಕರೆಂಟ್ ಅಂತಲೂ ಕರಿಬೋದು. ರಿವರ್ಸ್ ಲೀಡ್ಸ್ ಕರೆಂಟ್ ಬೈ ಎ ಫೇಸ್ ಡಿಫರೆನ್ಸ್ ಆಫ್ ಪೈ ಬೈ 2 ಅಂತ ಹೇಳ್ಬೋದು. ಫೇಸ್ ಡಿಫರೆನ್ಸ್ ಪೈ ಬೈ 2. ಸೊ ಇವಾಗ ಏನಾಗುತ್ತೆ, ಲೆಟ್ ಅಸ್ ಸಿ ಹೌ ವಿ ಕ್ಯಾನ್ ರೆಪ್ರೆಸೆಂಟ್ ಕರೆಂಟ್ ಅಂಡ್ ವೋಲ್ಟೇಜ್ ಗ್ರಾಫಿಕಲಿ ಅಂತ ನೋಡೋಣ. ಹೌ ಟು ರೆಪ್ರೆಸೆಂಟ್ ಇನ್ ಗ್ರಾಫಿಕಲಿ ಹೇಗೆ ರೆಪ್ರೆಸೆಂಟ್ ಮಾಡಬಹುದು ಅನ್ನೋದನ್ನ ನೋಡೋಣ. ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಂತ ಹೇಳ್ತೀವಿ ನಾವಿಲ್ಲಿ. See here, this is the time. ನೋಡಿ, ವೋಲ್ಟೇಜ್ ಅನ್ನೋದು ಯಾವತ್ತು ಕಾನ್ಸ್ಟೆಂಟ್ ಆಗಿರುತ್ತೆ, ವಿ ನಾಟ್ ಸೈನ್ ಒಮೆಗಾ ಟಿ. ಹಾಗಾಗಿ ವೋಲ್ಟೇಜ್ ನಾನು ಫಸ್ಟ್ ಬರಿತಾ ಇದ್ದೀನಿ. This is the time. This is a variation of voltage, current or voltage. ಇವಾಗ ಕರೆಂಟ್ ಅನ್ನೋದು ಏನಾಗ್ತದೆ ನಿಮಗೆ ಲ್ಯಾಗ್ ಆಗ್ತಾ ಇದೆ. ಹಾಗಾಗಿ 0 ಆದರೆ ವೋಲ್ಟೇಜ್ 0 ಇದ್ದರೆ ಕರೆಂಟ್ ಅನ್ನೋದು ಮ್ಯಾಕ್ಸಿಮಮ್ ಇನ್ ನೆಗೆಟಿವ್ ಡೈರೆಕ್ಷನ್ ಅಂತ ಹೇಳ್ತಾರೆ. This is the variation of current.
This is how you can represent a graphical variation ಅಂತ ಹೇಳ್ತೀವಿ. ಗ್ರಾಫಿಕಲ್ ವೇರಿಯೇಷನ್. Therefore ನೋಡಿ ಇಲ್ಲಿ ಫೇಸರ್ ಡಯಾಗ್ರಾಮ್ ಏನಾಗುತ್ತೆ ನೋಡೋಣ. Let us take voltage V across the inductor as the reference along x-axis. ಕರೆಂಟ್ ಏನಿರುತ್ತೆ ನಿಮಗೆ ಲ್ಯಾಗಿಂಗ್ ಆಗಿರೋದ್ರಿಂದ ನಾವು ನೆಗೆಟಿವ್ ಡೈರೆಕ್ಷನ್ ಬರಿತಾ ಇದ್ದೀವಿ. ಫೇಸ್ ಡಿಫರೆನ್ಸ್ ಅನ್ನೋದು ನಿಮಗೆ π/2 ಆಗುತ್ತೆ. ಫೇಸ್ ಡಿಫರೆನ್ಸ್ ವಿಲ್ ಬಿಕಮ್ ಈಕ್ವಲ್ ಟು π/2. ಓಕೆ, ಸೊ ಬಿಫೋರ್ ಗೋಯಿಂಗ್ ಟು ಸಿ ದ್ಯಾಟ್, ಇಲ್ಲಿ ನೋಡಿ ವಾಟ್ ಹ್ಯಾಪನ್ಸ್ ಟು ಆವರೇಜ್ ಪವರ್ ನೋಡೋಣ. ಆವರೇಜ್ ಪವರ್ ಇಸ್ ಈಕ್ವಲ್ಸ್ ಟು, ಇನ್ ಫಾರ್ಮುಲಾ ನಮಗೆ VRMS ಇಂಟು IRMS ಇಂಟು cos phi. ಸಿನ್ಸ್ ಫೈ ಫೇಸ್ ಡಿಫ್ರೆನ್ಸ್ ಎಷ್ಟಿದೆ ನಮಗೆ 90 ಡಿಗ್ರಿ ಅಂದರೆ π/2 ಇದೆ. ವಿ ಗೆಟ್ ಆವರೇಜ್ ಪವರ್ ವಿಲ್ ಬಿಕಮ್ ಈಕ್ವಲ್ಸ್ ಟು VRMS ಇಂಟು IRMS. cos phi ಅಂದರೆ ಎಷ್ಟು? 0. Therefore average power will become equal to 0 ಅಂತ ಹೇಳ್ತಾರೆ. ಆವರೇಜ್ ಪವರ್ 0 ಆಗುತ್ತೆ. ಅಷ್ಟೇ ಅಲ್ಲ, ಪವರ್ ಫ್ಯಾಕ್ಟರ್ ಏನಾಗುತ್ತೆ ಹೇಳಿ ನೋಡೋಣ. ಪವರ್ ಫ್ಯಾಕ್ಟರ್, ವಾಟ್ ಹ್ಯಾಪನ್ಸ್ ಟು ಪವರ್ ಫ್ಯಾಕ್ಟರ್ ಹಿಯರ್? cos phi will also become equal to 0. ಅರ್ಥ ಇದಲ್ವಾ ಹೇಗೆ ನಾವು ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಲೈಕ್ ದಟ್ ಸಿಮಿಲರ್ಲಿ ವಿ ಕ್ಯಾನ್ ಥಿಂಕ್ ಅಬೌಟ್ ದ ನೆಕ್ಸ್ಟ್ ಒನ್, ದಟ್ ಈಸ್ ವಾಟ್ ಈಸ್ ದ ಇಂಡಕ್ಟಿವ್ ರಿಯಾಕ್ಟೆನ್ಸ್. ವಾಟ್ ಇಸ್ ಇಂಡಕ್ಟಿವ್ ರಿಯಾಕ್ಟೆನ್ಸ್? ಡಿನೋಟೆಡ್ ಬೈ XL ಅಂತ ಹೇಳ್ತಾರೆ. ಇಂಡಕ್ಟಿವ್ ರಿಯಾಕ್ಟೆನ್ಸ್ ಡಿನೋಟೆಡ್ ಬೈ XL. ಸೊ ಹೇಗೆ ಸಾಲ್ವ್ ಮಾಡಬೇಕು ನೋಡಿ. ಇಲ್ಲಿ ವಿ ನೋ ದ್ಯಾಟ್ ಏನು ಬಂದಿದೆ ನಿಮ್ಗೆ ಇಲ್ಲಿ ಕರೆಂಟ್ ಅನ್ನೋದು, ನಿಮ್ಗೆ ಇಲ್ಲಿ current is equals to V0 divided by omega L ಅಂತ ಬಂದಿದೆ ಇಂಟು sin omega t minus π/2 ಅಲ್ವಾ. ಇದನ್ನು ನಾವು I equals to I0 ಇಂಟು sin omega t minus π/2 ಅಂತ ಬರೆದಿದ್ದೀವಿ. ವೇರ್ I0 ಅಂದರೆ ಏನಿಲ್ಲಿ, I0 ಅನ್ನೋದು ಇಟ್ ಈಸ್ V0 ಡಿವೈಡ್ ಬೈ ಒಮೆಗಾ L ಅಂತ ಬರಿತೀವಿ. ಇಲ್ಲ ಅಂತಂದರೆ ಇದನ್ನು V0 ಡಿವೈಡ್ ಬೈ XL ಅಂತಲೂ ಬರೀಬೋದು. ವಾಟ್ ಈಸ್ ದಿಸ್ XL ವ್ಯಾಲ್ಯೂ ಹಿಯರ್? ವೇರ್ XL ಬಿಕಮ್ಸ್ ಈಕ್ವಲ್ ಟು, XL ಅನ್ನೋದೇನಾಗುತ್ತೆ ನೋಡಿ, ಒಮೆಗಾ ಇಂಟು L ಆಗುತ್ತೆ. ವಿ ಕಾಲ್ ದಿಸ್ XL ಆಸ್ ಕಾಲ್ಡ್ ಆಸ್ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂತ ಹೇಳ್ತಾರೆ. ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅರ್ಥ ಆಗ್ತದಲ್ವಾ. ಸೊ ಅದೇ ರೀತಿ ನೋಡಿ XL ನಾವು ಇನ್ನೂ ಬರಿಬೋದು. ಒಮೆಗಾ ಅಂದರೆ ಇಲ್ಲಿ 2πf ಅಂತಲೂ ಬರಿಬೋದು ಇಂಟು L. ಸೊ ಒಂದ್ಸರಿ ನೀವು ಅಬ್ಸರ್ವ್ ಮಾಡಿ, ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅನ್ನೋದು ಫ್ರೀಕ್ವೆನ್ಸಿಗೆ ಹೇಗಿದೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು F ಆಗಿರುತ್ತೆ. ಅಂದರೆ ದಟ್ ಈಸ್ ಆ್ಯಸ್ ದ ಫ್ರೀಕ್ವೆನ್ಸಿ ಆಫ್ AC ಇನ್ಕ್ರೀಸಸ್ XL will also increase ಅಂತ ಹೇಳ್ತಾರೆ. Therefore, if I take the frequency along x-axis and XL along the y-axis, then I will get a straight line ಅಂತ ಹೇಳ್ತೀವಿ. will get a straight line. This is a variation ಅಂತ ಕರಿತೀವಿ. ಅಷ್ಟೇ ಅಲ್ಲ, ನೋಟ್ ಅಂತ ಇಲ್ಲೊಂದು ಪಾಯಿಂಟ್ ಹೇಳಿರ್ತೀನಿ. ವೆನ್ F ಈಸ್ ಈಕ್ವಲ್ ಟು 0, XL ಅನ್ನೋದು ಸಹ 0 ಆಗಿರುತ್ತೆ. ವೆನ್ F ಈಸ್ ಈಕ್ವಲ್ಸ್ ಟು ಇನ್ಫಿನಿಟಿ, XL ವಿಲ್ ಆಲ್ಸೋ ಗೋಸ್ ಟು ಇನ್ಫಿನಿಟಿ ಅನ್ನೋದು ಅರ್ಥ ಮಾಡ್ಕೋಬೇಕು. ಅಂದರೆ AC ಸೋರ್ಸ್ ಇನಿಷಿಯಲಿ ಇಲ್ಲದೆ ಹೋಗಿದ್ದಾಗ ಅದು ಇಂಡಕ್ಟರ್ ಅನ್ನೋದು ಯಾವುದೇ ರೀತಿ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅನ್ನೋದು ಇರಲ್ಲ. ಅದೇ F ಅನ್ನೋದು ಇನ್ಫಿನಿಟಿ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದರೆ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಅಂತ ಹೇಳ್ತೀವಿ. ದಟ್ ಈಸ್ ಅಬೌಟ್ ದ
ಇಂಡಕ್ಟಿವ್ ರಿಯಾಕ್ಟೆನ್ಸ್. ಅಷ್ಟೇ ಅಲ್ಲ, ಇದು ಎ ಸಿ ಫ್ರೀಕ್ವೆನ್ಸಿ ಮೇಲೆ ಹೇಗೆ ಡಿಪೆಂಡ್ ಆಗುತ್ತೆ ಅನ್ನೋದು ಸಹ ನಾವು ಹೇಳಿದ್ದೀವಿ. ಲೀನಿಯರ್ಲಿ ಡಿಪೆಂಡ್ ಆಗಿರುತ್ತೆ, ಅಂದರೆ ಫ್ರೀಕ್ವೆನ್ಸಿ ಜಾಸ್ತಿ ಆದರೆ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಜಾಸ್ತಿ ಆಗುತ್ತೆ ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ನಾವು ಲೆಟ್ ಅಸ್ ಸಿ ವಾಟ್ ಈಸ್ ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಎ ಪ್ರಾಬ್ಲಮ್. ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ ಬೇಸ್ಡ್ ಆನ್ ದ ಪ್ಯೂರ್ ಇಂಡಕ್ಟರ್ ಸರ್ಕ್ಯೂಟ್. ಒಂದ್ಸರಿ ಪ್ರಾಬ್ಲಮ್ನ ಓದಿ ಏನು ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು, ಆಲ್ಟರ್ನೇಟಿಂಗ್ ಇ ಎಮ್ ಎಫ್ ಆಫ್ ಈಕ್ವಲ್ ಟು 220 sin 100 pi t is applied to a circuit containing an inductance of 1/pi Henry ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಕ್ವಶನ್, ರೈಟ್ ಈಕ್ವೇಷನ್ ಫಾರ್ ಇನ್ಸ್ಟಾಂಟೇನಿಯಸ್ ಕರೆಂಟ್ ಥ್ರೂ ದ ಸರ್ಕ್ಯೂಟ್. Second one, what will be the reading of AC galvanometer connected in the circuit? ಎರಡು ಕ್ವಶನ್ ಕೇಳ್ತಾ ಇದ್ದಾರೆ ನಿಮಗೆ. ಫಸ್ಟ್, ವಿ ಹ್ಯಾವ್ ಟು ರೈಟ್ ದ ಈಕ್ವೇಷನ್ ಫಾರ್ ಇನ್ಸ್ಟಾಂಟೇನಿಯಸ್ ಕರೆಂಟ್. ಸೆಕೆಂಡ್ ಒನ್ ಏನು ಹೇಳ್ತಾ ಇದ್ದಾರೆ ನಿಮಗೆ, ದಟ್ ಈಸ್ ವಿ ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಈಸ್ ದ ರೀಡಿಂಗ್ ಆಫ್ ದ ಗ್ಯಾಲ್ವನೋಮೀಟರ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಏನು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಸಿ ಹಿಯರ್, ಇ ಈಸ್ ಈಕ್ವಲ್ಸ್ ಟು 220 sin of 100 pi t ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಸೊ ಒಂದ್ಸರಿ ಅಬ್ಸರ್ವ್ ಮಾಡಿ, ಕಂಪೇರ್ ಮಾಡಿದ್ದಾಗ ಇ ಇಸ್ ಈಕ್ವಲ್ಸ್ ಟು ಇ ನಾಟ್ ಸೈನ್ ಒಮೆಗಾ ಟಿ. ಕಂಪೇರಿಂಗ್ ಏನು ಬರುತ್ತೆ ನೋಡಿ ನಮಗಿಲ್ಲಿ, ಇ ನಾಟ್ ವ್ಯಾಲ್ಯೂ ಅನ್ನೋದು ನಿಮಗೆ 220 ವೋಲ್ಟ್ ಸಿಗ್ತಾ ಇದೆ, ಒಮೆಗಾ ವ್ಯಾಲ್ಯೂ ಅನ್ನೋದು ನಿಮಗೆ 100 ಪೈ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಇಂಡಕ್ಟೆನ್ಸ್ ವ್ಯಾಲ್ಯೂ ಸಹ ನಿಮಗೆ ಕೊಟ್ಟಿದ್ದಾರೆ, ಎಲ್ ವ್ಯಾಲ್ಯೂ ಸಹ ಕೊಟ್ಟಿದ್ದಾರೆ. ಎಲ್ ಬಿಕಮ್ಸ್ ಈಕ್ವಲ್ಸ್ ಟು 1/pi Henry ಅಂತ ಕೊಟ್ಟಿದ್ದಾರೆ. ನಾವು ಇನ್ಸ್ಟಾಂಟೇನಿಯಸ್ ಕರೆಂಟ್ ಫಾರ್ಮುಲಾ ಏನು ಹೇಳಿ ನಾವು ನೋಡೋಣ. ಇನ್ಸ್ಟಾಂಟೇನಿಯಸ್ ಕರೆಂಟ್ ಏನು, ಇನ್ಸ್ಟಾಂಟೇನಿಯಸ್ ಕರೆಂಟ್ ಹೇಗೆ ಬರೀಬೋದು, ಐ ಈಸ್ ಈಕ್ವಲ್ಸ್ ಟು ಐ ನಾಟ್ ಸೈನ್ ಒಮೆಗಾ ಟಿ ಅಂತ ಬರೀಬಹುದಲ್ವಾ. ಐ ಈಕ್ವಲ್ ಟು ಐ ನಾಟ್ ಸೈನ್ ಒಮೆಗಾ ಟಿ ಅಂತ ಬರೀಬಹುದು. ಹಾಗಿದ್ದಾಗ ನಾವು ಸಿಂಪ್ಲಿಫೈ ಮಾಡೋಣ. ವಾಟ್ ಈಸ್ ಐ ನಾಟ್ ವ್ಯಾಲ್ಯೂ? ಐ ನಾಟ್ ವ್ಯಾಲ್ಯೂ ಏನಾಗುತ್ತೆ ಅಂತ ನೋಡಿ. ಐ ನಾಟ್ ವ್ಯಾಲ್ಯೂ ಬಿಕಮ್ಸ್ ಈಕ್ವಲ್ಸ್ ಟು ಈಕ್ವೇಷನ್ 1 ಅಂತ ಕರೆಯೋಣ. ಐ ನಾಟ್ ವ್ಯಾಲ್ಯೂ, ಐ ನಾಟ್ ಈಸ್ ಈಕ್ವಲ್ಸ್ ಟು ಇ ನಾಟ್ ಡಿವೈಡ್ ಬೈ ಎಕ್ಸ್ ಎಲ್ ಅಂತ ಹೇಳ್ತಾರೆ. ಇ ನಾಟ್ ಡಿವೈಡ್ ಬೈ ಎಕ್ಸ್ ಎಲ್ ವ್ಯಾಲ್ಯೂ ಎಷ್ಟು ನಿಮಗೆ ನಮಗೆ ಗೊತ್ತಿದೆ, ಒಮೆಗಾ ಇಂಟು ಎಲ್ ಅಂತ ಅಂದ್ಬಿಟ್ಟು. ಸೊ ಸಬ್ಸ್ಟಿಟ್ಯೂಟ್ ಮಾಡಿ. ಇ ನಾಟ್ ಅಂತಂದರೆ 220 ಡಿವೈಡ್ ಬೈ ಒಮೆಗಾ ವ್ಯಾಲ್ಯೂ ಎಷ್ಟು ನಿಮಗೆ 100 ಪೈ ಇಂಟು ಎಲ್ ವ್ಯಾಲ್ಯೂ ಎಷ್ಟು 1/pi ಅಂತ ಗೊತ್ತಾಯ್ತಲ್ವಾ. ಸೊ ಸಿಂಪ್ಲಿಫೈ ಮಾಡಿ, ಇಲ್ಲಿ ನಮಗೆ ಪೈ ಎರಡು ಕ್ಯಾನ್ಸಲ್ ಆಗುತ್ತೆ. ಎಷ್ಟು ಬರುತ್ತೆ ಇದರಿಂದ ನಮಗೆ 220 ಡಿವೈಡ್ ಬೈ 100 ಅಂತಂದರೆ ಯು ವಿಲ್ ಗೆಟ್ ಐ ನಾಟ್ ಈಸ್ ಈಕ್ವಲ್ಸ್ ಟು 2.2 ಆಂಪಿಯರ್ ಅಂತ ಹೇಳ್ತಾರೆ. 2.2 ಆಂಪಿಯರ್. ದೇರ್ಫೋರ್ ಈಕ್ವೇಷನ್ 1 ಇಂಪ್ಲೈಸ್ I is equals to I ನಾಟ್ ಅಂದರೆ 2.2 ಸೈನ್ ಆಫ್ ಒಮೆಗಾ ಎಷ್ಟು ಬಂದಿದೆ ನೋಡಿ ಇಲ್ಲಿ, ಒಮೆಗಾ ಈಕ್ವಲ್ 100 ಪೈ ಅಲ್ವಾ. ದೇರ್ಫೋರ್ ಸಬ್ಸ್ಟಿಟ್ಯೂಟ್ ಮಾಡಿ. ಒಮೆಗಾ ಅಂತಂದರೆ 100 ಪೈ ಇಂಟು ಟಿ. ದಿಸ್ ಈಸ್ ಹೌ ಯು ಕ್ಯಾನ್ ರೈಟ್ ವಾಟ್ ಈಸ್ ದ ಇನ್ಸ್ಟಾಂಟೇನಿಯಸ್ ಕರೆಂಟ್. 2.2 ಸೈನ್ ಆಫ್ 100 ಪೈ ಟಿ ಆಂಪಿಯರ್ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಮತ್ತು ಇನ್ನೇನು ಕೇಳ್ತಾ ಇದ್ದಾರೆ ನಿಮಗಿಲ್ಲಿ, ವಾಟ್ ವಿಲ್ ಬಿ ದ ರೀಡಿಂಗ್ ಆಫ್ ಎ ಸಿ ಗ್ಯಾಲ್ವನೋಮೀಟರ್. ನೋಡಿ, ಎ ಸಿ ಗ್ಯಾಲ್ವನೋಮೀಟರ್ ಅನ್ನೋದು ಯಾವಾಗಲೂ ಸಹ RMS ವ್ಯಾಲ್ಯೂನ ಮೆಜರ್ ಮಾಡುತ್ತೆ. ಎ ಸಿ ಗ್ಯಾಲ್ವನೋ ಯಾವ ಮೆಜರ್ ಮಾಡ್ತಾರೆ, RMS ವ್ಯಾಲ್ಯೂನ ಮೆಜರ್ ಮಾಡುತ್ತೆ. ದೇರ್ಫೋರ್ ವಿ ಕ್ಯಾನ್ ಸೇ ದಟ್ ವಾಟ್ ಈಸ್ ದ ರೀಡಿಂಗ್ ಆಫ್ galvanometer. Reading of galvanometer is nothing but IRMS, which is equals to I naught by root 2.
ವಾಟ್ ಈಸ್ I0 ವ್ಯಾಲ್ಯೂ? I0 ವ್ಯಾಲ್ಯೂ ಎಷ್ಟು ಬಂದಿದೆ ನಿಮಗಿಲ್ಲಿ? 2.2 ಆಂಪಿಯರ್ ಅಂತ ಬಂದಿದೆ. ಬೈ √2 ಅಂದರೆ 1.414 ಅಂತ ಹೇಳ್ಬೋದು. ಸೊ ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ ಎಷ್ಟು ಬರುತ್ತೆ ನೋಡಿ, IRMS ವಿಲ್ ಬಿಕಮ್ ಈಕ್ವಲ್ ಟು, ಸೊ 2.2 ಡಿವೈಡ್ ಬೈ 1.414 ಅಂತಂದರೆ ನಿಯರ್ಲಿ ನಿಮಗೆ ಹಾಫ್ಗಿಂತ ಸ್ವಲ್ಪ ಜಾಸ್ತಿ ಬರುತ್ತೆ. ಯು ಕ್ಯಾನ್ ಟೇಕ್ 1.55 ಆಂಪಿಯರ್ ಸಮಥಿಂಗ್ ಯು ವಿಲ್ ಗೆಟ್. ದಟ್ ಈಸ್ ದ ರೀಡಿಂಗ್ ಆಫ್ ದ AC ಗ್ಯಾಲ್ವನೋಮೀಟರ್. ಅರ್ಥ ಆಯ್ತಲ್ವಾ? ಒಂದ್ಸರಿ ನೋಡಿ ಹೇಗೆ ಬಂತು ಅಂತಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಇನ್ ದ ಸೇಮ್ ಮ್ಯಾನರ್, ಸಿ ದ ನೆಕ್ಸ್ಟ್ ಒನ್, ದಟ್ ಈಸ್ AC ಥ್ರೂ ಕೆಪಾಸಿಟರ್ ಅಂತ ಹೇಳ್ತಾರೆ. ಕನ್ಸಿಡರ್ ಎ ಕೆಪಾಸಿಟರ್ ಹ್ಯಾವಿಂಗ್ ದ ಕೆಪಾಸಿಟನ್ಸ್ C ವಿಚ್ ಈಸ್ ಕನೆಕ್ಟೆಡ್ ಟು ಆನ್ AC ಅಂತ ಹೇಳ್ತಾರೆ. ವಾಟ್ ಈಸ್ ದ AC ವೋಲ್ಟೇಜ್? V is equals to V0 sin omega t. ಲೆಟ್ ಇಟ್ ಬಿ ಇಕ್ವೇಶನ್ 1 ಅಂತ ಕರೆಯೋಣ. ಸಿ ಹೇರ್ ಇಲ್ಲಿ ಏನಾಗತ್ತೆ ನೋಡಿ, ಇಲ್ಲಿ V ಅಕ್ರಾಸ್ ದ ಕೆಪಾಸಿಟರ್ ಅನ್ನೋದು VC ಅಂತ ನಾವು ಕರೆಯೋಣ. Therefore, what can you say here? V across the capacitor is equal to Q by C ಅಂತ ಬರೀಬಹುದು. Therefore, we can write according to KVL, we can write V becomes equal to VC ಅಂತ ಹೇಳ್ಬೋದು. V ಅನ್ನೋದೇನಾಗತ್ತೆ ನೋಡಿ, ಇಲ್ಲಿ ನಮಗೆ V0 sin omega t must become equal to Q by C. Therefore, Q will become equal to C into V0 sin omega t. ನಮಗೆ ಕರೆಂಟ್ ಬೇಕಾಗಿರುತ್ತೆ, ಹಾಗಾಗಿ ಏನು ಬರುತ್ತೆ ನೋಡಿ ಇಲ್ಲಿ, therefore current I can be written as d by dt of Q ಅಂತ ಹೇಳ್ಬೋದು. So I becomes equal to d by dt of C into V0 sin omega t. ಡಿಫರೆನ್ಷಿಯೇಟ್ ಮಾಡಿದಾಗ ಏನು ಬರುತ್ತೆ ನೋಡಿ, ಇಲ್ಲಿ C into V0 ಆಚೆಗೆ ತೆಗೆದೀವಿ, d by dt of sin omega t ಅಂತ ಹೇಳ್ಬೋದು. ಇದನ್ನು ಡಿಫರೆನ್ಷಿಯೇಟ್ ಮಾಡಿದಾಗ ಏನು ಬರುತ್ತೆ ನೋಡಿ, ಅಲ್ಲಿ I is equal to C into V0. ಡಿಫರೆನ್ಷಿಯೇಷನ್ ಆಫ್ sin omega t is cos omega t into omega ಅಂತ ಬರುತ್ತೆ. ಸೊ ರೀರೈಟ್ ನಾವು ಮತ್ತೆ ಇನ್ನೊಂದು ಸರಿ ಬರೀತಾ ಇದ್ದೀವಿ, ಏನಂತಂದರೆ V0 ಇಂಟು ಒಮೆಗಾ ಸಿ ಇಂಟು ಕಾಸ್ ಒಮೆಗಾ ಟಿ. ಇದನ್ನು ಸೈನಲ್ಲಿ ಬರೀಬೇಕು ಅಂತಂದಿದ್ದಾಗ ಹೇಗೆ ಬರಿಬೋದು ನೋಡಿ, ಇಲ್ಲಿ V0 ಡಿವೈಡ್ ಬೈ 1 ಒಮೆಗಾ ಸಿ ಅಂತ ಬರಿಬಹುದಲ್ವಾ, ಇಂಟು ಕಾಸ್ನ ನಾವು ಏನು ಬರಿಬೋದು, ಸೈನ್ ಆಫ್ ಒಮೆಗಾ ಟಿ ಪ್ಲಸ್ 90 ಡಿಗ್ರಿ ಅಂದರೆ π/2 ಅಂತ ಬರಿಬೋದು. therefore I is equals to I0 sin ಒಮೆಗಾ ಟಿ ಪ್ಲಸ್ π/2 ಅಂತ ಹೇಳ್ಬೋದು. ಈಸ್ ದ ಕರೆಂಟ್ ಅಂತ ಹೇಳ್ತಾರೆ. ಲೆಟ್ಸ್ ಈಕ್ವೇಷನ್ 2. ಸೊ ಒಂದ್ಸರಿ ಈಕ್ವೇಷನ್ 1 ಮತ್ತು ಈಕ್ವೇಷನ್ 2 ನಾವು ಅಬ್ಸರ್ವ್ ಮಾಡಿದ್ದಾಗ ಫ್ರಮ್ 1 and 2 ವಿ ಕ್ಯಾನ್ ಸೇ ದಟ್ ಇನ್ ಪ್ಯೂರ್ ಕೆಪಾಸಿಟರ್ ಸರ್ಕ್ಯೂಟ್, ಏನಾಗಿರುತ್ತೆ ಅಂತಂದಿದ್ದಾಗ, ಇನ್ ಪ್ಯೂರ್ ಕೆಪಾಸಿಟರ್ ಸರ್ಕ್ಯೂಟ್ ಕರೆಂಟ್ ನೋಡಿ ಪ್ಲಸ್ π/2 ಬರ್ತಾಯಿದೆ, ಅಂದರೆ ಕರೆಂಟ್ ಈಸ್ ಲೀಡಿಂಗ್ ಅಂತ ಹೇಳ್ತಾರೆ. therefore in pure capacitor circuit current leads ಅಂತ ಹೇಳ್ತಾರೆ. current leads voltage by a phase difference π/2 r over r. ಇನ್ನು ಏನು ಹೇಳ್ಬೋದು ನೋಡಿ, ಇಲ್ಲ ಅಂತಂದರೆ r voltage lags ಅಂತ ಹೇಳ್ತಾರೆ. voltage lags current by a phase difference equals to π/2 ಅಂತ ಹೇಳ್ಬೋದು.
ಗೊತ್ತಾಯ್ತಲ್ವ ಹೇಗೆ ಮಾಡಬೇಕು ಅಂತ. ದೇರ್ಫೋರ್ ಗ್ರಾಫಿಕಲ್ನ ಹೇಗೆ ಬರಿಬೋದು ಅಂತ ಒಂದು ಸರಿ ನೋಡಿ. ಗ್ರಾಫಿಕಲ್ ರೆಪ್ರೆಸೆಂಟೇಷನ್ see here, this is the current or voltage. ನೋಡಿ ಕರೆಂಟ್ನ ನಾವು ಕಾನ್ಸ್ಟೆಂಟಾಗಿ ತಗೊಳ್ಳೋಣ, ವೋಲ್ಟೇಜ್ನ ಕಾನ್ಸ್ಟೆಂಟಾಗಿ ಕರೆಂಟ್ ತಗೊಳ್ಳೋಣ, ದ ವೇರಿಯೇಷನ್ ಆಫ್ ವೋಲ್ಟೇಜ್ ಅಂತ ತಗೊಳ್ಳೋಣ. ಇಲ್ಲಿ ಕರೆಂಟ್ ಅನ್ನೋದು ಏನಾಗ್ತದೆ ನಿಮಗೆ ಲೀಡ್ ಆಗ್ತಾ ಇದೆ. ಲೀಡ್ ಆಗೋದ್ರಿಂದ ಏನು ಹೇಳ್ಬೋದು ನೋಡಿ, ಇಟ್ ವಿಲ್ ಸ್ಟಾರ್ಟ್ ಫ್ರಮ್ ಮ್ಯಾಕ್ಸಿಮಮ್ ಅಂತ ಹೇಳ್ತಾರೆ. like that we can simplify ಅಂತ ಹೇಳ್ತಾರೆ. like this is the variation of current. ಲೀಡ್ ಅಂತಂದಿದ್ದಾಗ ಮೇಲೆ ಪಾಸಿಟಿವ್ ಇಂದ ಸ್ಟಾರ್ಟ್ ಆಗ್ತೈತೆ, ಲ್ಯಾಗ್ ಅಂತಂದರೆ ಕೆಳಗಡೆಯಿಂದ ಶುರುವಾಗುತ್ತೆ. ಸೊ ಅದೇ ರೀತಿ ನಿಮಗೆ ಫೇಸಾರ್ ಡಯಾಗ್ರಾಮ್ ಏನಾಗುತ್ತೆ ನೋಡಿ. ವಾಟ್ ಹ್ಯಾಪನ್ಸ್ ಟು ಫೇಸಾರ್ ಡಯಾಗ್ರಾಮ್? ಫೇಸಾರ್ ಡಯಾಗ್ರಾಮ್ ಸಿ ಹಿಯರ್ ನೋಡಿ, ದಿಸ್ ಈಸ್ ದ ವೋಲ್ಟೇಜ್ ಅಂತ ನಾವು ತಗೊಂಡಿದ್ದಾಗ ಕರೆಂಟ್ ಅನ್ನೋದು ಲೀಡ್ ಆಗ್ತಾ ಇರೋದ್ರಿಂದ ಐ ಅನ್ನೋದು ವೈ ಆಕ್ಸಿಸಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ಬೈ ಎ ಫೇಸ್ ಡಿಫರೆನ್ಸ್ ಈಕ್ವಲ್ಸ್ ಟು π/2. ಗೊತ್ತಾಯ್ತಲ್ವ ಹೇಗೆ ಮಾಡಬೇಕು ಅಂತಂದ್ಬಿಟ್ಟು. ನಾವು ವಿ ಹ್ಯಾವ್ ಟು ಥಿಂಕ್ ಅಬೌಟ್ ವಾಟ್ ಈಸ್ ದ ಪವರ್ ಫ್ಯಾಕ್ಟರ್. ಪವರ್ ಫ್ಯಾಕ್ಟರ್ ಈ ಸರ್ಕ್ಯೂಟಲ್ಲಿ ಏನಾಗುತ್ತೆ ನೋಡಿ, ಪವರ್ ಫ್ಯಾಕ್ಟರ್ cos phi ಈಸ್ ಈಕ್ವಲ್ಸ್ ಟು cos phi ಅಂತಂದರೆ π/2 ವಿಚ್ ಈಸ್ ಈಕ್ವಲ್ ಟು 0 ಅಂತ ಹೇಳ್ಬೋದು. ಸೊ ವಾಟ್ ಈಸ್ ದ ಆವರೇಜ್ ಪವರ್? ಆವರೇಜ್ ಪವರ್ P average becomes equals to V RMS into I RMS into cos phi. cos phi 0 ಆಗಿರೋದ್ರಿಂದ P average ಅನ್ನೋದು ಸಹ ನಿಮಗೆ 0 ಆಗಿರುತ್ತೆ. P average will also become equal to 0. ಗೊತ್ತಾಯ್ತಲ್ವಾ? ಸೊ that is a thing. Now let us see what is the meaning of capacitive reactance. ಆಲ್ರೆಡಿ ಡಿರೈವ್ ಮಾಡಿದ್ವಿ ನಾವು ಏನು ಅಂತಂದಾಗ ಕರೆಂಟ್ ಐನ ಏನಂತ ಬರೆದಿದ್ದೀವಿ ಹೇಳಿ ನಾವು. ಐ ಈಸ್ ಈಕ್ವಲ್ಸ್ ಟು I0 ಸೈನ್ ωt ಪ್ಲಸ್ π/2 ಅಂತ ಬರೆದಿದ್ದೀವಿ. ಇಲ್ಲಿ I0 ಅಂದರೆ ಏನು ಬರ್ತಿದ್ದೀವಿ ಹೇಳಿ ನಾವು ಇಲ್ಲಿ. I0 ನಾವು V0 ಡಿವೈಡ್ ಬೈ 1/ωc ಅಂತ ಹೇಳಿದ್ವಿ. ಇದನ್ನು ನಾವು V0 ಡಿವೈಡ್ ಬೈ XC ಅಂತಲೂ ಬರೀಬೋದು. ವೇರ್ XC ಈಸ್ ಈಕ್ವಲ್ಸ್ ಟು 1/ωc. ಇದನ್ನು ನಾವು ಏನಂತ ಕರಿತೀವಿ ಅಂತಂದಾಗ ಇಟ್ ಈಸ್ ಕಾಲ್ಡ್ ಆ್ಯಸ್ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಅಂತ ಕರಿತೀವಿ. ಕೆಪಾಸಿಟಿವ್ ರಿಯಾಕ್ಟೆನ್ಸ್. ಇದನ್ನು ಇನ್ನೂ ಒಂದು ರೀತಿ ನಾವು ಬರೀಬೋದು ಇನ್ ಟರ್ಮ್ಸ್ ಆಫ್ ಫ್ರೀಕ್ವೆನ್ಸಿ ನೋಡಿ. XC ಈಸ್ ಈಕ್ವಲ್ಸ್ ಟು 1/ω ಅಂತಂದರೆ 2πf ಇಂಟು C ಅಂತ ಬರೀಬೋದು. ಸೊ ಈ ಒಂದು ಈಕ್ವೇಷನ್ ನೀವು ಅಬ್ಸರ್ವ್ ಮಾಡಿದರೆ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಅನ್ನೋದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ ಆಫ್ AC ಅಪ್ಲೈಡ್ ಅಂತ ಹೇಳ್ತಾರೆ. ದೇರ್ ಫೋರ್ ಏನು ಹೇಳ್ಬೋದು ನಾವಿಲ್ಲಿ, ವಿ ಕ್ಯಾನ್ ಪ್ಲಾಟ್ ದ ಗ್ರಾಫ್ ಬೈ ಟೇಕಿಂಗ್ ಫ್ರೀಕ್ವೆನ್ಸಿ ಅಲಾಂಗ್ X ಆ್ಯಂಡ್ XC ಅಂತ ನಾವು ತಗೊಂಡಿದ್ದಾಗ ಸಿ ಹಿಯರ್, ಆ್ಯಸ್ ದ ಫ್ರೀಕ್ವೆನ್ಸಿ increases ಕೆಪಾಸಿಟಿವ್ ರಿಯಾಕ್ಟೆನ್ಸ್ ವಿಲ್ ಡಿಕ್ರೀಸ್ ರೆಸಿಪ್ರೋಕಲಿ ಅಂತ ಹೇಳ್ತಾರೆ. ಹಾಗಾಗಿ ಏನು ಬರುತ್ತೆ ನೋಡಿ ಇಲ್ಲಿ, ದಿಸ್ ಇಸ್ ದ ಗ್ರಾಫ್ ಒಬ್ಟೈನ್ಡ್ ಅಂತ ಹೇಳಿ. ದಿಸ್ ಇಸ್ ದ ಗ್ರಾಫ್ ಒಬ್ಟೈನ್ಡ್. ದ ವೇರಿಯೇಷನ್ ಆಫ್ XC ವಿತ್ ರೆಸ್ಪೆಕ್ಟ್ ಟು ಫ್ರೀಕ್ವೆನ್ಸಿ ಅಂತ ನಾವು ಬರೀಬಹುದು. ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಇದ್ದಷ್ಟು ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಅನ್ನೋದು ಕಮ್ಮಿ ಆಗ್ತಾ ಇರುತ್ತೆ, ರೆಸಿಪ್ರೋಕಲ್ ಆಗಿರುತ್ತೆ. ಹಾಗಾಗಿ ನಿಮಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರೋದ್ರಿಂದ ಈ ರೀತಿ ನಿಮಗೆ ಗ್ರಾಫ್ ನಿಮಗೆ ಬರುತ್ತೆ ಅಂತ ನಾವು ಹೇಳಬಹುದು. ಓಕೆ, ಅರ್ಥ ಆಯ್ತಲ್ವಾ? ದಟ್ ಈಸ್ ಅಬೌಟ್ ದ ಕೆಪಾಸಿಟಿವ್ ರಿಯಾಕ್ಟೆನ್ಸ್. ನಾವು ಲೆಟ್ ಅಸ್ ಸಿ ಒನ್ ನ್ಯೂಮರಿಕಲ್ ಪ್ರಾಬ್ಲಮ್ನ ಅದರ ಮೇಲೆ ನೋಡೋಣ. ವಾಟ್ ಈಸ್ ದಟ್ ಅಂತ ಒಂದು ಸರಿ ಕ್ವಶನ್ನ ಓದಿ. ಎ ಕೆಪಾಸಿಟರ್ ಆಫ್ 10 ಮೈಕ್ರೋಫ್ಯಾರಡ್. ಕೆಪಾಸಿಟರ್ ಎಷ್ಟು ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ? 10 ಮೈಕ್ರೋಫ್ಯಾರಡ್ ಅಂತ ಕೊಟ್ಟಿದ್ದಾರೆ. ಕನೆಕ್ಟೆಡ್ ಟು ಎನ್ AC ಸೋರ್ಸ್ ಆಫ್ EMF E is equals to 220 sin 100πt ಅಂತ ಹೇಳಿದ್ದಾರೆ.
ರೈಟ್ ದ ಈಕ್ವೇಶನ್ ಆಫ್ ಇನ್ಸ್ಟ್ಯಾಂಟೇನಿಯಸ್ ಅಂತ ಹೇಳಿ. ರೈಟ್ ದ ಈಕ್ವೇಶನ್ ಆಫ್ ಇನ್ಸ್ಟ್ಯಾಂಟೇನಿಯಸ್ ಕರೆಂಟ್ ಥ್ರೂ ದ ಸರ್ಕ್ಯೂಟ್. ವಾಟ್ ವಿಲ್ ಬಿ ದ ರೀಡಿಂಗ್ ಆಫ್ AC ammeter ಕನೆಕ್ಟೆಡ್ ಇನ್ ದ ಸರ್ಕ್ಯೂಟ್? ಸೊ ಫ್ರಮ್ ದಿಸ್ ವಿ ಕ್ಯಾನ್ ಸೇ ದ್ಯಾಟ್, ನೋಡಿ ಇಲ್ಲಿ E0 ವ್ಯಾಲ್ಯೂ ಎಷ್ಟಿದೆ ನಮಗಿಲ್ಲಿ 220 ವೋಲ್ಟ್ ಅಂತ ಬರುತ್ತೆ. ಒಮೆಗಾ ವ್ಯಾಲ್ಯೂ ನಿಮಗೆ 100 pi t ಅಂತ ಬರುತ್ತೆ. ನಮಗೆ ಬೇಕಾದ್ರೆ ಇನ್ಸ್ಟ್ಯಾಂಟೇನಿಯಸ್ ಕರೆಂಟ್ ಅಂತೆ I is equals to I0 sin ಒಮೆಗಾ t. I0 ಅಂದರೆ ಏನು ಬರಿಬೋದು ನೋಡಿ, ಇಲ್ಲಿ E0 ಡಿವೈಡ್ ಬೈ ಎಕ್ಸ್ ಸಿ ಅಂತ ಬರೀಬಹುದು. ಲೆಟ್ ಇಟ್ ಬಿ ಇಕ್ವೇಶನ್ 1. ಸೊ ಎಕ್ಸ್ ಸಿ, ಫಸ್ಟ್ ಫೈಂಡ್ ಔಟ್ ಎಕ್ಸ್ ಸಿ ವ್ಯಾಲ್ಯೂ. ಇಟ್ ಈಸ್ 1 by ಒಮೆಗಾ ಸಿ ಅಂತ ಹೇಳ್ಬೋದು. 1 by ಒಮೆಗಾ ಅಂತಂದರೆ ನಿಮಗೆ 100 pi ಅಂತ ಕೊಟ್ಟಿದ್ದಾರೆ. ಜಸ್ಟ್ 100 pi ಅಷ್ಟೇ. ಇಲ್ಲಿ 100 pi ಇಂಟು ಸಿ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ನಿಮಗೆ 10 ಮೈಕ್ರೋ ಅಂದರೆ 10 to the power -6. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಿಮಗೆ 3 zeros ಇಲ್ಲಿ ಅಂತಂದಾಗ ನಿಮಗೆ 1 by 10 to the power -3 pi ಅಂತಂದರೆ ಇಲ್ಲಿಗೆ 10 to the power 3 by pi ಅಂತ ಬರುತ್ತೆ. ಅರ್ಥ ಇದೆ ಅಲ್ವಾ ಹೇಗೆ ಸಾಲ್ವ್ ಮಾಡಬೇಕು ಅಂತ? ಸೊ ಲೆಟ್ ಅಸ್ ಸಿ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ವ್ಯಾಲ್ಯೂ. therefore I becomes equal to E0 ಅಂತಂದರೆ ನಿಮಗೆ 220 ಅಂತ ಕೊಟ್ಟಿದ್ದಾರೆ. ಡಿವೈಡ್ ಬೈ ವಾಟ್ ಈಸ್ ಎಕ್ಸ್ ಸಿ ವ್ಯಾಲ್ಯೂ? ಇಟ್ ಈಸ್ 10 power 3 by pi ಅಂತ ಹೇಳಿದ್ದಾರೆ. 10 power 3 by pi ಸೈನ್ ಆಫ್ ಒಮೆಗಾ ವ್ಯಾಲ್ಯೂ ಬಂದ್ಬಿಟ್ಟು ನಿಮಗೆ 100 pi ಅಂತ ಕೊಟ್ಟಿದ್ದಾರೆ. ಇಂಟು ಟಿ. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡ್ಕೋಬೇಕಾಗುತ್ತೆ. 220 ಇಂಟು ಪೈ ಡಿವೈಡ್ ಬೈ 1000 10 power 3 ಇಂಟು ಸೈನ್ 100 pi t. ಸೊ ಇದನ್ನು ಈ ವ್ಯಾಲ್ಯೂ ನೀವು ಸಿಂಪ್ಲಿಫೈ ಮಾಡಿದ್ದಾಗ ಎಷ್ಟು ಬರಬಹುದು ನಮಗೆ ಅಂತಂದಿದ್ದಾಗ, ಸೊ ಒಂದ್ಸರಿ ಯೂಸ್ ಮಾಡಿ ಕ್ಯಾಲ್ಕುಲೇಟರ್ನ ತಗೊಂಡು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಯು ವಿಲ್ ಗೆಟ್ ದ ಆನ್ಸರ್ ಆ್ಯಸ್ ನಿಯರ್ಲಿ ಇಟ್ ಈಸ್ ಈಕ್ವಲ್ ಟು 3.14 ಅಂತಂದಾಗ 1000 ಬರುತ್ತೆ ನಮಗೆ. ಇಲ್ಲಿ 10 power 3 pi ಹೇಗೆ ಬಂತು ಒಂದ್ಸರಿ ಚೆಕ್ ಮಾಡಿ. ಸೊ ಐ ವ್ಯಾಲ್ಯೂ ನಿಮಗೆ ಆಲ್ಮೋಸ್ಟ್ 220 ಇಂಟು ಪೈ ಅಂದರೆ 3.14 ಅಂದರೆ 660 by 1000 ಅಂತ ಬರುತ್ತೆ. ಸೊ ನಿಮ್ಗೆ ನಿಯರ್ಲಿ 0.691 ಅಂತ ಬರುತ್ತೆ. ಇಂಟು ಸೈನ್ 100 pi ಇಂಟು ಟಿ ಈಸ್ ಇನ್ಸ್ಟ್ಯಾಂಟೇನಿಯಸ್ ಕರೆಂಟ್ ಅಂತ ಹೇಳ್ತಾರೆ. Then what is the reading of AC ammeter? What is the reading of AC ammeter? ಏನಾಗುತ್ತೆ ನೋಡೋಣ. What is the reading of AC ammeter? Which is nothing but IRMS equals to I0 by √2 ಅಂತ ಹೇಳ್ಬೋದು. I0 ವ್ಯಾಲ್ಯೂ ನಿಮಗೆ 0.691 ಬಂದಿದೆ. √2. ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ನಿಮ್ಗೆ ಏನು ಬರುತ್ತೆ ಅಂತಂದಾಗ 0.489 ಆಂಪಿಯರ್ ಅಂತ ಬರುತ್ತೆ. ದಿಸ್ ಈಸ್ ದ ರೀಡಿಂಗ್ ಆಫ್ ದ AC ammeter. AC ammeter ಆಗಿರ್ಬೋದು, AC ಗ್ಯಾಲೋನೋಮೀಟರ್ ಆಗಿರ್ಬೋದು, ಎಲ್ಲ ನಿಮಗೆ RMS ವ್ಯಾಲ್ಯೂನ ಮೆಜರ್ ಮಾಡುತ್ತೆ. ಹಾಗಾಗಿ ವಿ ಕ್ಯಾನ್ ರೈಟ್ 0.489 ಆಂಪಿಯರ್ ಅಂತ ಹೇಳ್ಬೋದು. ಸೊ ದಟ್ ಈಸ್ ದ ನ್ಯೂಮರಿಕಲ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ನೌ ಲೆಟ್ ಅಸ್ ಸಿ ವಾಟ್ ಈಸ್ ದ combination of all the 3 elements ಅಂತ ಹೇಳ್ತಾರೆ. all the 3 elements, that is AC applied through LCR circuit ಅಂತ ಹೇಳ್ತಾರೆ. AC applied through LCR circuit. ಸೊ ನೋಡಿ ಇಲ್ಲಿ consider a circuit which consists of inductor, capacitor and resistor ಅಂತ ಹೇಳ್ತಾರೆ. This is L, C and R, which is connected to an AC. AC ಅಂತಂದಿದ ತಕ್ಷಣ V ವ್ಯಾಲ್ಯೂ ಏನಾಗುತ್ತೆ ಹೇಳಿ? V0 sin ಒಮೆಗಾ ಟಿ. ಲೆಟ್ ಇಟ್ ಬಿ ಈಕ್ವೇಶನ್ 1 ಅಂತ ಕರೆಯೋಣ. ಇಲ್ಲಿ ಅಕ್ರಾಸ್ ದ ಇಂಡಕ್ಟರ್ VL ಅಂತ ಕರೆಯೋಣ. ಅಕ್ರಾಸ್ ದ ಕೆಪಾಸಿಟರ್ VC, ಅಕ್ರಾಸ್ ದ ರೆಸಿಸ್ಟರ್ VR ಅಂತ ಬರುತ್ತೆ ನಮಗೆ ಅಲ್ವಾ? therefore VL, if I is the current through the circuit ಅಂತ ನಾವು ತಗೊಂಡ್ರೆ, ಇಲ್ಲಿ VL ಅನ್ನೋದೇನಾಗುತ್ತೆ ನೋಡಿ, I into XL ಅಂತ ಬರೀಬಹುದು. ಇಲ್ಲಿ VC ಅನ್ನೋದು ನಿಮಗೆ
ಐ ಇಂಟು ಎಕ್ಸ್ ಸಿ ಅಂತ ಬರೀಬಹುದು. ವಿ ಆರ್ ಅನ್ನೋದು ನಿಮಗೆ ಐ ಇಂಟು ಆರ್ ಅಂತ ಬರೀಬಹುದು. ಸೊ ಇದ್ರದ ಫೇಸಾರ್ ಡಯಾಗ್ರಾಮ್ನ ಒಂದ್ಸರಿ ಡ್ರಾ ಮಾಡೋಣ. ವಾಟ್ ಇಸ್ ಅ ಫೇಸಾರ್ ಡಯಾಗ್ರಾಮ್? Phasor diagram. See here, I will take the current as a reference along x-axis. Therefore, ನಿಮಗೆ ಥ್ರೂ ರೆಸಿಸ್ಟರ್ ಏನಾಗಿರುತ್ತೆ, ವೋಲ್ಟೇಜ್ ಕರೆಂಟ್ ಎರಡು ಸೇಮ್ ಆಗಿರೋದ್ರಿಂದ ನಮಗೆ ಇದನ್ನು ಓ ಎ ಅಂತ ರೆಪ್ರೆಸೆಂಟ್ ಮಾಡೋಣ. ವೋಲ್ಟೇಜ್ ಮತ್ತು ಕರೆಂಟು ಸೇಮ್ ಫೇಸಲ್ಲಿ ಇರೋದರಿಂದ ಒಂದೇ ಲೈನಲ್ಲಿ ಬರುತ್ತೆ. ನೆಕ್ಸ್ಟ್, ಇನ್ ಇಂಡಕ್ಟಾರ್ ವೋಲ್ಟೇಜ್ ಅನ್ನೋದು ಏನಾಗ್ತದೆ, ಕರೆಂಟ್ಗೆ ಲೀಡ್ ಆಗ್ತಾ ಇದೆ. ಹಾಗಾಗಿ ಏನಂತ ಬರೀಬೋದು ನೋಡಿ ಇಲ್ಲಿ, ಲೆಟ್ಸ್ ಟೇಕ್ ಡೌನ್ ದಿಸ್. ದಿಸ್ ಈಸ್ ಓ ಬಿ ಅಂತಂದಾಗ ದಿಸ್ ವಿಲ್ ಬಿಕಮ್ ವಿ ಎಲ್ ಅಂತ ಹೇಳ್ತಾರೆ. ಅದೇ ಕೆಪಾಸಿಟರಲ್ಲಿ ನಿಮಗೆ ಸಿ ಹಿಯರ್, ಇನ್ ದ ಕೆಪಾಸಿಟರ್ ಯು ಕ್ಯಾನ್ ಸೇ ದಟ್ ದಿಸ್ ಈಸ್ ವಿ ಸಿ. ಲೆಟ್ ಇಸ್ ಓ ಎ ಓ ಬಿ ಓ ಸಿ ಅಂತ ಕರೆಯೋಣ ಅಲ್ವಾ. ನೋಡಿ, ವಿ ಎಲ್ ಮತ್ತು ವಿ ಸಿ ಇಲ್ಲಿ ಏನಂತ ಅಸ್ಯೂಮ್ ಮಾಡ್ತೀವಿ ನಾವು ಅಂತಂದಾಗ, ಅಸ್ಯೂಮ್ ವಿ ಎಲ್ ಈಸ್ ಗ್ರೇಟರ್ ದ್ಯಾನ್ ವಿ ಸಿ ಅಂತ ಹೇಳ್ತಾರೆ. ಅಸ್ಯೂಮ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ನೋಡಿ, ಇಲ್ಲಿ ದ ಗ್ರಾಫ್ ವಿಲ್ ಬಿ ಲೈಕ್ ದಿಸ್. ದಿಸ್ ಓ ಡಿ ಅಂತ ಬರುತ್ತೆ. ದಿಸ್ ವಿಲ್ ಬಿಕಮ್ ಈಕ್ವಲ್ಸ್ ಟು ವಿ ಎಲ್ ಮೈನಸ್ ವಿ ಸಿ ಅಂತ ಬರುತ್ತೆ. ರಿಸಲ್ಟೆಂಟ್ ಆಫ್ ವಿ ಎಲ್ ಅಂಡ್ ವಿ ಸಿ ನಾವು ವಿ ಎಲ್ ಮೈನಸ್ ವಿ ಸಿ ಅಂತ ಬರೀಬಹುದು. ಸೊ ದೇರ್ ಫೋರ್ ವಿ ಕ್ಯಾನ್ ರೈಟ್ resultant of this and this, it becomes equals to V ಅಂತ ಬರೀಬಹುದು. ಇದನ್ನು ಬೇಕಾದ್ರೆ ನೀವು ಓ ಎ ಬಿ ಸಿ ಡಿ ಇ ಅಂತ ಕರೆಯೋಣ. and let phi be the phase difference between the current and the voltage ಅಂತ ಹೇಳ್ತಾರೆ. phase difference current between the voltage. so therefore from figure ನೋಡಿ, ಓ ಇ ಎ ಅನ್ನೋದು ನಿಮಗೆ, ಓ ಇ ಅನ್ನೋದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಥರ ನಿಮಗೆ ಇರುತ್ತೆ. ದೇರ್ ಫೋರ್ ವಿ ಕ್ಯಾನ್ ರೈಟ್ ಓ ಇ ಸ್ಕ್ವಯರ್ ವಿಲ್ ಬಿಕಮ್ ಈಕ್ವಲ್ ಟು ಓ ಎ ಸ್ಕ್ವಯರ್ ಪ್ಲಸ್ ಎ ಇ ಸ್ಕ್ವಯರ್ ಅಂತ ಬರೀಬಹುದು. ಎ ಇ ಸ್ಕ್ವಯರ್. ಸೊ ಸಿಂಪ್ಲಿಫೈ ಮಾಡಿ, ಓ ಇ ಅಂತಂದರೆ ವಿ ಸ್ಕ್ವಯರ್ ಆಗಿರುತ್ತೆ ನಿಮಗೆ. ಆಮೇಲೆ ಏನಾಗುತ್ತೆ ನೋಡಿ, ಓ ಎ ಏನಾಗುತ್ತೆ ನೋಡಿ, ವಿ ಆರ್ ಅಂತ ಬರುತ್ತೆ. ಆಮೇಲೆ ಎ ಇ ಅನ್ನೋದು ವಿ ಎಲ್ ಮೈನಸ್ ವಿ ಸಿ ಆಗಿರುತ್ತೆ. ವಿ ಕ್ಯಾನ್ ರೈಟ್ ದಿಸ್ ಆ್ಯಸ್ ವಿ ಆರ್ ಸ್ಕ್ವಯರ್ ಪ್ಲಸ್ ವಿ ಎಲ್ ಮೈನಸ್ ವಿ ಸಿ ಹೋಲ್ ಸ್ಕ್ವಯರ್ ಅಂತ ಬರುತ್ತೆ. ದೇರ್ಫೋರ್ ರಿಸಲ್ಟೆಂಟ್ ವೋಲ್ಟೇಜ್ ವಿಲ್ ಬಿಕಮ್ ಈಕ್ವಲ್ಸ್ ಟು ರೂಟ್ ಆಫ್ ವಿ ಆರ್ ಸ್ಕ್ವಯರ್ ಪ್ಲಸ್ ವಿ ಎಲ್ ಮೈನಸ್ ವಿ ಸಿ ಹೋಲ್ ಸ್ಕ್ವಯರ್ ಅಂತ ಬರೀಬಹುದು. So this is the expression to calculate the resultant voltage in LCR circuit connected to an AC source. ನೋಡಿ, ಬಟ್ ವಿ ಆರ್ ಅಂದರೆ ಐ ಇಂಟು ಆರ್. ಸೊ ಸಿಂಪ್ಲಿಫೈ ಮಾಡೋಣ. ವಿ ಬಿಕಮ್ಸ್ ಈಕ್ವಲ್ಸ್ ಟು ರೂಟ್ ಆಫ್ ವಿ ಆರ್ ಅಂತಂದರೆ ಐ ಇಂಟು ಆರ್ ಹೋಲ್ ಸ್ಕ್ವೇರ್ ಅಂತ ಬರೀಬೋದು. ಇಲ್ಲಿ ಐ ಇಂಟು ಎಕ್ಸ್ ಎಲ್ ಮೈನಸ್ ಐ ಇಂಟು ಎಕ್ಸ್ ಸಿ ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ದೇರ್ಫೋರ್ ಸಿಂಪ್ಲಿಫೈ ಮಾಡಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು, ಇಫ್ ಐ ಟೇಕ್ ಐ ಸ್ಕ್ವೇರ್, ಎರಡರಲ್ಲೂ ಐ ಸ್ಕ್ವೇರ್ ಕಾಮನ್ ಇದೆ. ಕಾಮನ್ ತೆಗೆದರೆ ನಮಗಿಲ್ಲಿ ಆರ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ ಹೋಲ್ ಸ್ಕ್ವೇರ್ ಅಂತ ಬರೀಬೋದು. ಸೊ ಅಂಡರ್ ದ ರೂಟ್. ಸೊ ಸಿಂಪ್ಲಿಫೈ ಮಾಡೋಣ. ವಿ ಈಸ್ ಈಕ್ವಲ್ಸ್ ಟು ಐ ಇಂಟು ವಾಟ್ ಈಸ್ ವ್ಯಾಲ್ಯೂ ಹಿಯರ್, ದ ರೂಟ್ ಆಫ್ ಆರ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಬಟ್ ಇಲ್ಲಿ ನಮಗೆ ವಿ ಅನ್ನೋದು ಏನು ಬರೀಬೋದು ನೋಡಿ, ಐ ಇಂಟು ಝೆಡ್ ಅಂತ ಬರೀಬೋದು. ಇಂಟು ರೂಟ್ ಆಫ್ ಆರ್ ಸ್ಕ್ವಯರ್ ಪ್ಲಸ್ ವಿ ಎಲ್ ಮೈನಸ್ ವಿ ಸಿ ಹೋಲ್ ಸ್ಕ್ವೇರ್. ಸೊ ಐ ಕ್ಯಾನ್ಸಲ್ ಆಗಿದ್ದಾಗ ನಮಗೆ ಝೆಡ್ ಅನ್ನೋದು ನಿಮಗೆ ಸಿಗುತ್ತೆ, ವಿಚ್ ಈಸ್ ಈಕ್ವಲ್ಸ್ ಟು ಆರ್ ಸ್ಕ್ವಯರ್ ಪ್ಲಸ್, ಸಾರಿ ಇಲ್ಲಿ ಮಿಸ್ಟೇಕ್ ಆಗಿದೆ, ಒಂದು ನಿಮಿಷ. ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ ಹೋಲ್ ಸ್ಕ್ವೇರ್ ಅಂತ ಬರುತ್ತೆ.
we call this Z as impedance ಅಂತ ಕರಿತೀವಿ. we call this Z as impedance of a circuit. ಇಂಪಿಡೆನ್ಸ್ ಅಂದರೆ ಮೀನಿಂಗ್ ಏನು? ಇಟ್ ಈಸ್ ನಥಿಂಗ್ ಬಟ್ ದ ಎಫೆಕ್ಟಿವ್ ಅಪೋಸಿಷನ್ ಅಂತ ಹೇಳ್ತಾರೆ. ಎಫೆಕ್ಟಿವ್ ಅಪೋಸಿಷನ್ ಅಫರ್ಡ್ by all the elements in the circuit for the flow of AC current ಅಂತ ಕರೀತಾರೆ. for the flow of AC current is called ಇಂಪಿಡೆನ್ಸ್. ಏನಪ್ಪ ಇಂಪಿಡೆನ್ಸ್ ಅಂದರೆ LCR ಈ ಮೂರು AC ಕರೆಂಟ್ನ ಅಪೋಸ್ ಮಾಡತಕ್ಕಂಥ ನೆಟ್ ಕ್ವಾಂಟಿಟಿನ ಇಂಪಿಡೆನ್ಸ್ ಅಂತ ನಾವು ಹೇಳ್ತೀವಿ. ಅಂಡ್ ಈಸ್ ದ ಜನರಲ್ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಇಂಪಿಡೆನ್ಸ್. ಯಾವಾಗಾದ್ರೆ ನಿಮಗೆ R, L ಮತ್ತು C ಮೂರು ಇದ್ದಾಗ ನೋಡಿ ಇಂಪಿಡೆನ್ಸ್ ಅನ್ನೋದನ್ನು ಈ ಫಾರ್ಮುಲಾ ಹಾಕಿ ನೀವು ಸಿಂಪ್ಲಿಫೈ ಮಾಡಬೇಕು. ಸೊ ದಿಸ್ ಈಸ್ ದ ಬೇಸಿಕ್ ಫಾರ್ಮುಲಾ. ನಾನು ಹೇಳಿದ್ನಲ್ಲಿ ನಿಮಗೆ ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಕ್ವಶನ್ ಫಾರ್ 5 ಮಾರ್ಕ್ಸ್ ಅಂತಲೂ ಹೇಳ್ತಾರೆ. ಒಬ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ಇಂಪಿಡೆನ್ಸ್ ಆಫ್ ಎನ್ LCR ಸೀರೀಸ್ ಸರ್ಕ್ಯೂಟ್ ಅಂತ ಹೇಳ್ತಾರೆ. ದಟ್ ಇಸ್ ರೂಟ್ ಆಫ್ R² ಪ್ಲಸ್ XL ಮೈನಸ್ XC ಹೋಲ್ ಸ್ಕ್ವಯರ್. ಗೊತ್ತಾಗಿದಲ್ವ ಹೇಳಿದ್ದು ಹೇಗೆ ಮಾಡಬೇಕು ಅಂತಂದ್ಬಿಟ್ಟು. ಸೊ ನಾವು ಲೆಟ್ ಅಸ್ ಸಿ ಎ ನ್ಯೂಮರಿಕಲ್. ಒಂದು ನ್ಯೂಮರಿಕಲ್ನ ಸಾಲ್ವ್ ಮಾಡೋಣ. ನೋಡಿ, ಕೆಪಾಸಿಟರ್ ಆಫ್ 100 ಮೈಕ್ರೋಫ್ಯಾರೆಡ್ ಅಂತ ಹೇಳ್ತಾ ಇದ್ದಾರೆ. ಕೆಪಾಸಿಟರ್ ಈಸ್ ಗಿವೆನ್ ಆಸ್ 100 ಮೈಕ್ರೋಫ್ಯಾರೆಡ್ ಅಂಡ್ ರೆಸಿಸ್ಟೆನ್ಸ್ ಈಸ್ ಈಕ್ವಲ್ ಟು 50 ಓಮ್ ಅಂತ ಹೇಳಿದ್ದಾರೆ. ಇಂಡಕ್ಟನ್ಸ್ L ಈಸ್ ಈಕ್ವಲ್ಸ್ ಟು 0.5 ಹೆನ್ರಿ ಅಂತ ಕೊಟ್ಟಿದ್ದಾರೆ. ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಟು ಎ ಸೋರ್ಸ್. ನೋಡಿ ಇಲ್ಲಿ RMS ವ್ಯಾಲ್ಯೂ ನಿಮಗೆ ಮೆನ್ಷನ್ ಮಾಡಿದ್ದಾರೆ 110 ವೋಲ್ಟ್ ಅಂತಂದ್ಬಿಟ್ಟು. ಫ್ರೀಕ್ವೆನ್ಸಿ ಈಸ್ ಆಲ್ಸೋ ಈಕ್ವಲ್ ಟು 50 Hz. ದೆನ್ ದೇ ಆರ್ ಆಸ್ಕಿಂಗ್ ವಾಟ್ ಈಸ್ ದ RMS ವ್ಯಾಲ್ಯೂ ಆಫ್ ಕರೆಂಟ್ ಅಂತ ಕೇಳ್ತಾ ಇದ್ದಾರೆ. ವಾಟ್ ಈಸ್ RMS ವ್ಯಾಲ್ಯೂ ಆಫ್ ದ ಕರೆಂಟ್? ದೇರ್ಫೋರ್ ವಿ ನೋ ದ್ಯಾಟ್ RMS ವ್ಯಾಲ್ಯೂ ಏನಾಗುತ್ತೆ ಹೇಳಿ ನೋಡೋಣ. IRMS ಈಸ್ ಈಕ್ವಲ್ಸ್ ಟು VRMS ಡಿವೈಡ್ ಬೈ Z ಅಂತ ಹೇಳ್ತಾರೆ. VRMS ಡಿವೈಡ್ ಬೈ Z. Z is the impedance. ಸೊ ಫಸ್ಟ್ Z ಬೇಕು ಅಂತಂದಾಗ ನೋಡಿ ಇಲ್ಲಿ ಮೂರು ಇದೆ ನಮಗೆ ಎಲಿಮೆಂಟ್ಸ್ ಅನ್ನೋದು. ಹಾಗಾಗಿ Z ಫಾರ್ಮುಲೆ ನಮಗೆ ರೂಟ್ ಆಫ್ R² ಪ್ಲಸ್ XL ಮೈನಸ್ XC ಹೋಲ್ ಸ್ಕ್ವಯರ್. ಸೊ ಒಂದೊಂದೇ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಫಸ್ಟ್ ಯು ಕ್ಯಾಲ್ಕುಲೇಟ್ XL ವಿಚ್ ಇಸ್ ನಥಿಂಗ್ ಬಟ್ ಒಮೇಗಾ ಇಂಟು L, ನಥಿಂಗ್ ಬಟ್ 2πf ಇಂಟು L. ಸೊ ಸಬ್ಸ್ಟಿಟ್ಯೂಟ್ ಮಾಡಿ 2 ಇಂಟು 3.14 ಇಂಟು F ಅಂತಂದರೆ 50 ಇಂಟು L ವ್ಯಾಲ್ಯೂ. ವಾಟ್ ಈಸ್ ದ L ವ್ಯಾಲ್ಯೂ ಗಿವೆನ್? ಇಟ್ ಈಸ್ 0.5 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದೀರಾ ಅಂತಂದರೆ ಯು ವಿಲ್ ಗೆಟ್ XL will become equal to 157 ಓಮ್ ಅಂತ ಬರುತ್ತೆ. 2 ಇಂಟು 3.14 ಇಂಟು 50 ಇಂಟು 0.5. ನಾವು ಕ್ಯಾಲ್ಕುಲೇಟರ್ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಿ, ಇಲ್ಲ ಅಪ್ರಾಕ್ಸಿಮೇಟ್ ಮಾಡಿಕೊಂಡು ಯು ವಿಲ್ ಗೆಟ್ ದ ಆನ್ಸರ್ ಆ್ಯಸ್ ನಿಯರ್ಲಿ 157 ಓಮ್ ಅಂತ ಬರುತ್ತೆ. ಅದೇ ರೀತಿ XC ನೋಡಿ, XC ಈಸ್ ಈಕ್ವಲ್ಸ್ ಟು 1/ωc ಆಗುತ್ತೆ. ಇಟ್ ನಥಿಂಗ್ ಬಟ್ 1/2πf ಇಂಟು C. 1/2πf ಇಂಟು C ಆಗುತ್ತೆ. ಸಿಂಪ್ಲಿಫೈ ಮಾಡೋಣ. 2π ಅಂದರೆ 3.14 ಇಂಟು ಫ್ರೀಕ್ವೆನ್ಸಿ ಅಂದರೆ 50. ಕೆಪಾಸಿಟರ್ ಈಸ್ ಗಿವನ್ ಆಸ್, ವಾಟ್ ಈಸ್ ದ ಕೆಪಾಸಿಟನ್ಸ್ ಗಿವನ್ ಟು ಯು? ಇಟ್ ಈಸ್ 100 ಮೈಕ್ರೋಫ್ಯಾರೆಡ್ ಅಂತ ಹೇಳಿದ್ದಾರೆ. 100 ಇಂಟು 10 to the power of -6. ಸೊ ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ, ನಿಮಗೆ ಇದನ್ನು ಸಿಂಪ್ಲಿಫೈ ಮಾಡಿದ್ದೀವಿ ಅಂತಂದಿದ್ದಾಗ ಯು ವಿಲ್ ಗೆಟ್ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಆಸ್ ನಿಯರ್ಲಿ, ನಿಮಗೆ ಕ್ಯಾಲ್ಕುಲೇಟ್ ಮಾಡಿ ಯು ವಿಲ್ ಗೆಟ್ ಇಟ್ ಆಸ್ 31.85 ಓಮ್ ಅಂತ ಹೇಳ್ತಾರೆ. Therefore, Z will become equals to root of R² plus XL minus XC whole square. ಒಂದ್ಸರಿ ಅಬ್ಸರ್ವ್ ಮಾಡಿ, XL ವ್ಯಾಲ್ಯೂ ಅನ್ನೋದು XCಗಿಂತ ಜಾಸ್ತಿ ಇದೆ. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದಾಗ ಇಟ್ ಈಸ್ ಈಕ್ವಲ್ಸ್ ರೂಟ್ ಆಫ್ R ವ್ಯಾಲ್ಯೂ. ವಾಟ್ ಈಸ್ R ವ್ಯಾಲ್ಯೂ ಒಬ್ಟೈನ್ಡ್ ಹಿಯರ್? 50 ಅಂತ ಹೇಳ್ತಾ ಇದ್ದಾರೆ. ಪ್ಲಸ್ XL ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ನಿಮಗೆ ಇಲ್ಲಿ? XL ವ್ಯಾಲ್ಯೂ
XL value is equals to 157 minus 31.85 ಹೋಲ್ ಸ್ಕ್ವಯರ್ ಅಂತ ಹೇಳ್ತಾರೆ. ಇದನ್ನು ನೀವು ಕ್ಯಾಲ್ಕುಲೇಟರ್ ತಗೊಂಡು ಸಿಂಪ್ಲಿಫೈ ಮಾಡಿ, ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಝೆಡ್ ಅನ್ನೋದು ನಿಮಗೆ ನಿಯರ್ಲಿ 134.77 ಓಮ್ ಬರಬೇಕು. Therefore, equation 1 implies IRMS is equal to, what is the VRMS value given? VRMS is equal to ನಿಮಗೆ 110 ಅಂತ ಕೊಟ್ಟಿದ್ದಾರೆ. 110 ಡಿವೈಡ್ ಬೈ 134.7 ಅಂತ ಹೇಳ್ತಾರೆ. ಸೊ ವಾಟ್ ಈಸ್ ವ್ಯಾಲ್ಯೂ ಆಫ್ IRMS? ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ IRMS ಅನ್ನು ಸಿಂಪ್ಲಿಫೈ ಮಾಡಿದಾಗ ನಿಮಗೆ ನಿಯರ್ಲಿ 0.816 ಓಮ್ ಅಂತ ಬರುತ್ತೆ. You will get 0.816 ohm. Like that, you should simplify yourself the numericals ಅಂತ ಹೇಳಿ 0.816 ಓಮ್ ಆಗಲ್ಲ, ಇಲ್ಲಿ ನಿಮಗೆ ಆಂಪಿಯರ್ ಅಂತ ಬರುತ್ತೆ. ಯೂನಿಟ್ ಅಲ್ವಾ ಕರೆಂಟ್ ಇದು, ಆಂಪಿಯರ್ ಆಗಿರುತ್ತೆ. ಗೊತ್ತಾಯ್ತಲ್ವ? ದಿಸ್ ಈಸ್ ಹೌ ಯು ಕ್ಯಾನ್ ಸಿಂಪ್ಲಿಫೈ ದ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ ನಿಮಗೆ ನೋಡಿ ಒಂದ್ಸರಿ ನಾನು ಇಲ್ಲಿ ಹೇಳಿದ್ದೀನಿ ಫೈ ಅಂದರೆ ಏನು, ವಾಟ್ ಈಸ್ ದ ಫೈ? Phi is called as phase difference ಅಂತ ಹೇಳ್ತಾನೆ. ರಿಸಲ್ಟೆಂಟ್ ಫೇಸ್ ಡಿಫರೆನ್ಸ್. Phi ಅನ್ನೋದು ನಿಮಗೆ ರಿಸಲ್ಟೆಂಟ್ ಫೇಸ್ ಡಿಫರೆನ್ಸ್ ಬಿಟ್ವೀನ್ ಕರೆಂಟ್ ಅಂಡ್ ವೋಲ್ಟೇಜ್. ಕರೆಂಟ್ ಅಂಡ್ ವೋಲ್ಟೇಜ್ ಅದು ಹೇಗೆ ಬರುತ್ತೆ ಅಂತಂದಾಗ ಒಂದ್ಸರಿ ಡಯಾಗ್ರಾಮ್ನ ಅಬ್ಸರ್ವ್ ಮಾಡಿ. ಸೊ ಹೌ ಕ್ಯಾನ್ ಯು ಸಿಂಪ್ಲಿಫೈ ದಿಸ್? ಸಿಂಪ್ಲಿಫೈ ಮಾಡಿದ್ದಾಗ ಹೇಗೆ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಬಿಫೋರ್ ಗೋಯಿಂಗ್ ಟು ಸಿ ದ್ಯಾಟ್, ವಾಟ್ ಈಸ್ ದ phase difference? What is the phase difference? From figure if you apply tan phi ನೀವು ಅಪ್ಲೈ ಮಾಡಿದ್ದೀರಾ ಅಂತಂದರೆ ನಿಮಗೆ VL minus VC ಡಿವೈಡ್ ಬೈ VR ಅಂತ ಬರುತ್ತೆ. therefore tan phi ಅನ್ನೋದೇನಾಗತ್ತೆ ನೋಡಿ, VL ಅಂತಂದಿದ್ದಾಗ I into XL minus I into XC ಡಿವೈಡ್ ಬೈ I into R. I ಎಲ್ಲ ಕ್ಯಾನ್ಸಲ್ ಆಗಿದ್ದಾಗ ನಿಮಗೆ tan phi ಅನ್ನೋದು ನಿಮಗೆ XL ಮೈನಸ್ XC ಡಿವೈಡ್ ಬೈ R ಅಂತ ಬರುತ್ತೆ. ಇಲ್ಲ ಅಂತಂದರೆ phi ಈಸ್ ಈಕ್ವಲ್ ಟು tan ಇನ್ವರ್ಸ್ ಆಫ್ XL ಮೈನಸ್ XC ಡಿವೈಡ್ ಬೈ R. ದಿಸ್ ಇಸ್ ದ phi ರಿಸಲ್ಟೆಂಟ್ ಫೇಸ್ ಡಿಫರೆನ್ಸ್ ಅಂತ ಕರಿತೀವಿ. XL ಮೇಲೆ XC ಡಿವೈಡ್ ಬೈ R. ನೋಡಿ ಇಲ್ಲಿ ಯಾವ ಒಂದು ಎಲಿಮೆಂಟ್ ಇಲ್ಲ ಅಂತಂದರೆ ಆ ಟರ್ಮ್ನ ತೆಗೆದು ಹಾಕಿಬಿಟ್ರೆ ಸಾಕು. ಬರೀ L R ಇದ್ದರೆ ನಿಮಗೆ XL ಬೈ R ಬರುತ್ತೆ. ಬರೀ C R ಇದ್ದರೆ XL ಟರ್ಮ್ ಇರಲ್ಲ. ಗೊತ್ತಾಗ್ತದಾ? ಆ ರೀತಿ ನಾವು ಇದನ್ನು ಬೇಸಿಕ್ ಫಾರ್ಮುಲಾ, ಜನರಲ್ ಫಾರ್ಮುಲಾ ಹಿಡ್ಕೊಂಡು ನಾವು ಸಿಂಪ್ಲಿಫೈ ಮಾಡಬಹುದು ಅಂತ ಹೇಳ್ತಾರೆ. ಈಸ್ ದ ರಿಸಲ್ಟೆಂಟ್ ಫೇಸ್ ಡಿಫರೆನ್ಸ್. ಅಷ್ಟೇ ಅಲ್ಲ, ಕೆಲವು ಸರಿ ನೋಡಿ ನಿಮಗಿಲ್ಲಿ ವಾಟ್ ಹ್ಯಾಪನ್ಸ್ ಟು ದ ಪವರ್ ಫ್ಯಾಕ್ಟರ್ ಸಹ ಏನಾಗುತ್ತೆ ಒಂದ್ಸರಿ ನೋಡಿ. ಪವರ್ ಫ್ಯಾಕ್ಟರ್ ಏನು? ಪವರ್ ಫ್ಯಾಕ್ಟರ್ ಫಾರ್ಮುಲಾ ನಿಮಗೆ ಕಾಸ್ ಫೈ ಅಲ್ವಾ? ಕಾಸ್ ಫೈ ಒಂದ್ಸರಿ ಡಯಾಗ್ರಾಮ್ ನೀವು ಅಬ್ಸರ್ವ್ ಮಾಡಿದ್ದಾಗ ಕಾಸ್ ಫೈ ಈಸ್ ಈಕ್ವಲ್ ಟು, ಕಾಸ್ ಫೈ ವಿಲ್ ಬಿಕಮ್ ಈಕ್ವಲ್ ಟು, ಪ್ಲೀಸ್ ಅಬ್ಸರ್ವ್ ದ ಡಯಾಗ್ರಾಮ್ ಹಿಯರ್. ಏನಾಗುತ್ತೆ ನೋಡಿ, ಕಾಸ್ ಫೈ ಇಸ್ ಅಡ್ಜಸೆಂಟ್ ಸೈಡ್ VR ಡಿವೈಡ್ ಬೈ hypotenuse ಅಂತ OE ಅಂತ ಹೇಳ್ಬೋದು. therefore we can say that cos phi is equals to ಏನು ಬರೀಬೋದು ನಾವಿಲ್ಲಿ? adjacent side VR ಡಿವೈಡ್ ಬೈ V ಅಂತ ಬರೀಬಹುದು. ಸೊ cos phi ಅನ್ನೋದು ಏನಾಗುತ್ತೆ ನೋಡಿ, VR ಅಂತಂದರೆ I ಇಂಟು R, V ಅಂತಂದಾಗ I ಇಂಟು Z ಅಂತ ಬರೀಬೋದು. I ಕ್ಯಾನ್ಸಲ್ ಆಗುತ್ತೆ. therefore ನಿಮ್ಗೆ ಏನು ಬರುತ್ತೆ ನೋಡಿ, cos phi will become equals to R by Z ಅಂತ ಬರುತ್ತೆ. ದಿಸ್ ಈಸ್ ದ ಪವರ್ ಫ್ಯಾಕ್ಟರ್ ಫಾರ್ಮುಲಾ. ಓಕೆ, R by Z. ಸೊ ಇದನ್ನು ಯಾವ ಎಲಿಮೆಂಟ್ ನಮ್ಮ ಸರ್ಕ್ಯೂಟಲ್ಲಿದೆ ಅದನ್ನು ಮೈಂಡಲ್ಲಿ ಇಟ್ಕೊಂಡು Z ವ್ಯಾಲ್ಯೂನ ಸಿಂಪ್ಲಿಫೈ ಮಾಡಬೇಕಾಗಿ ಬರುತ್ತೆ ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ಅಬೌಟ್ ದ ಪವರ್ ಫ್ಯಾಕ್ಟರ್ ಆ್ಯಂಡ್ ವಾಟ್ ಈಸ್ ದ ಥಿಂಗ್. ನೆಕ್ಸ್ಟ್ ನಾವು ನೋಡಬೇಕಾದ ಕಾನ್ಸೆಪ್ಟ್ ಏನಪ್ಪ ಅಂತಂದಾಗ ರೆಸೊನೆನ್ಸ್ ಫೆನಾಮಿನಾನ್ ಅಂತ ಹೇಳ್ತಾರೆ. ರೆಸೊನೆನ್ಸ್ ಫೆನಾಮಿನಾನ್. ವಾಟ್ ಈಸ್ ದಿ ರೆಸೊನೆನ್ಸ್ ಫೆನಾಮಿನಾನ್? ರೆಸೊನೆನ್ಸ್ ಅಂದರೆ ಏನು ಅಂತಂದಾಗ ಇಟ್ ಈಸ್ ದ ಕಂಡೀಷನ್ ಆಫ್ ಎನ್ LCR ಸೀರೀಸ್ ಸರ್ಕ್ಯೂಟ್. ಅದೊಂದು ಕಂಡೀಷನ್ನ ರೆಪ್ರೆಸೆಂಟ್ ಮಾಡುತ್ತೆ. ಏನದು ಅಂತಂದಾಗ ಆ ಸರ್ಕ್ಯೂಟಲ್ಲಿ
ಕರೆಂಟ್ ಅನ್ನೋದು ಮ್ಯಾಕ್ಸಿಮಮ್ ಹೋಗುತ್ತೆ, ಇಲ್ಲ ಇಂಪಿಡೆನ್ಸ್ ಅನ್ನೋದು ಮಿನಿಮಮ್ಗೆ ಬಂದಿರುತ್ತೆ ಅಂತ ಹೇಳ್ತಾರೆ. ಯಾವ ಕಂಡೀಷನ್ನಲ್ಲಿ ಕರೆಂಟ್ ಮ್ಯಾಕ್ಸಿಮಮ್ ಇಲ್ಲ ಇಂಪಿಡೆನ್ಸ್ ಮಿನಿಮಮ್ ಆಗಿರುತ್ತೋ ಅದನ್ನು ರೆಸೊನೆನ್ಸ್ ಕಂಡೀಷನ್ ಅಂತ ಕರಿತೀವಿ. ನಾನು ನೋಡೋಣ ಇಲ್ಲೇನಾಗತ್ತೆ ಅಂತ ಅಂದ್ಬಿಟ್ಟು ವಿ ನೋ ದ್ಯಾಟ್ ಇಂಪಿಡೆನ್ಸ್ ನೋಡೋಣ. ಇಂಪಿಡೆನ್ಸ್ ಝೆಡ್ ಅನ್ನೋದೇನಾಗುತ್ತೆ ನೋಡಿ, ಇಟ್ ಈಸ್ ಈಕ್ವಲ್ಸ್ ಟು ರೂಟ್ ಆಫ್ ಆರ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ ಹೋಲ್ ಸ್ಕ್ವೇರ್ ಅಂತ ಹೇಳ್ತೀವಿ ನಾವು. ನೋಡಿ ಇಲ್ಲಿ ಆ್ಯಸ್ ದ ಫ್ರೀಕ್ವೆನ್ಸಿ ನಾವು ಇನ್ಕ್ರೀಸ್ ಮಾಡ್ತಾ ಇದ್ದಾಗ, ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಎಕ್ಸ್ ಎಲ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇರುತ್ತೆ, ಬಟ್ ಎಕ್ಸ್ ಸಿ ವ್ಯಾಲ್ಯೂ ಅನ್ನೋದು ನಿಮಗೆ ಕಮ್ಮಿ ಆಗ್ತಾ ಇರುತ್ತೆ. ಓಕೆ, ಯಾವುದೋ ಒಂದು ಅಟ್ ಒನ್ ಫ್ರೀಕ್ವೆನ್ಸಿ ಅಟ್ ಎಫ್ ಇಸ್ ಈಕ್ವಲ್ಸ್ ಟು ಎಫ್ ನಾಟ್, ವಿ ಕಾಲ್ ದಿಸ್ ಆ್ಯಸ್ ರೆಸೊನೆಂಟ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ರೆಸೊನೆಂಟ್ ಫ್ರೀಕ್ವೆನ್ಸಿ. ಈ ಒಂದು ಫ್ರೀಕ್ವೆನ್ಸಿ ಹತ್ರ ಏನಾಗುತ್ತೆ ನೋಡಿ, ಇಲ್ಲಿ ಎಕ್ಸ್ ಎಲ್ ಅನ್ನೋದು ನಿಮಗೆ ಎಕ್ಸ್ ಸಿ ಆಗುತ್ತೆ. ಅಟ್ ಫ್ರೀಕ್ವೆನ್ಸಿ ಎಫ್ ಈಕ್ವಲ್ ಟು ಎಫ್ ನಾಟ್, ಇಂಡಕ್ಟಿವ್ ರಿಯಾಕ್ಟೆನ್ಸ್ ವಿಲ್ ಬಿಕಮ್ ಈಕ್ವಲ್ ಟು ಕೆಪಾಸಿಟಿವ್ ರಿಯಾಕ್ಟೆನ್ಸ್. ಅವಾಗ ಏನಾಗುತ್ತೆ ನೋಡಿ, ದೇರ್ ಫೋರ್ ಝೆಡ್ ಅನ್ನೋದೇನಾಗುತ್ತೆ ನಿಮ್ಗೆ ಇಲ್ಲಿ ಇಟ್ ಈಸ್ ಈಕ್ವಲ್ಸ್ ಟು ರೂಟ್ ಆಫ್ ಆರ್ ಸ್ಕ್ವಯರ್ ಪ್ಲಸ್ 0. ಝೆಡ್ ವಿಲ್ ಬಿಕಮ್ ಈಕ್ವಲ್ಸ್ ಟು ಆರ್ ಅಂತ ಹೇಳ್ತಾರೆ, ವಿಚ್ ಈಸ್ ಮಿನಿಮಮ್ ಆಗುತ್ತೆ ಅಂತ ಕರಿತೀವಿ ನಾವು. ಯಾವಾಗಾದರೆ ಝೆಡ್ ಮಿನಿಮಮ್ ಆಗುತ್ತೋ ಅವಾಗ ಕರೆಂಟ್ ಅನ್ನೋದೇನಾಗುತ್ತೆ ನೋಡಿ, ದೇರ್ ಫೋರ್ ಕರೆಂಟ್ ಐ ಅನ್ನೋದು ನಿಮಗೆ ವಿ ಬೈ ಝೆಡ್ ವಿಚ್ ಈಸ್ ಈಕ್ವಲ್ಸ್ ಟು ವಿ ಬೈ ಆರ್ ವಿಚ್ ಗೋಸ್ ಟು ಮ್ಯಾಕ್ಸಿಮಮ್. ಯಾವಾಗಾದರೆ ಝೆಡ್ ಇಂಪಿಡೆನ್ಸ್ ಅಂದರೆ ಎಫೆಕ್ಟಿವ್ ಅಪೋಸಿಷನ್ ಕಮ್ಮಿ ಆಗುತ್ತೋ ಕರೆಂಟ್ ಅನ್ನೋದೇನಾಗುತ್ತೆ ನಿಮಗೆ ಮ್ಯಾಕ್ಸಿಮಮ್ ಹೋಗುತ್ತೆ ಅಂತ ಹೇಳ್ತಾರೆ. ಗೊತ್ತಾಯ್ತಲ್ವ ಹೇಳಿದ್ದು? ಸೊ ಅದಕ್ಕೆ ನಾವು ಇವಾಗ ಗ್ರಾಫ್ನ ಪ್ಲಾಟ್ ಮಾಡಿದ್ದಾಗ, ಸೊ ದಿಸ್ ಈಸ್ ದ ಫ್ರೀಕ್ವೆನ್ಸಿ ಆ್ಯಂಡ್ ದಿಸ್ ಈಸ್ ದ ಕರೆಂಟ್ ಆರ್ ಇಂಪಿಡೆನ್ಸ್ ಅಂತ ತಗೊಳ್ಳೋಣ. ಕರೆಂಟ್ ಆರ್ ಇಂಪಿಡೆನ್ಸ್. ನೋಡಿ, ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಇದ್ದಷ್ಟು ನಿಮಗೆ ಕರೆಂಟ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ, ಆಮೇಲೆ ಡಿಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ. ಅಟ್ ಒನ್ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ವಿ ಕಾಲ್ ದಿಸ್ ಆ್ಯಸ್ ಎಫ್ ನಾಟ್ ಅಂತ ಹೇಳ್ತಾರೆ. ಎಫ್ ನಾಟ್ ಕರೆಂಟ್ ಗೋಸ್ ಟು ಮ್ಯಾಕ್ಸಿಮಮ್, ಐ ನಾಟ್ ಅಂತ ಕರೆಯೋಣ, ಐ ನಾಟ್. ಅದೇ ರೀತಿ ನಿಮಗೆ ಯಾವ ರೀತಿ ನಿಮಗೆ ಇಂಪಿಡೆನ್ಸ್ ಏನಾಗುತ್ತೆ ನೋಡಿ, ಇಲ್ಲಿ ದಿಸ್ ಅ ವೇರಿಯೇಷನ್ ಆಫ್ ಇಂಪಿಡೆನ್ಸ್ ಅಂತ ಕರಿತೀವಿ ನಾವು, ಅಂಡ್ ದಿಸ್ ಅ ವೇರಿಯೇಷನ್ ಆಫ್ ಕರೆಂಟ್ ಅಂತಲೂ ಕರಿತೀವಿ. ಸೊ ಇಲ್ಲೇನಾಗುತ್ತೆ ನೋಡಿ, ಅಟ್ ಹಿಯರ್ ಝೆಡ್ ವಿಲ್ ಬಿಕಮ್ ಈಕ್ವಲ್ಸ್ ಟು ಅಟ್ ಎಫ್ ಈಕ್ವಲ್ ಟು ಎಫ್ ನಾಟ್ ಏನಾಗುತ್ತೆ ಒಂದ್ಸರಿ ಅಬ್ಸರ್ವ್ ಮಾಡಿ, ಝೆಡ್ ಅನ್ನೋದು ನಿಮಗೆ ಆರ್ ಆಗೋಗುತ್ತೆ. ದಿಸ್ ಅ ವೇರಿಯೇಷನ್ ಆಫ್ ಕರೆಂಟ್ ಆ್ಯಂಡ್ ಇಂಪಿಡೆನ್ಸ್ ಇನ್ ಒನ್ ಗ್ರಾಫ್ ವಿತ್ ರೆಸ್ಪೆಕ್ಟ್ ಟು ಫ್ರೀಕ್ವೆನ್ಸಿ ಜೊತೆ ಕರೆಂಟ್ ಮತ್ತು ಇಂಪಿಡೆನ್ಸ್ ಅನ್ನೋದು ಹೇಗೆ ಚೇಂಜ್ ಆಗುತ್ತೆ ಅನ್ನೋದನ್ನು ನಿಮಗೆ ಹೇಳಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಗೊತ್ತಾಗಿದಲ್ವಾ? ಸೊ ದಿಸ್ ದ ಪಾಯಿಂಟ್. ನಾವು ಲೆಟ್ ಅಸ್ ಸಿ ವಾಟ್ ಈಸ್ ದ ನೆಕ್ಸ್ಟ್ ಕಾನ್ಸೆಪ್ಟ್. ಇಲ್ಲಿ ನಾವು ನೋಡ್ಕೋಬೇಕು ಏನಪ್ಪ ಅಂತಂದಾಗ, ವಾಟ್ ಈಸ್ ದ ಹಾಫ್ ಪವರ್ ಫ್ರೀಕ್ವೆನ್ಸೀಸ್ ಅಂದರೆ ಏನು, ಅಷ್ಟೇ ಅಲ್ಲ ಬ್ಯಾಂಡ್ ವಿಡ್ತ್ ಅಂದರೆ ಏನು ಅಂತಲೂ ನೋಡಬೇಕಾಗಿರುತ್ತೆ. ಸೊ ನಾವು ನೋಡೋಣ ವಾಟ್ ಈಸ್ ದ ಬ್ಯಾಂಡ್ ವಿಡ್ತ್. Okay, before going to see that, let us have an expression for resonant frequency. Expression for resonant frequency. It's a very, very important. For 3 marks ಕೇಳ್ತಾರೆ ನಿಮಗೆ. ಸೊ ನೋಡಿ, ಇಲ್ಲಿ ಅಟ್ ಎಫ್ ಇಸ್ ಈಕ್ವಲ್ಸ್ ಟು ಎಫ್ ನಾಟ್, ನಾನು ಆಲ್ರೆಡಿ ಹೇಳಿದ್ದೀನಿ. ಎಕ್ಸ್ ಎಲ್ ವಿಲ್ ಬಿಕಮ್ ಈಕ್ವಲ್ ಟು ಎಕ್ಸ್ ಸಿ, ಅಂದರೆ ಒಮೆಗಾ ಎಲ್ ವಿಲ್ ಬಿಕಮ್ ಈಕ್ವಲ್ಸ್ ಟು ಒಮೆಗಾ ನಾಟ್ ಇಂಟು ಎಲ್ ಇಸ್ ಈಕ್ವಲ್ಸ್ ಟು 1 ಬೈ ಒಮೆಗಾ ನಾಟ್ ಇಂಟು ಸಿ ಅಂತ ಬರಿಬೋದು. ಒಮೆಗಾ ನಾಟ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 1 ಬೈ ಎಲ್ ಸಿ, ಆರ್ ಒಮೆಗಾ ನಾಟ್ ಅನ್ನೋದು ನಿಮಗೆ 1 ಬೈ ರೂಟ್ ಎಲ್ ಸಿ ಅಂತ ಬರಿಬೋದು. ಸೊ ದಿಸ್ ಈಸ್ ದ ರೆಸೊನೆಂಟ್ ಆಂಗುಲಾರ್ ಫ್ರೀಕ್ವೆನ್ಸಿ ಅಂತ ಹೇಳ್ತಾರೆ. ಈ ಒಮೆಗಾ ನಾಟ್ನ ನಾವು ರೆಸೊನೆಂಟ್ ಆಂಗುಲಾರ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ರೆಸೊನೆಂಟ್ ಆಂಗುಲಾರ್ ಫ್ರೀಕ್ವೆನ್ಸಿ.
ನಮಗೆ ಹೇಗೆ ಫೈಂಡ್ ಔಟ್ ಮಾಡಬೇಕು? ಒಮೆಗಾ ನಾಟ್ ಫೈಂಡ್ ಔಟ್ ಮಾಡಬೇಕಾ, ಇಲ್ಲ ಎಫ್ ನಾಟ್ ಅಂತ ಬರುತ್ತೆ, ಎಫ್ ನಾಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಗೊತ್ತಾಗುತ್ತೆ ನಮಗೆ ಆಪ್ಷನ್ಸ್ MCQs ಅಲ್ಲಿ ಅಂತಂದಾಗ ಒಮೆಗಾ ನಾಟ್ ಅಂದರೆ ರೇಡಿಯನ್ ಪರ್ ಸೆಕೆಂಡ್ ಯೂನಿಟಲ್ಲಿ ಇರುತ್ತೆ, ಎಫ್ ನಾಟ್ ಅಂತಂದಾಗ ಪರ್ ಸೆಕೆಂಡ್ ಇಲ್ಲ ಹರ್ಟ್ಸಲ್ಲಿ ಇರುತ್ತೆ. ಸೊ ಬೇಸ್ಡ್ ಆನ್ ದಟ್ ಅಂತ ಹೇಳ್ಬೋದು. ಒಮೆಗಾ ನಾಟ್ ಏನು ಬರಿಬೋದು ನೋಡಿ ಇಲ್ಲಿ, 2π ಎಫ್ ನಾಟ್ ಈಸ್ ಈಕ್ವಲ್ಸ್ ಟು 1/√LC ಅಂತ ಬರುತ್ತೆ. therefore ಎಫ್ ನಾಟ್ ಬಿಕಮ್ಸ್ ಈಕ್ವಲ್ಸ್ ಟು 1/2π into root of LC. So we call this as a resonant frequency ಅಂತ ಹೇಳ್ತಾರೆ. is a resonant frequency. ಅರ್ಥ ಆಗ್ತದೆ ಅಲ್ವಾ? ಎಫ್ ನಾಟ್ ಇಸ್ ಈಕ್ವಲ್ಸ್ ಟು 1/2π√LC ಅಂತ ಕರೀತಾರೆ. ಅರ್ಥ ಆಯ್ತಾ? ಸೊ ಬೇಸ್ಡ್ ಆನ್ ದಿಸ್ ಲೆಟ್ ಅಸ್ ಸಾಲ್ವ್ ಒನ್ ನ್ಯೂಮರಿಕಲ್ ಪ್ರಾಬ್ಲಮ್. ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಅದೇನು ಅನ್ನೋದನ್ನ ನೋಡೋಣ. ನೋಡಿ, ಎ 2 microfarad capacitor, 2 microfarad capacitor, 100 ohm resistor and 8 Henry inductor are connected in series ಅಂತ ಹೇಳ್ತಾ ಇದ್ದಾರೆ with an AC source. What should be the frequency of the source for which current drawn in the circuit is maximum? ಕರೆಂಟ್ ಯಾವಾಗ ಮ್ಯಾಕ್ಸಿಮಮ್ ಆಗುತ್ತೆ ನೋಡಿ. ಕ್ವಶನ್ ನೋಡಿದ ತಕ್ಷಣ ತುಂಬ ದೊಡ್ಡದಾಗಿದೆ ಅಂತ ಹೆದರಬೇಡಿ. ಓಕೆ, ತುಂಬ ಸಿಂಪಲ್ ಆಗಿರುತ್ತೆ. ಸೊ ಒಂದ್ಸರಿ ನೋಡಿ, ಕರೆಂಟ್ ಈಸ್ ಮ್ಯಾಕ್ಸಿಮಮ್. ಕರೆಂಟ್ ಈಸ್ ಮ್ಯಾಕ್ಸಿಮಮ್ ಅಂದರೆ ಇಟ್ ಈಸ್ ರೆಸೊನೆಂಟ್ ಕಂಡೀಷನ್, ರೆಸೊನೆಂಟ್ ಕಂಡೀಷನ್ ಅಂತ ಹೇಳ್ತಾರೆ. ಇಫ್ ದ ಪೀಕ್ ವ್ಯಾಲ್ಯೂ ಆಫ್ EMF ಆಫ್ ದ ಸೋರ್ಸ್ ಈಸ್ 200 volt, find the maximum current, inductive reactance, capacitive reactance, total impedance, peak value of current in the circuit ಅಂತ ಹೇಳ್ತಾರೆ. What is the phase relation between voltages across inductor and resistor? Also give the phase relation between voltage across inductor and capacitor ಅಂತಾನೆ ಹೇಳ್ತಾ ಇದ್ದಾರೆ. ಸೊ ಏನು ಮಾಡ್ಬೋದು ಅಂತ ಒಂದ್ಸರಿ ಯೋಚನೆ ಮಾಡಿ. ಸೊ ಸಾಲ್ವ್ ಮಾಡೋಣ. ಫಸ್ಟ್ ಅವ್ರು ಏನು ಕೊಟ್ಟಿದ್ದಾರೆ ಅನ್ನೋದನ್ನು ನೋಟ್ ಮಾಡೋಣ. ಕೆಪಾಸಿಟರ್ ನಿಮಗೆ 2 microfarad ಅಂತ ಕೊಟ್ಟಿದ್ದಾರೆ. ರೆಸಿಸ್ಟೆನ್ಸ್ನ ನಿಮಗೆ 100 ohm ಅಂತ ಕೊಟ್ಟಿದ್ದಾರೆ. ಎಲ್ ವ್ಯಾಲ್ಯೂ ನಿಮಗೆ 8 Henry ಅಂತ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಕರೆಂಟ್ ಈಸ್ ಮ್ಯಾಕ್ಸಿಮಮ್ ಅಂತ ಹೇಳ್ತದೆ. ಕರೆಂಟ್ ಈಸ್ ಅ ಮ್ಯಾಕ್ಸಿಮಮ್. Current is a maximum, which implies it is a resonance condition ಅಂತ ಹೇಳ್ತಾರೆ. It is a resonance condition. ಗೊತ್ತಲ್ವಾ? ರೆಸೊನೆನ್ಸ್ ಕಂಡೀಷನ್ ಅಲ್ಲಿ ಏನಪ್ಪ ನಿಮಗೆ ಫಾರ್ಮುಲಾ ಅಂತಂದಾಗ XL will become equal to XC. XL is equal to XC. Therefore frequency ಏನಾಗುತ್ತೆ ನೋಡೋಣ. Therefore F naught is equals to 1/2π√LC. 1/2 into pi ಅಂದರೆ 3.14 into root of L ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ನಿಮಗೆ? L ವ್ಯಾಲ್ಯೂ ಇಲ್ಲಿ L is equals to 8, C is 2 microfarad. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ ಎಫ್ ನಾಟ್ ರೆಸೊನೆಂಟ್ ಫ್ರೀಕ್ವೆನ್ಸಿ ವ್ಯಾಲ್ಯೂ ವಿಲ್ ಬಿಕಮ್ ಈಕ್ವಲ್ಸ್ ಟು ನಿಯರ್ಲಿ 40 ಸಮಥಿಂಗ್ ಏನೋ ಬರುತ್ತೆ ನಿಮಗೆ. ಇಲ್ಲ ಸಾಲ್ವ್ ಮಾಡಿ ಇಲ್ಲಿಗೆ 39.8 ಹರ್ಟ್ಸ್ ಅಂತ ಬರುತ್ತೆ. ಸಿಂಪ್ಲಿಫೈ ಮಾಡಿ ಯು ವಿಲ್ ಗೆಟ್ ದ ಆನ್ಸರ್. ದಿಸ್ ಇಸ್ ರೆಸೊನೆಂಟ್ ಫ್ರೀಕ್ವೆನ್ಸಿ. ನೆಕ್ಸ್ಟ್ ಕ್ವಶನ್ ಏನು ಕೇಳ್ತಾ ಇದ್ದಾರೆ ನೋಡಿ ಇಲ್ಲಿ. ಪೀಕ್ ವ್ಯಾಲ್ಯೂ ಆಫ್ EMF ಆಫ್ ದ ಸೋರ್ಸ್, ಫೈನ್ ದ ಮ್ಯಾಕ್ಸಿಮಮ್ ಕರೆಂಟ್ ಅಂತ ಹೇಳ್ತಾರೆ. ಫೈನ್ ದ ಮ್ಯಾಕ್ಸಿಮಮ್ ಕರೆಂಟ್. ಹೌ ಕ್ಯಾನ್ ಯು ಸಿಂಪ್ಲಿಫೈ ದಿಸ್ ಮ್ಯಾಕ್ಸಿಮಮ್ ಕರೆಂಟ್? Second one, maximum current I naught is equals to V naught divided by Z. But resonance condition alva, Z will become equal to R. R ಏನಾಗುತ್ತೆ ನೋಡಿ ಇಲ್ಲಿ, R is equals to 100 ಅಂತ ಕೊಟ್ಟಿದ್ದಾರೆ. You can write 100 ohm. Therefore I naught becomes equals to, what is the V naught peak value ಎಷ್ಟು ಕೊಟ್ಟಿದ್ದಾರೆ ನೋಡಿ ಇಲ್ಲಿ. Peak value is equal to 200 volt. Is 200 volt. ಅಂದರೆ ಇಲ್ಲಿ ಬರ್ದಿರ್ತೀನಿ,
ವಿ ನಾಟ್ ಇಸ್ ಈಕ್ವಲ್ಸ್ ಟು 200 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ದೇರ್ಫೋರ್ ಇಫ್ ಯು ರೈಟ್ ಐ ನಾಟ್ ಇಸ್ ಈಕ್ವಲ್ಸ್ ಟು ವಿ ನಾಟ್ ಅಂತಂದರೆ 200 ಡಿವೈಡ್ ಬೈ ಆರ್ ಅಂತಂದರೆ 100 ವಿಚ್ ಇಸ್ ನಥಿಂಗ್ ಬಟ್ 2 ಆಂಪಿಯರ್ ಅಂತ. ದಿಸ್ ಅ ಪೀಕ್ ಕರೆಂಟ್ ಆರ್ ಮ್ಯಾಕ್ಸಿಮಮ್ ಕರೆಂಟ್ ಅಂತ ಹೇಳ್ಬೋದು. ಅರ್ಥ ಆಯ್ತಲ್ವಾ? ದೇರ್ಫೋರ್ ವಾಟ್ ಕ್ಯಾನ್ ಯು ಸೇ ಅಬೌಟ್ ದಿಸ್ ಕೆಪಾಸಿಟಿವ್ ರಿಯಾಕ್ಟೆನ್ಸ್, ಇಂಡಕ್ಟಿವ್ ರಿಯಾಕ್ಟೆನ್ಸ್ ಎಲ್ಲ ಏನಾಗುತ್ತೆ ನೋಡಿ, ಇಲ್ಲಿ ಆಲ್ರೆಡಿ ಬರ್ದಿದ್ದೀನಿ ನಾನು ಇಲ್ಲಿ. ಸಿ ಹಿಯರ್ at F is equals to F naught, XL becomes equal to XC ಅಂತ ಹೇಳ್ಬೋದು. XL will become equal to XC. ಆ XL equal to XC ವ್ಯಾಲ್ಯೂ ಏನಾಗುತ್ತೆ ಅಂತಂದಾಗ, ಒಂದು ನಿಮಿಷ, ಸಿ ಹಿಯರ್ ಇಂಡಕ್ಟಿವ್ ಟೋಟಲ್ ಇಂಪಿಡೆನ್ಸ್ ಎಲ್ಲ ಕೇಳ್ತಾರೆ. ಟೋಟಲ್ ಇಂಪಿಡೆನ್ಸ್ ಒಮೆಗಾ ಎಲ್ ಕ್ಯಾಲ್ಕುಲೇಟ್ ಮಾಡಿ. XL equal to XC ಅವರೇನು ವ್ಯಾಲ್ಯೂ ಕೇಳ್ತಾ ಇಲ್ಲ, ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಂಪಿಡೆನ್ಸ್ ವಿಲ್ ಬಿಕಮ್ ಈಕ್ವಲ್ಸ್ ಟು ಆರ್ ವಿಚ್ ಇಸ್ ಈಕ್ವಲ್ಸ್ ಟು 100 ಓಮ್. ಗೊತ್ತಾಯ್ತಲ್ವಾ? ದೇರ್ಫೋರ್ ವಾಟ್ ಈಸ್ ದ ಫೇಸ್ ಡಿಫರೆನ್ಸ್? ಫೇಸ್ ಡಿಫರೆನ್ಸ್ ಬಿಟ್ವೀನ್ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಈಸ್ ಈಕ್ವಲ್ ಟು ಏನಾಗಿರುತ್ತೆ ನೋಡಿ, ಈಸ್ ಈಕ್ವಲ್ ಟು π/2 ಆರ್ ಇಟ್ ಈಸ್ 90 ಡಿಗ್ರೀಸ್. ನೋಡಿ, ಎಲ್ ಮತ್ತು ಸಿ ಯಾವ ಸರ್ಕ್ಯೂಟಲ್ಲಿರುತ್ತೋ ಆ ಸರ್ಕ್ಯೂಟಲ್ಲಿ ಫೇಸ್ ಡಿಫರೆನ್ಸ್ ಅನ್ನೋದು ಯಾವಾಗಲೂ 90 ಡಿಗ್ರೀಸ್ ಇಲ್ಲ π/2 ರೇಡಿಯನ್ಸ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಒಂದ್ಸರಿ ನೋಡಿ ಏನು ಹೇಳ್ತಾರೆ ಅಂತಂದ್ಬಿಟ್ಟು. ಸೊ ಲೈಕ್ ದಟ್ ವಿ ಕ್ಯಾನ್ ಥಿಂಕ್ ಆ್ಯಂಡ್ ವಿ ಕ್ಯಾನ್ ಸಾಲ್ವ್. ನೋಡಿ, ಇದಾದಮೇಲೆ ನಾವು ಓದಬೇಕಾಗಿರೋದೇನಪ್ಪ ಅಂತಂದಾಗ ಹಾಫ್ ಪವರ್ ಫ್ರೀಕ್ವೆನ್ಸೀಸ್ ಅಂದರೆ ಏನು ಅಂತ ನೋಡೋಣ. ವಾಟ್ ಈಸ್ ದ ಹಾಫ್ ಪವರ್ ಫ್ರೀಕ್ವೆನ್ಸೀಸ್? ಹಾಫ್ ಪವರ್ ಫ್ರೀಕ್ವೆನ್ಸೀಸ್ ನಮಗೆ ಗೊತ್ತಿದೆ. ಮ್ಯಾಕ್ಸಿಮಮ್ ಪವರ್ ಬಂದ್ಬಿಟ್ಟು ನಿಮಗೆ ಇಟ್ ಈಸ್ ಈಕ್ವಲ್ಸ್ ಟು ವಿ ನಾಟ್ ಇಂಟು ಐ ನಾಟ್ ಅಂತ ಬರಿಬಹುದು. ಸೊ ಸಿ ಹಿಯರ್ ಹಾಫ್ ಪವರ್ ಆಗಬೇಕು ನಿಮಗೆ. ಯಾವಾಗ ಫಾರ್ಮ್ ಆಗುತ್ತೆ ನಮ್ಗೆ ಇಲ್ಲಿ ನೋಡಿ, ವೆನ್ ವಿ ಈಸ್ ಈಕ್ವಲ್ಸ್ ಟು ವಿ ಆರ್ ಎಮ್ ಎಸ್, ಐ ಈಸ್ ಈಕ್ವಲ್ಸ್ ಟು ಐ ಆರ್ ಎಮ್ ಎಸ್, ದೆನ್ ಏನಾದ್ರು ಪವರ್ ಅನ್ನೋದು ನಿಮಗೆ ಪವರ್ ಪಿ ಡ್ಯಾಶ್ ವಿಲ್ ಬಿಕಮ್ ಈಕ್ವಲ್ಸ್ ಟು ನೋಡಿ ಇಲ್ಲಿ ವಿ ಆರ್ ಎಮ್ ಎಸ್ ಇಂಟು ಐ ಆರ್ ಎಮ್ ಎಸ್ ಇಂಟು ಕಾಸ್ ಫೈ. ಫೈ ಅಂದರೆ ಕಾಸ್ ಫೈ 1 ಆಗುತ್ತೆ, ವಿಚ್ ಈಸ್ ಈಕ್ವಲ್ಸ್ ಟು ವಿ ನಾಟ್ ಬೈ √2 ಇಂಟು ಐ ನಾಟ್ ಬೈ √2 ಆಗುತ್ತೆ. ದಟ್ ಮೀನ್ಸ್ ಪವರ್ ವಿಲ್ ಬಿಕಮ್ ಈಕ್ವಲ್ಸ್ ಟು ಹಾಫ್ ಆಫ್ ದ ಮ್ಯಾಕ್ಸಿಮಮ್ ಪವರ್ ಅಂತ ಹೇಳ್ತಾರೆ. ಅಂದರೆ ಪವರ್ ಅನ್ನೋದು ನಿಮಗೆ ಹಾಫ್ ಆಫ್ ದ ಮ್ಯಾಕ್ಸಿಮಮ್ ಆಗಬೇಕು ಅಂತಂದರೆ ವ್ಯಾಲ್ಯೂಸ್ ಆಫ್ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಅನ್ನೋದು ಯಾವತ್ತೇ ಆಗಲಿ ನಿಮಗೆ ಆರ್ ಎಮ್ ಎಸ್ ವ್ಯಾಲ್ಯೂಸ್ ಆಗಬೇಕು, ಆರ್ ಎಮ್ ಎಸ್ ವ್ಯಾಲ್ಯೂಸ್ ಆಗಿರಬೇಕು. ಸೊ ಇವಾಗ ಗ್ರಾಫ್ ನೋಡಿ, ದಿಸ್ ಇಸ್ ದ ಕರೆಂಟ್, ದಿಸ್ ಇಸ್ ದ ಫ್ರೀಕ್ವೆನ್ಸಿ. ನೋಡಿ ಇಲ್ಲೇನೋ ಬರುತ್ತೆ ಅಂತ ನೋಡೋಣ. ದಿಸ್ ಈಸ್ ದ ಮ್ಯಾಕ್ಸಿಮಮ್ ಕರೆಂಟ್ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಪರ್ಟಿಕ್ಯುಲರ್ ಯಾವುದೋ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಇರುತ್ತಲ್ಲ ನಿಮಗೆ. ನೋಡಿ ಐ ಆರ್ ಎಮ್ ಎಸ್ ಅನ್ನೋದು ನಿಮಗೆ ಇಟ್ ಈಸ್ ಈಕ್ವಲ್ಸ್ ಟು ಐ ನಾಟ್ ಬೈ √2 ಇಲ್ಲ 0.707 ಇಂಟು ಐ ನಾಟ್ ಅಂತಲೂ ಹೇಳ್ಬೋದು. ಸೊ ಈ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಹತ್ರ ನಾನು ಇವಾಗ ಒಂದು ಲೈನ್ನ ಡ್ರಾ ಮಾಡಿದ್ರೆ ದಿಸ್ ವಿಲ್ ಮೀಟ್ ದ ಗ್ರಾಫ್ ಅಟ್ 2 ಪಾಯಿಂಟ್ಸ್. ಆ 2 ಪಾಯಿಂಟ್ಸ್ ಅದು ಫ್ರೀಕ್ವೆನ್ಸಿ ಮೇಲೆ ನೋಡಿ, ದಿಸ್ ವಿಲ್ ಬಿಕಮ್ ಲೆಟ್ ಅಸ್ ಸೇ ಒಮೆಗಾ 1 ಅಂತ ಕರೆಯೋಣ, ಇದು ನಿಮಗೆ ಒಮೆಗಾ 2 ಅಂತ ಕರೆಯೋಣ. ಸೊ ಇಲ್ಲಿರತಕ್ಕಂಥ ಫ್ರೀಕ್ವೆನ್ಸಿನ ಒಮೆಗಾ ನಾಟ್ ಅಂತ ಕರೆಯೋಣ. ಸೊ ದಿಸ್ ಒಮೆಗಾ 1 ಆ್ಯಂಡ್ ಒಮೆಗಾ 2 ಆರ್ ದ ಫ್ರೀಕ್ವೆನ್ಸಿ ವಿಚ್ ಕರೆಸ್ಪಾಂಡ್ಸ್ ಟು ಹಾಫ್ ಪವರ್. ದಟ್ ಈಸ್ ಹಾಫ್ ಪವರ್ ಅಂದರೆ ಆರ್ ಎಮ್ ಎಸ್ ಕರೆಂಟ್ನ ತೋರಿಸುತ್ತೆ. ಆರ್ ಎಮ್ ಎಸ್ ವ್ಯಾಲ್ಯೂಸ್ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಪವರ್ ಅನ್ನೋದು ಹಾಫ್ ಆಗಿರುತ್ತೆ. ಅದಕ್ಕೆ ಈ ಒಮೆಗಾ 1 ಮತ್ತು ಒಮೆಗಾ 2ನ ನಾನು ಹಾಫ್ ಪವರ್ ಫ್ರೀಕ್ವೆನ್ಸೀಸ್ ಅಂತ ಕರಿತೀವಿ, ಹಾಫ್ ಪವರ್ ಫ್ರೀಕ್ವೆನ್ಸೀಸ್ ಅಂತ ಕರಿತೀವಿ.
ಇದನ್ನು F1 F2 ಅಂತಲೇ ಕರಿಬೋದು ಬೇಕಾದರೆ. ಓಕೆ, ಒಮೇಗಾ ಅಂದರೆ ಆ್ಯಂಗುಲರ್ ಫ್ರೀಕ್ವೆನ್ಸಿ ಬರುತ್ತೆ, ಎಫ್ ಅಂತಂದರೆ ಲೀನಿಯರ್ ಫ್ರೀಕ್ವೆನ್ಸಿಯಲ್ಲಿ ಬರೀಬಹುದು. ನೋಡಿ ಇಲ್ಲಿ ಈ ಒಂದು ಡಿಫರೆನ್ಸ್ ಇರುತ್ತಲ್ವ ನಿಮಗೆ, ಇದು ಮತ್ತೆ ಇದು, ದಿಸ್ ವಿಲ್ ಬಿಕಮ್ ಡೆಲ್ಟಾ ಒಮೇಗಾ, ದಿಸ್ ವಿಲ್ ಬಿಕಮ್ ಡೆಲ್ಟಾ ಒಮೇಗಾ ಅಂತ ಹೇಳ್ತಾರೆ. ಗೊತ್ತಾಯ್ತಲ್ವ ಹೇಳಿದ್ದು? ದೇರ್ ಫೋರ್ ವಾಟ್ ಈಸ್ ದ ಬ್ಯಾಂಡ್ ವಿಡ್ತ್ ಅನ್ನೋದು ನಾವು ಗೊತ್ತಿರಬೇಕು ನಮಗೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಬ್ಯಾಂಡ್ ವಿಡ್ತ್? ಬ್ಯಾಂಡ್ ವಿಡ್ತ್ ಈಸ್ ನಥಿಂಗ್ ಬಟ್, ಸಿ ಹಿಯರ್, it is a difference, it is the difference between the two half power frequencies ಅಂತ ಹೇಳ್ತಾರೆ. ಡಿಫರೆನ್ಸ್ ಬಿಟ್ವೀನ್ ದ ಟೂ ಹಾಫ್ ಪವರ್ ಫ್ರೀಕ್ವೆನ್ಸೀಸ್. therefore we can write bandwidth is equals to omega 1 difference omega 2 ಅಂತ ಬರೀಬಹುದು. ಇಲ್ಲ ಅಂತಂದರೆ ಬ್ಯಾಂಡ್ವಿಡ್ತ್ ಈಸ್ ಈಕ್ವಲ್ಸ್ ಟು ಡೆಲ್ಟಾ ಒಮೇಗಾ ಪ್ಲಸ್ ಡೆಲ್ಟಾ ಒಮೇಗಾ ಆಗುತ್ತೆ, ವಿಚ್ ಈಸ್ ನಥಿಂಗ್ ಬಟ್ 2 ಡೆಲ್ಟಾ ಒಮೇಗಾ ಅಂತಲೂ ಹೇಳ್ಬೋದು. ಈಸ್ ದ ಬ್ಯಾಂಡ್ವಿಡ್ತ್. ಬ್ಯಾಂಡ್ವಿಡ್ತ್ ಅಂತ ಗೊತ್ತಾಯ್ತಲ್ವಾ? ದ ಡಿಫರೆನ್ಸ್ ಬಿಟ್ವೀನ್ ಟು ಹಾಫ್ ಪವರ್ ಫ್ರೀಕ್ವೆನ್ಸೀಸ್. ಅಂದರೆ ಯಾವ ಫ್ರೀಕ್ವೆನ್ಸಿ ಹತ್ರ ಪವರ್ ಅನ್ನೋದು ಹಾಫ್ ಆಗುತ್ತೋ ಅಂಥ ಫ್ರೀಕ್ವೆನ್ಸಿ ಎರಡಿದೆ, ನಾನು ನಿಮಗೆ ತೋರಿಸಿದ್ದೀನಿ ಡಯಾಗ್ರಾಮಲ್ಲಿ ನೋಡಿ. ಈ ಎರಡರ ಫ್ರೀಕ್ವೆನ್ಸಿ ಡಿಫರೆನ್ಸ್ ನಾವು ಬ್ಯಾಂಡ್ ವಿಡ್ತ್ ಅಂತ ಕರಿತೀವಿ. ಇದು 2 ಇಂಟು ಡೆಲ್ಟಾ ಒಮೇಗಾ ಅಂತ ಹೇಳ್ತಾರೆ. ಅದೇ ನಮಗೆ ಇನ್ ಟರ್ಮ್ಸ್ ಆಫ್ ರಿಸಲ್ಟ್, ಓಕೆ, ಬ್ಯಾಂಡ್ ವಿಡ್ತ್ ಇಸ್ 2 ಇಂಟು ಡೆಲ್ಟಾ ಒಮೇಗಾ. ನಾವು ಬೇಸ್ಡ್ ಆನ್ ದಿಸ್ ಯು ಕ್ಯಾನ್ ಗೋ ವಿತ್ ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಕ್ವಾಲಿಟಿ ಫ್ಯಾಕ್ಟರ್. ಕ್ವಾಲಿಟಿ ಫ್ಯಾಕ್ಟರ್ ಇಲ್ಲ ಅಂತಂದರೆ ಕ್ಯೂ ಫ್ಯಾಕ್ಟರ್ ಅಂತಲೂ ಕರೀತಾರೆ. ಕ್ಯೂ ಫ್ಯಾಕ್ಟರ್ ಇಲ್ಲ ಅಂತಂದರೆ ಕ್ವಾಲಿಟಿ ಫ್ಯಾಕ್ಟರ್ ಅಂತಲೂ ಹೇಳ್ತಾರೆ. ಏನಿದು ಕ್ವಾಲಿಟಿ ಫ್ಯಾಕ್ಟರ್ ಅಂತಂದರೆ, ಅಂದರೆ ಈ ರೆಸೊನೆನ್ಸ್ ಕರ್ವ್ ಅನ್ನೋದು ಎಷ್ಟು ಪೀಕ್ ಆಗಿ ಇದೆ, ದಟ್ ಈಸ್ ಮೆಜರ್ಮೆಂಟ್ ಆಫ್ ದ ಶಾರ್ಪ್ನೆಸ್ ಆಫ್ ದ ರೆಸೊನೆನ್ಸ್ ಕರ್ವ್ ಅಂತ ಹೇಳ್ತಾರೆ. ಮೆಜರ್ಮೆಂಟ್ ಆಫ್ ಶಾರ್ಪ್ನೆಸ್ ಆಫ್ ರೆಸೊನೆನ್ಸ್ ಕರ್ವ್. ಸಿ ಹಿಯರ್, ಕ್ಯೂ ಫ್ಯಾಕ್ಟರ್ is the measurement of sharpness. It is the measurement of sharpness of a curve, a resonance curve ಅಂತ ಹೇಳ್ತಾರೆ. The measurement of sharpness of resonance curve ಅಂತ ಹೇಳ್ತಾರೆ. ಆ್ಯಂಡ್ ಇಟ್ ಈಸ್ ಹೇಗೆ ಡಿಫೈನ್ ಮಾಡಿದ್ದಾರೆ ಅದನ್ನು ಅಂತಂದಾಗ, ಸಿ ಹಿಯರ್, ಕ್ಯೂ ಫ್ಯಾಕ್ಟರ್ ಅನ್ನೋದನ್ನು ಯಾವತ್ತೇ ಆಗಲಿ ರೇಷಿಯೋ ಆಫ್ ಸಿ ಹಿಯರ್ ರೆಸೊನೆಂಟ್ ಫ್ರೀಕ್ವೆನ್ಸಿ ಟು ಬ್ಯಾಂಡ್ ವಿಡ್ತ್ ಅಂತ ಹೇಳಿದ್ದಾರೆ. ಇಟ್ ಈಸ್ ಡಿಫೈನ್ಡ್ ಆಸ್ ಅ ರೇಷಿಯೋ ಆಫ್ ರೆಸೊನೆನ್ಸ್ ಫ್ರೀಕ್ವೆನ್ಸಿ ಟು ಬ್ಯಾಂಡ್ ವಿಡ್ತ್. therefore you can say ಕ್ಯೂ ಫ್ಯಾಕ್ಟರ್ ಏನಾಗುತ್ತೆ ನೋಡಿ, ಇಲ್ಲಿ ರೆಸೊನೆಂಟ್ ಫ್ರೀಕ್ವೆನ್ಸಿ ಅಂದರೆ ಒಮೇಗಾ ನಾಟ್ ಆಗುತ್ತೆ ನೋಡಿ, 2 ಇಂಟು ಡೆಲ್ಟಾ ಒಮೇಗಾ ಆಗಿರುತ್ತೆ. ಲೆಟ್ ಇಟ್ ಬಿ ಇಕ್ವೇಷನ್ 1. ಈ ಡೆರಿವೇಷನ್ ಭಾಳ ಇಂಪಾರ್ಟೆಂಟು, ತುಂಬ ಸರಿ ಕೇಳಿದ್ದಾರೆ ನಿಮಗೆ 5 ಮಾರ್ಕ್ಸ್ಗೆ. ಸೊ ಐ ಆಮ್ ಗೋಯಿಂಗ್ ಟು ಡಿರೈವ್ ಫಾರ್ ಯು. ಕ್ಯೂ ಫ್ಯಾಕ್ಟರ್ ಅನ್ನೋದು ಒಮೇಗಾ ನಾಟ್ ಡಿವೈಡ್ ಬೈ 2 ಇಂಟು ಡೆಲ್ಟಾ ಒಮೇಗಾ ಅಂತ ಬರುತ್ತೆ. ಅದನ್ನು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನು ನೋಡೋಣ. ಎಕ್ಸ್ಪ್ರೆಷನ್ ಒಂದ್ಸರಿ ನೋಡೋಣ. ಕ್ಯೂ ಫ್ಯಾಕ್ಟರ್ ಎಕ್ಸ್ಪ್ರೆಷನ್, ಸಿ ಹಿಯರ್, ನಮಗೆ ಗೊತ್ತಿದೆ ಏನು ಅಂತಂದಾಗ, ವಿ ನೋ ದ್ಯಾಟ್ ಕರೆಂಟ್ ಅನ್ನೋದೇನಾಗಿರುತ್ತೆ ನಿಮಗೆ ಅಂತಂದರೆ ವಿ ಡಿವೈಡ್ ಬೈ ಝೆಡ್ ಅಂತ ಬರೀಬೋದು. ವಿ ಡಿವೈಡ್ ಬೈ ಝೆಡ್ ಅಂತಂದರೆ ರೂಟ್ ಆಫ್ ಆರ್ ಸ್ಕ್ವಯರ್ ಪ್ಲಸ್ ಒಮೇಗಾ ಎಲ್ ಮೈನಸ್ 1 ಬೈ ಒಮೇಗಾ ಸಿ ಹೋಲ್ ಸ್ಕ್ವಯರ್ ಅಂತ ಬರೀಬಹುದು. ಕರೆಕ್ಟ್ ಅಲ್ವಾ? ನೋಡಿ, ಅಟ್ ದ ಫ್ರೀಕ್ವೆನ್ಸಿ ಒಮೇಗಾ ಈಸ್ ಈಕ್ವಲ್ಸ್ ಟು ಒಮೇಗಾ 1, ಕರೆಂಟ್ನ ಏನು ಬರೀಬೋದು ನೋಡಿ, ವಾಟ್ ಈಸ್ ಮ್ಯಾಕ್ಸಿಮಮ್ ಕರೆಂಟ್ ಇಲ್ಲ ಆರ್ ಎಮ್ ಎಸ್ ಕರೆಂಟ್ ಏನು ಬರೀಬೋದು ನೋಡಿ, ಇಲ್ಲಿ ಐ ಬಿಕಮ್ಸ್ ಈಕ್ವಲ್ಸ್ ಟು ವಿ ಡಿವೈಡ್ ಬೈ ರೂಟ್ ಆಫ್ ಆರ್ ಸ್ಕ್ವಯರ್ ಪ್ಲಸ್ ಒಮೇಗಾ 1 ಇಂಟು ಎಲ್ ಮೈನಸ್ 1 ಬೈ ಒಮೇಗಾ 1 ಇಂಟು ಸಿ ಹೋಲ್ ಸ್ಕ್ವಯರ್ ಅಂತ ಬರೀಬೋದು.
ಈಕ್ವೇಷನ್ 1. ಬಟ್ ವಾಟ್ ಈಸ್ ದಿಸ್ ಒಮೆಗಾ 1 ಹತ್ರ ಐ ಆರ್ ಎಮ್ ಎಸ್ ತಾನೇ ಇಲ್ಲಿರೋದು ನಮ್ಗೆ ಬೇಕಾಗಿರೋದು. ಬಟ್ ಐ ಆರ್ ಎಮ್ ಎಸ್ನ ಹೇಗೆ ಬರೀಬೋದು ನಾವಿಲ್ಲಿ, ವಿಚ್ ಈಸ್ ನಥಿಂಗ್ ಬಟ್ I0/√2 ಅಂತ ಬರೀಬೋದು. I0 ಅಂತಂದರೆ ನಮಗೆ V/√2 ಇಂಟು R ಅಂತಲೂ ಆಗುತ್ತೆ. ಈಕ್ವೇಷನ್ 2 ಅಂತ ಕರೆಯೋಣ. ನೋಡಿ 1 and 2 ಎರಡರನ್ನು ಕಂಪೇರ್ ಮಾಡ್ಕೊಳ್ಳೋಣ. ಫ್ರಮ್ ಈಕ್ವೇಷನ್ 1 and 2 ಎರಡರನ್ನು ಕಂಪೇರ್ ಮಾಡಿದ್ರೆ ನೋಡಿ V/√2 R is equals to V/√R square plus omega L minus omega 1C whole square ಅಂತ ಬರೀಬೋದು. ಇಲ್ಲಿ ನ್ಯೂಮರೇಟರ್ V will get ಕ್ಯಾನ್ಸಲ್ ಆದರೆ ನಮ್ಗೇನು ಬರುತ್ತೆ ಅಂತ ಒಂದ್ಸರಿ ನೋಡಿ. √2R is equals to √R square plus omega 1 into L minus 1/omega 1 into C whole square ಅಂತ ಬರಿಬೋದು. ಇವಾಗ ನಾವು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ನಾವು ಮಾಡಿದ್ದಾಗ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಎರಡು ಕಡೆ ನಾವು ಸ್ಕ್ವೇರ್ ಮಾಡಿದ್ದಾಗ ನಮಗೇನು ಬರುತ್ತೆ ಒಂದು ಸರಿ ನೋಡಿ. ನಾನು ಡೈರೆಕ್ಟಾಗೆ ಬರಿತಾ ಇದ್ದೀನಿ. ಇವಾಗ 2R² ಬರುತ್ತೆ. ಇಲ್ಲಿ R² ಈ ಕಡೆ ಬಂದರೆ R² ಆಗುತ್ತೆ. ವಿ ಕ್ಯಾನ್ ರೈಟ್ omega 1 into L minus 1/omega 1 into C whole square will become equals to R² ಅಂತ ಬರುತ್ತೆ. Therefore omega 1 into L minus 1/omega 1 into C is equal to R ಆಗಿರುತ್ತೆ. ಅದೇ ಸ್ಕ್ವೇರ್ ಎರಡು ಕ್ಯಾನ್ಸಲ್. ಬಟ್ ವಾಟ್ ಈಸ್ ದಿಸ್ omega 1 ಹಿಯರ್? omega 1 ಅನ್ನೋದೇನು ಅಂತಂದಾಗ ರೆಸೊನೆಂಟ್ ಫ್ರೀಕ್ವೆನ್ಸಿ ಪ್ಲಸ್ ಡೆಲ್ಟಾ ಒಮೆಗಾ ಅಂತ ಬರೀಬಹುದು. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ದಾಗ ನಮಗೆ ಏನು ಬರುತ್ತೆ ನೋಡಿ, ಇಲ್ಲಿ omega 0 ಪ್ಲಸ್ ಡೆಲ್ಟಾ ಒಮೆಗಾ ಇಂಟು L ಮೈನಸ್ 1/omega 0 ಪ್ಲಸ್ ಡೆಲ್ಟಾ ಒಮೆಗಾ ಇಂಟು C ಈಸ್ ಈಕ್ವಲ್ ಟು R ಅಂತ ಬರೀಬಹುದು. ಅರ್ಥ ಆಗ್ತೈತಲ್ವಾ? ಸೊ ಇಲ್ಲೇನಾಗತ್ತೆ ನೋಡಿ, ಇಲ್ಲಿ ಮಲ್ಟಿಪ್ಲೈ ಮಾಡಿದ್ದಾಗ omega 0 ಇಂಟು L ಪ್ಲಸ್ ಡೆಲ್ಟಾ ಒಮೆಗಾ ಇಂಟು L ಮೈನಸ್, ಸೊ ಸಿಂಪ್ಲಿಫೈ ಮಾಡಿ, ಮೈನಸ್ 1/omega 0 ಇಂಟು C ಪ್ಲಸ್ ಮಲ್ಟಿಪ್ಲೈ ಮಾಡಿ ನೋಡಿ ಡೆಲ್ಟಾ ಒಮೆಗಾ ಇಂಟು C ಅಂತ ಬರುತ್ತೆ. ಈಸ್ ಈಕ್ವಲ್ ಟು R. ಸೊ ಇವೆರಡರಲ್ಲಿ ನಾವು omega 0 ಇಂಟು L ಕಾಮನ್ ತೆಗೆದ್ರೆ ಇನ್ನೇನು ಉಳಿಯುತ್ತೆ ನೋಡಿ, 1 ಪ್ಲಸ್ ಡೆಲ್ಟಾ ಒಮೆಗಾ ಬೈ omega 0 ಮಾತ್ರ ಉಳಿಯುತ್ತೆ. ಈ 1 ಇವೆರಡರಲ್ಲಿ ನಾವು omega 0 ಇಂಟು C ಕಾಮನ್ ತೆಗೆದ್ರೆ 1 ಪ್ಲಸ್ ಡೆಲ್ಟಾ ಒಮೆಗಾ ಬೈ ಒಮೆಗಾ ಮಾತ್ರ ಇರುತ್ತೆ, ವಿಚ್ ಈಸ್ ಈಕ್ವಲ್ ಟು R. ಫ್ರಮ್ omega 0 ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 1/LC ಅಲ್ವಾ, ರೆಸೊನೆಂಟ್ ಫ್ರೀಕ್ವೆನ್ಸಿ ಥರ. ಸೊ ಫ್ರಮ್ ದಿಸ್ ನೋಡಿ, ಇಲ್ಲಿ omega 0ನ omega 0 ಇಂಟು omega 0 ಅಂತ ಬರೀಬೋದು ಈ ಸ್ಕ್ವೇರ್ನ. ಆ omega 0 ಇಂಟು L ಮಸ್ಟ್ ಬಿಕಮ್ ಈಕ್ವಲ್ಸ್ ಟು 1/omega 0 ಇಂಟು C. ಹಾಗಾಗಿದ್ದಾಗ ಫ್ರಮ್ ದಿಸ್, ಸೊ ಇದರಿಂದ ನಾವು ಏನು ಬರೀಬೋದು ನೋಡಿ, omega 0 ಇಂಟು L ಇಂಟು 1 ಪ್ಲಸ್ ಡೆಲ್ಟಾ ಒಮೆಗಾ ಬೈ ಒಮೆಗಾ 0 ಇರುತ್ತೆ. ಮೈನಸ್ ನೋಡಿ 1/omega 0 C ಅಂದರೆ omega 0 ಇಂಟು L ಅಂತ ಬರೀಬೋದಲ್ವಾ. ಅಷ್ಟೇ ಅಲ್ಲ, ಈ ಡಿನಾಮಿನೇಟ್ರಲ್ಲಿ 1 ಪ್ಲಸ್ ಡೆಲ್ಟಾ ಒಮೆಗಾ ಮೇಲೆ ಹೋದರೆ ನಮಗೆ 1 ಪ್ಲಸ್ ಡೆಲ್ಟಾ ಒಮೆಗಾ ಬೈ ಒಮೆಗಾ 0 ಹೋಲ್ ಟು ದಿ ಪವರ್ ಆಫ್ -1 ಈಸ್ ಈಕ್ವಲ್ ಟು R ಅಂತ ಬರಿಬೋದು. ಸಿನ್ಸ್ ಡೆಲ್ಟಾ ಒಮೆಗಾ ಅನ್ನೋದು ಯಾವತ್ತೇ ಆಗಲಿ ಒಮೆಗಾ 0ಗಿಂತ ಕಮ್ಮಿ ಇರುತ್ತೆ. ದೇರ್ಫೋರ್ ಯು ಕ್ಯಾನ್ ರೈಟ್ 1 ಪ್ಲಸ್ ಡೆಲ್ಟಾ ಒಮೆಗಾ ಬೈ ಒಮೆಗಾ 0 ಹೋಲ್ ಟು ದಿ ಪವರ್ ಆಫ್ -1 ನಾವು 1 ಮೈನಸ್ ಡೆಲ್ಟಾ ಒಮೆಗಾ ಬೈ ಒಮೆಗಾ 0 ಅಂತ ಬರಿಬೋದು. ಅರ್ಥ ಮಾಡ್ಕೊತ ಇದ್ದೀರಾ? ಸೊ ಸಿಂಪ್ಲಿಫೈ ಮಾಡೋಣ. ಏನು ಬರುತ್ತೆ ನೋಡಿ, omega 0 ಇಂಟು L ಇಂಟು 1 ಪ್ಲಸ್ ಡೆಲ್ಟಾ ಒಮೆಗಾ ಬೈ ಒಮೆಗಾ 0 ಮೈನಸ್ omega 0 ಇಂಟು L ಇಂಟು 1 ಮೈನಸ್ ಡೆಲ್ಟಾ ಒಮೆಗಾ ಬೈ ಒಮೆಗಾ 0 ಈಸ್ ಈಕ್ವಲ್ ಟು R. ಸೊ ಇದನ್ನು ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿ ಏನು ಬರುತ್ತೆ, omega 0 ಇಂಟು L ಪ್ಲಸ್ ಇಲ್ಲೇನು ಬರುತ್ತೆ ನೋಡಿ, ಇಲ್ಲಿ
ಒಮೆಗಾ ನಾಟ್ ಇಂಟು ಎಲ್ ಇಂಟು ಡೆಲ್ಟಾ ಒಮೆಗಾ ಬೈ ಒಮೆಗಾ ನಾಟ್ ಬರುತ್ತೆ, ಮೈನಸ್ ಒಮೆಗಾ ನಾಟ್ ಇಂಟು ಎಲ್ ಪ್ಲಸ್ ಒಮೆಗಾ ನಾಟ್ ಇಂಟು ಎಲ್ ಇಂಟು ಡೆಲ್ಟಾ ಒಮೆಗಾ ಬೈ ಒಮೆಗಾ ನಾಟ್ ಈಸ್ ಈಕ್ವಲ್ ಟು ಆರ್ ಅಂತ ಬರುತ್ತೆ. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದಾಗ ನಿಮ್ಗೆ ಏನು ಬರುತ್ತೆ ಅಂತ ಒಂದು ಸರಿ ನೋಡಿ. ವಾಟ್ ಕ್ಯಾನ್ ಯು ಗೆಟ್ ಹಿಯರ್? ಒಮೆಗಾ ನಾಟ್ ಎಲ್ ಇಲ್ಲೂ ಒಮೆಗಾ ನಾಟ್ ಎಲ್ ಎರಡು ಕ್ಯಾನ್ಸಲ್ ಆಗುತ್ತೆ. ಸೊ ಸಿಂಪ್ಲಿಫೈ ಮಾಡಿ, ಇಲ್ಲಿ ಒಮೆಗಾ ನಾಟ್ ಇಲ್ಲೂ ಒಮೆಗಾ ನಾಟ್ ವಿಲ್ ಗೆಟ್ ಕ್ಯಾನ್ಸಲ್. ಸೊ ವಿಲ್ ಗೆಟ್ 2 ಡೆಲ್ಟಾ ಒಮೆಗಾ ಇಂಟು ಎಲ್ ಇಸ್ ಈಕ್ವಲ್ಸ್ ಟು ಆರ್ ಬರುತ್ತೆ. ದೇರ್ಫೋರ್ 2 ಇಂಟು ಡೆಲ್ಟಾ ಒಮೆಗಾ ಅನ್ನೋದೇನಾಗತ್ತೆ ನೋಡಿ, ಇಲ್ಲಿ ಆರ್ ಬೈ ಎಲ್ ಆಗುತ್ತೆ. ಇಲ್ಲ ಅಂತಂದರೆ ಡೆಲ್ಟಾ ಒಮೆಗಾ ಅನ್ನೋದು ನಿಮಗೆ ಆರ್ ಬೈ 2L ಆಗಿರುತ್ತೆ. ಸೊ ವಾಟ್ ಈಸ್ ದಿಸ್? ದಿಸ್ ದ ಬ್ಯಾಂಡ್ ವಿಡ್ತ್ ಆಗಿರುತ್ತೆ. Therefore, substituting in equation 1, that is Q is equals to omega naught divided by 2 times delta omega will become equal to ಏನು ಬರುತ್ತೆ ನೋಡಿ, ಇಲ್ಲಿ ಒಮೆಗಾ ನಾಟ್ ಡಿವೈಡ್ ಬೈ ಆರ್ ಬೈ ಎಲ್ ಅಂತ ಬರೀಬಹುದು. ಸೊ ಸಿಂಪ್ಲಿಫೈ ಮಾಡಿದ್ದಾಗ ಕ್ಯೂ ವ್ಯಾಲ್ಯೂ ಅನ್ನೋದು ನಿಮಗೆ ಒಮೆಗಾ ನಾಟ್ ಇಂಟು ಎಲ್ ಡಿವೈಡ್ ಬೈ ಆರ್ ಅಂತ ಬರುತ್ತೆ, ವಿಚ್ ಈಸ್ ಆಲ್ಸೋ ನಥಿಂಗ್ ಬಟ್ XL by R ಅಂತನೂ ಬರೀಬಹುದು. ಇನ್ ದ ಸೇಮ್ ಮ್ಯಾನರ್ ಸಿಮಿಲರ್ಲಿ ನಾವೇನು ಬರೀಬೋದು ನಾವು ಅಂತಂದರೆ, ಸಿಮಿಲರ್ಲಿ ವಿ ಕ್ಯಾನ್ ಆಲ್ಸೋ ರೈಟ್ Q ಫ್ಯಾಕ್ಟರ್ ಈಸ್ ಈಕ್ವಲ್ಸ್ ಟು, ವಿ ಕ್ಯಾನ್ ರೈಟ್ XC by R ಅಂತನೂ ಬರೀಬೋದು, ವಿಚ್ ಈಸ್ ನಥಿಂಗ್ ಬಟ್ 1 by ಒಮೆಗಾ ನಾಟ್ CR ಅಂತನೂ ನಾವು ಪ್ರೂವ್ ಮಾಡಬಹುದು ಅಂತ ಹೇಳ್ತೀವಿ. ಇಲ್ಲ ಅಂತಂದರೆ ಅದರ್ ಫಾರ್ಮ್ಸ್ ನೋಡಿ, in terms of R, L and C. Q factor ಏನಂತ ಬರಿಬೋದು ನಾವು ಅಂತಂದರೆ, Q factor is equals to 1 by R into root of L by C ಅಂತ ಬರಿಬೋದು. These are the different expressions to calculate Q factor ಅಂತ ಹೇಳ್ತಾರೆ. Q factor ಅಂದರೆ it is a measurement of sharpness of a resonance curve ಅನ್ನೋದು ನೆನಪಿಟ್ಕೊಳ್ಳಿ. ಅರ್ಥ ಆಯ್ತಲ್ವ ಹೇಳಿದ್ದೇನು ಅಂತ? ಸೊ ದಿಸ್ ದ ಡೆರಿವೇಷನ್ ಫಾರ್ ಕ್ಯೂ ಫ್ಯಾಕ್ಟರ್ ಇಂಪಾರ್ಟೆಂಟ್ ಫಾರ್ 5 ಮಾರ್ಕ್ಸ್ ಅಂತ ಹೇಳ್ತಾ ಇದ್ದೀವಿ. ಸೊ ಯಾರಿಗಾದ್ರು ಡೌಟ್ ಇದ್ರೆ ಅಂದರೆ ಕಮೆಂಟ್ ಹಾಕಿ ಎಕ್ಸ್ಪ್ಲೈನ್ ಮಾಡೋಣ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಅಂತಂದಾಗ, ಇಟ್ ಈಸ್ ಎ ವ್ಯಾಟ್ಲೆಸ್ ಕರೆಂಟ್ ಅಂತ ಹೇಳ್ತಾರೆ. ಇಟ್ ಈಸ್ ವ್ಯಾಟ್ಲೆಸ್ ಕರೆಂಟ್. ಸಿ ನಮಗೆ ಗೊತ್ತಿದೆ ಏನು ಅಂತಂದರೆ, ದಿಸ್ ಈಸ್ ದ ರಿಸಲ್ಟೆಂಟ್ ವೋಲ್ಟೇಜ್ ಆಗಿದೆ ಆ್ಯಂಡ್ ದಿಸ್ ಈಸ್ ದ ಕರೆಂಟ್ ಅಂತ ನಾವು ತಗೊಂಡಿದ್ದಾಗ ದಿಸ್ ಈಸ್ ದ ಫೈ ಅಂತ ಹೇಳ್ತಾರೆ. ದಿಸ್ ಇಸ್ ದ ಫೈ. ನೋಡಿ, ಈ ಕರೆಂಟ್ನ ನಾನು 2 ಪಾರ್ಟ್ಸಿಗೆ ಸ್ಪ್ಲಿಟ್ ಮಾಡ್ತಾ ಇದ್ದೀನಿ. 2 ಪಾರ್ಟ್ಸಿಗೆ ಸ್ಪ್ಲಿಟ್ ಮಾಡ್ತಾ ಇದ್ದೀನಿ. ಒನ್ ಈಸ್ ಅಲಾಂಗ್ ದ ವಿ ಕಾಲ್ ದಿಸ್ ಆಸ್ ಐ ಕಾಸ್ ಫೈ ಅಂತ ಹೇಳ್ತಾರೆ. ಇನ್ನೊಂದು ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ನಾವು ತಗೊಂಡಿದ್ದಾಗ ಇಸ್ ಐ ಸೈನ್ ಫೈ. See here, what can you say about this? This is IRMS ಅಂತ ನಾವು ತಗೊಂಡ್ರೆ, this IRMS into cos phi ಏನು ಕೊಡುತ್ತೆ ನಿಮ್ಗೆ? ಇಲ್ಲಿ IRMS into cos phi ಅನ್ನೋದು ನಿಮಗೆ ಪವರ್ನ ಕೊಡುತ್ತೆ. ಸೊ ವೈ ಇಟ್ ಈಸ್ ಕಾಲ್ಡ್ ಆಸ್ ವ್ಯಾಟ್ ಕಾಂಪೊನೆಂಟ್ ಇಲ್ಲ ಪವರ್ ಕಾಂಪೊನೆಂಟ್ ಅಂತಲೂ ಹೇಳ್ತೀವಿ ನಾವು. ಬಟ್ IRMS ಇಂಟು ಸೈನ್ ಫೈ ಅನ್ನೋದು ಏನು ಬರುತ್ತೆ ನಿಮಗೆ ಅಂತಂದಾಗ, ಇಟ್ ಈಸ್ ಕಾಲ್ಡ್ ಆ್ಯಸ್ ಪವರ್ಲೆಸ್ ಕಾಂಪೊನೆಂಟ್. ಪವರ್ಲೆಸ್ ಇಲ್ಲ ಅಂತಂದಾಗ ವ್ಯಾಟ್ಲೆಸ್ ಕಾಂಪೊನೆಂಟ್ ಅಂತಲೂ ಹೇಳ್ತೀವಿ. ವ್ಯಾಟ್ಲೆಸ್ ಕರೆಂಟ್ ಅಂತ ಕರಿತೀವಿ. ಯಾಕಂತ ಇಲ್ಲಿ ಹೇಳ್ತಾ ಇದ್ದೀವಿ ನಾವಿಲ್ಲಿ ಪವರ್, ಆವರೇಜ್ ಪವರ್ ಬರಿಬೇಕಂದ್ರೆ ಏನು ಬರಿತೀವಿ ನಾವಿಲ್ಲಿ? VRMS into IRMS into cos phi. This IRMS is the watt current ಇಲ್ಲ ಪವರ್ ಕಾಂಪೊನೆಂಟ್ ಆಫ್ ದ ಕರೆಂಟ್ ಅಂತ ಕರಿತೀವಿ. ದಿಸ್ IRMS into sin phi ಇದಲ್ವಾ, ದಿಸ್ ಇಸ್ ಕಾಲ್ಡ್ ಆಸ್ ನಿಮಗೆ ವ್ಯಾಟ್ಲೆಸ್ ಕರೆಂಟ್ ಅಂತ ಕರಿತೀವಿ. ವ್ಯಾಟ್ಲೆಸ್ ಕರೆಂಟ್, ದಿಸ್ ಇಸ್ ದ ಪಾಯಿಂಟ್ ಟು ಬಿ ನೋಟೆಡ್. ವ್ಯಾಟ್ಲೆಸ್ ಕರೆಂಟ್ ಗೊತ್ತಾಯ್ತಲ್ವಾ?
Now let us see the next one, that is the AC devices. ಏನಿದೆ AC devices ಅಂದರೆ ಏನು ಅಂತಂದಾಗ ಫಸ್ಟ್ ನಾವು ಓದಬೇಕಾಗಿರೋದೇ ಇದ್ರ ಬಗ್ಗೆ ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತಾರೆ. ಟ್ರಾನ್ಸ್ಫಾರ್ಮರ್ ಏನಿದೆ ಟ್ರಾನ್ಸ್ಫಾರ್ಮರ್ ಅಂದರೆ ಏನು ಅಂತಂದಾಗ ಇಟ್ ಈಸ್ ಎ ಡಿವೈಸ್ ವಿಚ್ ಈಸ್ ಯೂಸ್ಡ್ ಟು ವೇರಿ AC ವೋಲ್ಟೇಜಸ್. ನೋಡಿ ಎ ಸಿ ವ್ಯಾಲ್ಯೂಸ್ನ ಕಮ್ಮಿಯಿಂದ ಜಾಸ್ತಿಗೆ ಇಲ್ಲ ಜಾಸ್ತಿಯಿಂದ ಕಮ್ಮಿಗೆ ಕನ್ವರ್ಟ್ ಮಾಡೋದಕ್ಕೆ ಇಲ್ಲ ವೇರಿ ಮಾಡೋದಕ್ಕೆ ನಾವು ಯೂಸ್ ಮಾಡೋದಕ್ಕೊಂದು ಡಿವೈಸ್ನ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಆ್ಯಂಡ್ ಈ ಟ್ರಾನ್ಸ್ಫಾರ್ಮರ್ ಅನ್ನೋದು ನಿಮಗೆ ಹೀಗೆ ಮ್ಯೂಚುವಲ್ ಇಂಡಕ್ಷನ್ ಅನ್ನೋ ಒಂದು ಫೆನಾಮಿನಾನ್ನ ಬೇಸ್ ಮಾಡಿಕೊಂಡು ವರ್ಕ್ ಆಗುತ್ತೆ ಅಂತ ಹೇಳ್ತೀವಿ ನಾವು. ಓಕೆನಾ? ಸೊ ಟ್ರಾನ್ಸ್ಫಾರ್ಮರ್ ಅನ್ನೋದೇನು ಅಂತಂದಾಗ ಎ ಡಿವೈಸ್ ಯೂಸ್ಡ್ ಟು ವೇರಿ AC ವೋಲ್ಟೇಜಸ್ ಅಂತ ಹೇಳ್ಬೋದು ನಾವು. AC ವೋಲ್ಟೇಜಸ್ is called transformer. What is the principle? The principle ಏನಪ್ಪಾ ಅಂತಂದಾಗ it works on the principle of mutual induction ಅಂತ ಹೇಳ್ತಾರೆ. ಮ್ಯೂಚುವಲ್ ಇಂಡಕ್ಷನ್ ಅಂತ ಹೇಳ್ತಾರೆ. ವಾಟ್ ಈಸ್ ದ ಕನ್ಸ್ಟ್ರಕ್ಷನ್ ಏನಾಗಿರುತ್ತೆ ನೋಡಿ. ಕನ್ಸ್ಟ್ರಕ್ಷನ್ ಅಂದರೆ ಬೇರೆ ಏನೂ ಅಲ್ಲ, ಇದಕ್ಕೆ ನಿಮಗೆ ಒಂದು ಐರನ್ ಕೋರ್ ಇರುತ್ತೆ, ಅಂದರೆ ಮಧ್ಯದಲ್ಲಿ ಒಂದು ಐರನ್ ಫ್ರೇಮ್ ಥರ ಇರುತ್ತೆ ನಿಮಗೆ. ಈ ಐರನ್ ಫ್ರೇಮಲ್ಲಿ ನಿಮಗೆ ಸಿ ಹಿಯರ್ ಒಂದು ಕಡೆ ನಿಮಗೆ ಏನಾಗಿರುತ್ತೆ ನಿಮಗೆ ಅಂತಂದರೆ ವೈರ್ ಇರುತ್ತೆ. ನಿಮಗೆ ಇದನ್ನು ಪ್ರೈಮರಿ ಕಾಯಿಲ್ ಅಂತ ಕರಿತೀವಿ. ಅಂಡ್ ಈಸ್ ಫಾರ್ ಇನ್ಪುಟ್ ಅಂತಲೂ ಹೇಳ್ಬೋದು ನಾವು. ವಿ ಇನ್ಪುಟ್ನ ಪ್ರೈಮರಿ ಕಾಯಿಲಲ್ಲಿ ಕಲಿಸ್ತೀವಿ. ಅಷ್ಟೇ ಅಲ್ಲ, ವಿ ಔಟ್ಪುಟ್ನ ನಾನು ಈಸ್ ಅ ಮೆಜರ್ಮೆಂಟ್ ಆಫ್ ವಿ ಔಟ್ಪುಟ್ ಈಸ್ ಅ ಸೆಕೆಂಡರಿ ಕಾಯಿಲ್ ಅಂತ ಹೇಳ್ತೇವೆ ನಾವು. ಸೆಕೆಂಡರಿ ಕಾಯಿಲ್ ಯಾವಾಗಾದರೆ ಇನ್ಪುಟ್ ಕರೆಂಟ್ನ ನಾವು ಪಾಸ್ ಮಾಡ್ತೀವೋ ಆವಾಗ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಫ್ಲಕ್ಸ್ ಅನ್ನೋದು ಸೆಕೆಂಡರಿ ಕಾಯಿಲ್ ಚೇಂಜ್ ಮಾಡುತ್ತೆ. ಹಾಗಾಗಿ ಸೆಕೆಂಡರಿ ಕಾಯಿಲ್ ನಿಮಗೆ EMF ಅನ್ನೋದು ಇಂಡ್ಯೂಸ್ ಆಗುತ್ತೆ ಅಕಾರ್ಡಿಂಗ್ ಟು ಎಲೆಕ್ಟ್ರೋಮ್ಯಾಟಿಕ್ ಇಂಡಕ್ಷನ್. ದೀಸ್ ಅ ಕನ್ಸ್ಟ್ರಕ್ಷನ್, ದೀಸ್ ಐರನ್ ಫ್ರೇಮ್ ಅಂತಲೂ ಹೇಳ್ಬೋದು ನಾವು. ದೀಸ್ ಐರನ್ ಕೋರ್, ದೀಸ್ ದ ಕನ್ಸ್ಟ್ರಕ್ಷನ್ ಆಫ್ ದ ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತೀವಿ ನಾವು. ನೋಡಿ, ಫಾರ್ ಎಕ್ಸಾಂಪಲ್, ವಾಟ್ ಈಸ್ ದ ಫ್ಲಕ್ಸ್ ಲಿಂಕ್ಡ್ ವಿತ್ ಪ್ರೈಮರಿ. ಫ್ಲಕ್ಸ್ ಲಿಂಕ್ಡ್ ವಿತ್ ಪ್ರೈಮರಿ ಅಂಡ್ ಸೆಕೆಂಡರಿ. ಪ್ರೈಮರಿಗೂ ಮತ್ತು ಸೆಕೆಂಡರಿಗೂ ಫ್ಲಕ್ಸ್ ಎಷ್ಟು ಲಿಂಕ್ ಆಗಿದೆ ಅಂತಂದರೆ 5 ಅಂತ ನಾವು ತಗೊಂಡಿದ್ದಾಗ ಬೈ ಎಲೆಕ್ಟ್ರೋಮ್ಯಾಟಿಕ್ ಇಂಡಕ್ಷನ್ ಫಾರ್ಮುಲಾ ಪ್ರಕಾರ ನಾವೇನು ಬರೀಬೋದು ನೋಡಿ. ಓಕೆ, ವಿ ಅಕ್ರಾಸ್ ದ ಪ್ರೈಮರಿ ಈಸ್ ಈಕ್ವಲ್ಸ್ ಟು ಮೈನಸ್ NS ಇಂಟು d5/dt ಅಂತ ಬರಿಬೋದು. ಅದೇ ಸೆಕೆಂಡರಿ ಏನಾಗಿರುತ್ತೆ ನೋಡಿ, ಮೈನಸ್ ಇದು ನಿಮಗೆ NP ಬರುತ್ತೆ ನಮಗಿಲ್ಲಿ. NP ಇಂಟು d5/dt, NS ಇಂಟು d5/dt ಅಂತ ಹೇಳ್ತೀವಿ. ಸೊ ಇವೆರಡು ಈಕ್ವೇಷನ್ ನಾವು ರೇಷಿಯೋನ ತಗೊಂಡಿದ್ದಾಗ VP/VS ಅನ್ನೋದು ನಿಮ್ಗೆ ಏನಾಗಿರುತ್ತೆ, ಮೈನಸ್ ಕ್ಯಾನ್ಸಲ್ ಆಗಿದ್ದಾಗ ಯು ವಿಲ್ ಗೆಟ್ NP/NS ಅಂತ ಬರೀಬಹುದು. ಅರ್ಥ ಮಾಡ್ಕೊತಾ ಇದ್ದೀರಾ? ದೇರ್ಫೋರ್ ಆರ್ VS/VP will also be equals to NS/NP. We call this as turns ratio ಅಂತಲೂ ಕರೀತಾರೆ. turns ratio. NS/NP, number of turns in the secondary coil, number of turns in the primary coil ಅಂತ ಹೇಳ್ತಾರೆ. ಅದಾದ ನಂತರ ನಾವೇನು ಅಂತಂದಾಗ ನೋಡಿ, ಇಫ್ NS ಈಸ್ ಗ್ರೇಟರ್ ದ್ಯಾನ್ NP ಅಂದರೆ ಸೆಕೆಂಡರಿ ಕಾಯಿಲಲ್ಲಿ ನಂಬರ್ ಆಫ್ ಟರ್ನ್ಸ್ ಅನ್ನೋದು ಜಾಸ್ತಿ ಇದ್ದರೆ
ಇದನ್ನು ನಾವು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್, ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್. ಹಾಗಾಗಿ ನಿಮ್ಗೆ ಇಲ್ಲಿ ವಿ ಎಸ್ ವಿಲ್ ಬಿ ಗ್ರೇಟರ್ ದ್ಯಾನ್ ವಿ ಪಿ ಆಗುತ್ತೆ. ಅಷ್ಟೇ ಅಲ್ಲ, ಸೆಕೆಂಡರಿಯಲ್ಲಿ ಕರೆಂಟ್ ಅನ್ನೋದು ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊತಾ ಇದ್ದೀರಿ? ಈ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಏನು ಮಾಡುತ್ತೆ ಅಂದಾಗ ಇಟ್ ಟ್ರಾನ್ಸ್ಫರ್ ಲೋ ಕರೆಂಟ್ ಅಟ್ ಹೈ ವೋಲ್ಟೇಜಸ್. ಇಂಪಾರ್ಟೆಂಟ್ ಫಾರ್ ಬಿಟ್, ನಿಮಗೆ ಎಮ್ ಸಿ ಕ್ಯೂಗೆ ಹೆಲ್ಪ್ ಆಗುತ್ತೆ. ನಿಮಗೆ ಲೋ ಕರೆಂಟ್ ಅಟ್ ಹೈ ವೋಲ್ಟೇಜಸ್ ಟು ಹೈ ಕರೆಂಟ್ ಅಟ್ ಲೋ ವೋಲ್ಟೇಜಸ್ ಅಂತ ಹೇಳ್ತಾರೆ. ಅಟ್ ಲೋ ವೋಲ್ಟೇಜಸ್. ಅದೇ ನಿಮಗೆ ಇಫ್ ಎನ್ ಎಸ್ ಈಸ್ ಲೆಸ್ ದ್ಯಾನ್ ಎನ್ ಪಿ, ನಂಬರ್ ಆಫ್ ಟರ್ನ್ಸ್ ಅಂಡ್ ಸೆಕೆಂಡರಿ ಕಾಯಿಲ್ ಅನ್ನೋದು ಪ್ರೈಮರಿಗಿಂತ ಕಮ್ಮಿ ಇದೆ ಅಂತಂದರೆ ಆವಾಗ ಇದನ್ನು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ ನಾವು. ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ನೋಡಿ, ಔಟ್ಪುಟ್ ವೋಲ್ಟೇಜ್ ಅನ್ನೋದು ಕಮ್ಮಿ ಇರುತ್ತೆ. ವಿ ಎಸ್ ವಿಲ್ ಬಿ ಲೆಸ್ ದ್ಯಾನ್ ವಿ ಪಿ ಆ್ಯಂಡ್ ಐ ಎಸ್ ವಿಲ್ ಬಿ ಗ್ರೇಟರ್ ದ್ಯಾನ್ ಐ ಪಿ ಅಂತ ಹೇಳ್ತಾರೆ. ಇದೇನು ಮಾಡುತ್ತೆ ನಿಮಗೆ ಅಂತಂದರೆ ಇಟ್ ವಿಲ್ ಟ್ರಾನ್ಸ್ಫರ್ ಹೈ ಕರೆಂಟ್ ಅಟ್ ಲೋ ವೋಲ್ಟೇಜಸ್ ಟು ಲೋ ಕರೆಂಟ್ ಅಟ್ ಹೈ ವೋಲ್ಟೇಜ್ ಅಂತ ಹೇಳ್ತಾರೆ. ದಟ್ ಈಸ್ ದ ಸೆಕೆಂಡ್ ಒನ್. ಒಂದು ವೇಳೆ ನಿಮಗೆ ನಂಬರ್ ಆಫ್ ಟರ್ನ್ಸ್ ಅನ್ನೋದು ನಿಮಗೆ ಇಸ್ ಈಕ್ವಲ್ಸ್ ಟು ಎನ್ ಪಿ, ಎನ್ ಎಸ್ ಇಸ್ ಈಕ್ವಲ್ಸ್ ಟು ಎನ್ ಪಿ ಅಂತ ಬಂದಿದ್ದಾಗ ವಿ ಕಾಲ್ ಇಟ್ ಆಸ್ ಐಡಿಯಲ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ಬೋದು ನಾವು. ಐಡಿಯಲ್ ಟ್ರಾನ್ಸ್ಫಾರ್ಮರ್. ಈ ಐಡಿಯಲ್ ಟ್ರಾನ್ಸ್ಫಾರ್ಮರ್ ಏನಾಗುತ್ತೆ ಅಂತಂದಾಗ ನೋಡಿ, ಔಟ್ಪುಟ್ ಪವರ್ ಇಸ್ ಈಕ್ವಲ್ಸ್ ಟು ಇನ್ಪುಟ್ ಪವರ್ ಅಂತ ಹೇಳ್ಬೋದು. ಔಟ್ಪುಟ್ ಪವರ್ ಇಸ್ ಈಕ್ವಲ್ಸ್ ಟು ಇನ್ಪುಟ್ ಪವರ್ ಅಂತ ಬರಿಬೋದು. ಔಟ್ಪುಟ್ ಪವರ್ ಅಂತಂದಾಗ ವಿ ಎಸ್ ಇಂಟು ಐ ಎಸ್ ಇಸ್ ಈಕ್ವಲ್ಸ್ ಟು ವಿ ಪ್ರೈಮರಿ ಇಂಟು ಕರೆಂಟ್ ಥ್ರೂ ಪ್ರೈಮರಿ ಕಾಯಿಲ್ ಅಂತ ಬರಿಬೋದು. ನೋಡಿ, ವಿ ಎಸ್ ಬೈ ವಿ ಪಿ ಅನ್ನೋದೇನಾಗುತ್ತೆ ನೋಡಿ, ಈಕ್ವಲ್ಸ್ ಟು ಐ ಪಿ ಡಿವೈಡ್ ಬೈ ಐ ಎಸ್ ಅಂತ ಬರಿಬೋದು. ದೇರ್ಫೋರ್ ಏನು ಬರಿಬೋದು ನೋಡಿ, ಕಾಮನ್ ಆಗಿ ವಿ ಎಸ್ ಬೈ ವಿ ಪಿ ಈಸ್ ಈಕ್ವಲ್ಸ್ ಟು ಐ ಪಿ ಬೈ ಐ ಎಸ್ ವಿಚ್ ಈಸ್ ಈಕ್ವಲ್ಸ್ ಟು ಎನ್ ಎಸ್ ಬೈ ಎನ್ ಪಿ ಅಂತ ಬರೆಯುವುದು. ದಿಸ್ ಇಸ್ ದ ರಿಲೇಷನ್ ಬಿಟ್ವೀನ್ ವೋಲ್ಟೇಜಸ್, ಕರೆಂಟ್ ಅಂಡ್ ನಂಬರ್ ಆಫ್ ಟರ್ನ್ಸ್ ಇನ್ ಪ್ರೈಮರಿ ಅಂಡ್ ಸೆಕೆಂಡರಿ ಕಾಯಿಲ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಲೇಟರ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ವಾಟ್ ಈಸ್ ದ ಎಫಿಷಿಯನ್ಸಿ ಬಗ್ಗೆ ನಾವು ನೋಡಬೇಕಾಗಿರುತ್ತೆ. ಎಫಿಷಿಯನ್ಸಿ ಆಫ್ ಎ ಟ್ರಾನ್ಸ್ಫಾರ್ಮರ್. ಎಫಿಷಿಯನ್ಸಿ ಅಂದರೆ ಜನರಲ್ ಆಗಿ ಹೇಳ್ಬೋದೇನು ಅಂತಂದಾಗ ಔಟ್ಪುಟ್ ಪವರ್ ಡಿವೈಡ್ ಬೈ ಇನ್ಪುಟ್ ಪವರ್ ಅಂತಂದ್ಬಿಟ್ಟು ಇದನ್ನು ನಾವು ಡಿಫರೆಂಟ್ ವೇಸಲ್ಲಿ ನಾವು ಬರೀಬಹುದು. ನೋಡಿ, ಔಟ್ಪುಟ್ ಪವರ್ ಅಂದರೆ ಮೀನಿಂಗ್ ಏನಿಲ್ಲಿ, ಪಿ ಇನ್ಪುಟ್ ಮೈನಸ್ ಪವರ್ ಲಾಸ್ ಅಂತಲೂ ಬರೀಬೋದು, ಡಿವೈಡ್ ಬೈ ಪಿ ಇನ್ಪುಟ್ ಅಂತಂದ್ಬಿಟ್ಟು. ಇಲ್ಲ, ಎಫಿಷಿಯನ್ಸಿ ಎನ್ ಇಸ್ ಈಕ್ವಲ್ಸ್ ಟು ಪಿ ಔಟ್ಪುಟ್ ಡಿವೈಡ್ ಬೈ ಪಿ ಔಟ್ಪುಟ್ ಪ್ಲಸ್ ಪಿ ಲಾಸ್, ಪವರ್ ಲಾಸ್ ಅಂತಲೂ ಬರೀಬಹುದು. ಅರ್ಥ ಆಗ್ತದಲ್ವಾ? ಸೊ ದಿಸ್ ಎಫಿಷಿಯನ್ಸಿ ಆಫ್ ಎ ವಾಟ್ ಇಸ್ ದಟ್ ಟ್ರಾನ್ಸ್ಫಾರ್ಮರ್ ಅಂತ ಬರೀಬೋದು. ಇಲ್ಲ, ಪಿ ಔಟ್ಪುಟ್ ಬೈ ಇನ್ಪುಟ್ ಅಂತಂದರೆ ವಿ ಎಸ್ ಇಂಟು ಐ ಎಸ್ ಡಿವೈಡ್ ಬೈ ವಿ ಪ್ರೈಮರಿ ಇಂಟು ಐ ಪ್ರೈಮರಿ ಅಂತಲೂ ಬರೀಬಹುದು. ಅರ್ಥ ಮಾಡ್ಕೊತಾ ಇದ್ದೀರಾ? ಇದು ಎಫಿಷಿಯನ್ಸಿ ಅಂತ ಹೇಳ್ಬೋದು. ಇದ್ರ ಮೇಲೆ ನಿಮಗೆ ನ್ಯೂಮರಿಕಲ್ಸು ಡೆಫಿನೆಟಾಗೆ ಬರುತ್ತೆ. ಇದ್ರ ಮೇಲೆ ನಮಗೆ 1 or 2 ಕ್ವಶನ್ಸ್ ರಿಪೀಟೆಡಾಗೆ ನಿಮಗೆ ಕೇಳ್ತಾನೆ ಇರ್ತಾರೆ ಟ್ರಾನ್ಸ್ಫಾರ್ಮರ್ನ ಬೇಸ್ ಮಾಡಿಕೊಂಡು. ಗೊತ್ತಾಗಿದಲ್ವಾ? ಸೊ ನಾವು ಇವಾಗ ಇದ್ರ ಮೇಲೆ ಒಂದೆರಡು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಏನದು ಅಂತ ನೋಡೋಣ. ಸಿ ಹಿಯರ್, ಹೌ ಮಚ್ ಕರೆಂಟ್ ಈಸ್ ಡ್ರಾನ್ ಬೈ ದ ಪ್ರೈಮರಿ ಕಾಯಿಲ್ ಆಫ್ ಎ ಟ್ರಾನ್ಸ್ಫಾರ್ಮರ್ which steps down 220 volt to 22 volt to operate device with an impedance of 220 ohm ಅಂತ ಹೇಳ್ತಾ ಇದ್ದಾರೆ. ಹೌ ಮಚ್ ಕರೆಂಟ್ ಈಸ್ ಡ್ರಾನ್ ಬೈ ದ ಪ್ರೈಮರಿ ಅಂದರೆ ಪ್ರೈಮರಿ ಕಾಯಿಲಲ್ಲಿ ಎಷ್ಟು ಕರೆಂಟ್ ಹೋಗ್ತಾ ಇದೆ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ. ವಿಚ್ ಸ್ಟೆಪ್ಸ್ ಡೌನ್
220 ವೋಲ್ಟ್ ಇಸ್ ಇನ್ಪುಟ್, 22 ಈಸ್ ದ ಔಟ್ಪುಟ್ ಅಂತ ಹೇಳ್ತಾರೆ. ಸೊ ಲೈಕ್ ದ್ಯಾಟ್. ಸೊ ನೋಡಿ ಹೇಗೆ ಸಾಲ್ವ್ ಮಾಡ್ಬೋದು ಅಂತ ಒಂದ್ಸರಿ ಯೋಚನೆ ಮಾಡಿ. ಸೊ ದೇ ಆರ್ ಆಸ್ಕಿಂಗ್ ವಾಟ್ ಈಸ್ ದ ಕರೆಂಟ್ ಇನ್ ದ ಪ್ರೈಮರಿ. ಅದಕ್ಕೆ ನೀವೇನು ಕೊಟ್ಟಿದ್ದಾರೆ ನೋಡಿ, ಪ್ರೈಮರಿ ವೋಲ್ಟೇಜ್ ನಿಮಗೆ 220 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಸೆಕೆಂಡರಿ ವೋಲ್ಟೇಜ್ ಬಂದ್ಬಿಟ್ಟು ನಿಮಗೆ 22 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಹಾಗಿದ್ದಾಗ ವಿ ವಾಂಟ್ ಟು ನೋ ವಾಟ್ ಈಸ್ ದ ಸಿ ಹಿಯರ್ ಅಟ್ಲೀಸ್ಟ್ ನಮಗೆ ಸೆಕೆಂಡರಿ ಕರೆಂಟ್ ಅನ್ನೋದು ನಮಗೆ ಬೇಕಾಗಿರುತ್ತೆ. ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನೋಡೋಣ. ಐ ಎಸ್ ಅನ್ನೋದು ಯಾವತ್ತೇ ಆಗಲಿ ವಿ ಎಸ್ ಡಿವೈಡ್ ಬೈ ಝೆಡ್ ಅಂತ ಬರೀಬಹುದು. ವಿ ಎಸ್ ಡಿವೈಡ್ ಬೈ ಝೆಡ್ ಇಂಪಿಡೆನ್ಸ್. ವಿ ಎಸ್ ಅಂತಂದರೆ 22 ಡಿವೈಡ್ ಬೈ 220 ಏನು ಬರುತ್ತೆ ನಮ್ಗೆ ಇಲ್ಲಿ ಅಂತಂದಾಗ 1/10 ನಥಿಂಗ್ ಬಟ್ 0.1 ಆಂಪಿಯರ್ ಅಂತ ಬಂತು. ಅರ್ಥ ಮಾಡ್ಕೊತಾ ಇದ್ದೀರಾ? ಅಷ್ಟೇ ಅಲ್ಲ, ನಮಗೆ ಗೊತ್ತಿದೆ ಏನು ಅಂತಂದರೆ ವಿ ನೋ ದ್ಯಾಟ್ ವಿ ಎಸ್ ಬೈ ವಿ ಪಿ ಈಸ್ ಈಕ್ವಲ್ಸ್ ಟು ಐ ಪಿ ಡಿವೈಡ್ ಬೈ ಐ ಎಸ್ ಅಂತಂದ್ಬಿಟ್ಟು. ಸೊ ಅಕಾರ್ಡಿಂಗ್ ಟು ದಿಸ್ ಐ ಪಿ ಅನ್ನೋದೇನಾಗತ್ತೆ ನೋಡಿ, ವಿ ಎಸ್ ಬೈ ವಿ ಪಿ ಇಂಟು ಐ ಎಸ್ ಆಗಿರುತ್ತೆ. ವಾಟ್ ಈಸ್ ವಿ ಎಸ್ ವ್ಯಾಲ್ಯೂ ಹಿಯರ್? 22 ಡಿವೈಡ್ ಬೈ ವಿ ಪಿ ವ್ಯಾಲ್ಯೂ ನಿಮಗೆ 220 ಇಂಟು ಐ ಎಸ್ ವ್ಯಾಲ್ಯೂ ಬಂದ್ಬಿಟ್ಟು ನಿಮಗೆ 0.1 ಆಗಿರುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ ಅಂತ ನಾವು ನೋಡ್ಬೋದು. ಎಷ್ಟು ಬರುತ್ತೆ ಹೇಳಿ ಆನ್ಸರ್ ನೋಡೋಣ. ಇಲ್ಲಿ 220 ಅಂತಂದರೆ ಅಗೇನ್ ಇಟ್ ಈಸ್ ಈಕ್ವಲ್ಸ್ ಟು, ಇಫ್ ಯು ಸಿಂಪ್ಲಿಫೈ ಫರ್ದರ್ ನೋ 22 ನಿಮಗೆ ಅಗೇನ್ 10 ಟೈಮ್ಸ್ ಹೋಗುತ್ತೆ. ನಿಮಗೆ 0.1 ಡಿವೈಡ್ ಬೈ 10 ಅಂತಂದರೆ ನಮಗೆ 1/10 ಸ್ಕ್ವೇರ್ ಅಂತ ಬರೀಬಹುದು, ವಿಚ್ ನಥಿಂಗ್ ಬಟ್ 10 ಟು ದಿ ಪವರ್ ಆಫ್ -2 ಆಂಪಿಯರ್ ಆಗಿರುತ್ತೆ. ಗೊತ್ತಾಯ್ತಲ್ವ ಹೇಗೆ ಮಾಡಬೇಕು ಅಂತಂದ್ಬಿಟ್ಟು? ಸೊ ಇನ್ ದ ಸೇಮ್ ಮ್ಯಾನರ್ ಯು ಕ್ಯಾನ್ ಸಿ ಒನ್ ಮೋರ್ ಕ್ವಶನ್. ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಹೆಸರಲ್ಲೇ ಕೊಟ್ಬಿಟ್ಟಿದ್ದಾರೆ, ಸ್ಟೆಪ್ ಡೌನ್ ಅಂತ ಅಂದ್ಬಿಟ್ಟು. ಕನ್ವರ್ಟ್ಸ್ ಎ ವೋಲ್ಟೇಜ್ ಆಫ್ 2200 ವೋಲ್ಟ್ ಟು 220 ವೋಲ್ಟ್ ಇನ್ ದ ಟ್ರಾನ್ಸ್ಮಿಷನ್ ಲೈನ್ ನಂಬರ್ ಆಫ್ ಟರ್ನ್ಸ್. ಪ್ರೈಮರಿ ಕಾಯಿಲಲ್ಲಿ ಎಷ್ಟು ಟರ್ನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ? 5000 ಅಂತ ಹೇಳ್ತಾ ಇದ್ದಾರೆ. ಎಫಿಷಿಯನ್ಸಿ ಇಸ್ ಗಿವನ್ ಆಸ್ 90%. ಔಟ್ಪುಟ್ ಪವರ್ ಸಹ ನಿಮಗೆ ಕೊಟ್ಟಿದ್ದಾರೆ 8 ಕಿಲೋವ್ಯಾಟ್ ಅಂತ ಅಂದ್ಬಿಟ್ಟು. ಡಿಟರ್ಮಿನ್ ದ ಫಸ್ಟ್ ಒನ್ ನಂಬರ್ ಆಫ್ ಟರ್ನ್ಸ್ ಇನ್ ದ ಸೆಕೆಂಡರಿ ಕಾಯಿಲ್, ಸೆಕೆಂಡ್ ಒನ್ ಇನ್ಪುಟ್ ಪವರ್ ಅಂತ ಹೇಳ್ತಾ ಇದ್ದಾರೆ, ಇನ್ಪುಟ್ ಪವರ್. ಸೊ ಫಸ್ಟ್ ಆಫ್ ಆಲ್ ಏನೇನು ಕೊಟ್ಟಿದ್ದಾರೆ ಅಂತ ನೀಟಾಗಿ ನಾವು ಒಂದ್ಸರಿ ಬರೆಯೋಣ. ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಕನ್ವರ್ಟ್ಸ್ ಅ ವೋಲ್ಟೇಜ್ ಆಫ್ 2200 ವೋಲ್ಟ್ ಅಂದರೆ ವಿ ಅಕ್ರಾಸ್ ದ ಪ್ರೈಮರಿ ಈಸ್ ಈಕ್ವಲ್ಸ್ ಟು 2200 ವೋಲ್ಟ್. ವಾಟ್ ಈಸ್ ವಿ ಅಕ್ರಾಸ್ ದ ಸೆಕೆಂಡರಿ? ಇಟ್ ಈಸ್ ಈಕ್ವಲ್ಸ್ ಟು 220 ವೋಲ್ಟ್ ಅಂತ ಹೇಳ್ಬೋದು. ನಂಬರ್ ಆಫ್ ಟರ್ನ್ಸ್ ಇನ್ ದ ಪ್ರೈಮರಿ ವಿಚ್ ಈಸ್ ಈಕ್ವಲ್ಸ್ ಟು 5000 ಅಂತ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಂಬರ್ ಆಫ್ ಟರ್ನ್ಸ್ ಇನ್ ದ ಸೆಕೆಂಡರಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಇನ್ನೇನು ಕೊಟ್ಟಿದ್ದಾರೆ ನಿಮಗೆ? ಇನ್ಪುಟ್ ಪವರ್ ಈಸ್ ಗಿವೆನ್ ಟು ಯು. ಎಫಿಷಿಯನ್ಸಿ ಈಸ್ ಈಕ್ವಲ್ಸ್ ಟು 90% ಆ್ಯಂಡ್ ಇನ್ಪುಟ್ ಪವರ್ ಈಸ್ ಈಕ್ವಲ್ ಟು 8 ಕಿಲೋವ್ಯಾಟ್ ಅಂತ ಕೊಟ್ಟಿದ್ದಾರೆ. 8 ಕಿಲೋವ್ಯಾಟ್. ಸೊ ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡಬಹುದು ಅನ್ನೋದನ್ನು ನೋಡೋಣ. ಸಾರಿ, ಅದು ಔಟ್ಪುಟ್ ಪವರ್ ಕೊಟ್ಟಿದ್ದಾರೆ, ಔಟ್ಪುಟ್ ಪವರ್. ಸೊ ಫಸ್ಟ್ ನೋಡಿ, ನಮಗೆ ಗೊತ್ತಿದೆ ಏನು ಅಂತಂದರೆ ಎನ್ ಎಸ್ ಬೈ ಎನ್ ಪಿ ಈಸ್ ಈಕ್ವಲ್ ಟು ವಿ ಎಸ್ ಬೈ ವಿ ಪಿ ಅಂತ ಬರೀಬೋದು, ವಿಚ್ ಇಂಪ್ಲೈಸ್ ಎನ್ ಎಸ್ ಬೈ ಎನ್ ಪಿ ವ್ಯಾಲ್ಯೂ ಈಸ್ 5000 ಅಂತ ಕೊಟ್ಟಿದ್ದಾರೆ, which is equal to what is Vs value? It is 220 divided by Vp value is 2200 ಅಂತ ಕೊಟ್ಟಿದ್ದಾರೆ. ಸೊ ಸಿಂಪ್ಲಿಫೈ ಮಾಡಿ 2 zeros will get cancel here. 21 10 times ಹೋಗುತ್ತೆ. ಸೊ ಎನ್ ಎಸ್ ಅನ್ನೋದೇನಾಗುತ್ತೆ ನೋಡಿ, ಇಲ್ಲಿ ಎನ್ ಎಸ್ ವಿಲ್ ಬಿಕಮ್ ಈಕ್ವಲ್ ಟು ಎಷ್ಟು ಬರ್ತದೆ ನೋಡ್ತೀರಾ? ಇಲ್ಲಿ ಎನ್ ಎಸ್ ಇಸ್ ಈಕ್ವಲ್ ಟು 50 ಇಂಟು 10 5000 ಬರ್ತಾಯಿದೆ ನಮಗಿಲ್ಲಿ. ಸೊ ಒಂದ್ಸರಿ ಚೆಕ್ ಮಾಡೋಣ. 50 ಇಂಟು 10 5000 ಅಲ್ಲ, ಸಾರಿ, ಇಟ್ ಈಸ್
500 ಟನ್ಸ್. ಅದೇ ರೀತಿ ನಿಮಗೆ ಇನ್ಪುಟ್ ಪವರ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ನಮಗೆ ಗೊತ್ತಿದೆ, ಎಫಿಷಿಯನ್ಸಿ ಈಸ್ ಈಕ್ವಲ್ಸ್ ಟು ಔಟ್ಪುಟ್ ಡಿವೈಡ್ ಬೈ ಇನ್ಪುಟ್. ನಿಮಗೆ 90% ಅಂತ ಕೊಟ್ಟಿದ್ದಾರೆ, ವಿಚ್ ಈಸ್ ಈಕ್ವಲ್ಸ್ ಟು ಔಟ್ಪುಟ್ ಪವರ್ ಎಷ್ಟು ಕೊಟ್ಟಿದ್ದಾರೆ ನಿಮಗೆ? ಔಟ್ಪುಟ್ ಪವರ್ ಈಸ್ 8 ಕಿಲೋ ವ್ಯಾಟ್. ಸಿಂಪ್ಲಿಫೈ ಮಾಡೋಣ ಇವಾಗ. ನಮಗೇನು ಬರುತ್ತೆ ನೋಡಿ ಇಲ್ಲಿ, 8 into 10 to the power of 3 into 100 ಡಿವೈಡ್ ಬೈ 90 ಅಂತ ಹೇಳ್ತಾರೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ದಾಗ ಒಂದ್ಸರಿ ಯೋಚನೆ ಮಾಡಿ, 0 0 ಆಮೇಲೆ ಕ್ಯಾನ್ಸಲ್ ಆಗುತ್ತೆ. ಇನ್ಪುಟ್ ಪವರ್ ಅನ್ನೋದು ನಿಮಗೆ ಯು ವಿಲ್ ಗೆಟ್ ದ ಆನ್ಸರ್ ಆ್ಯಸ್ 8.9 ಸಮಥಿಂಗ್ ಬರುತ್ತೆ ನಮಗಿಲ್ಲಿ. 800 ಡಿವೈಡ್ ಬೈ 90, 10⁻³ ಹಾಗೆ ಇರಲಿ ಕಿಲೋ ಅಂತ ಅಂದ್ಬಿಟ್ಟು. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ ಇನ್ಪುಟ್ ಪವರ್ ಆ್ಯಸ್ 8.9 ಸಮಥಿಂಗ್. ನಿಮಗೆ ನಿಯರ್ಲಿ ಯು ವಿಲ್ ಗೆಟ್ ದ ಆನ್ಸರ್ 8.9 ಕಿಲೋ ವ್ಯಾಟ್ ಅಂತ ಬರುತ್ತೆ. ಅರ್ಥ ಆಗ್ತದೆ ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು? ದಟ್ ಈಸ್ ಅಬೌಟ್ ದ ನ್ಯೂಮರಿಕಲ್ ಬೇಸ್ಡ್ ಆನ್ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. Now let us see an important thing, that is what are the we can say energy loss in transformer ಬಗ್ಗೆ ನಿಮಗೆ ಕ್ವಶನ್ ಕೇಳ್ತಾ ಇರ್ತಾರೆ. ಎನರ್ಜಿ ಲಾಸ್ ಇನ್ ಟ್ರಾನ್ಸ್ಫಾರ್ಮರ್. ನೋಡಿ, ಟ್ರಾನ್ಸ್ಫಾರ್ಮರಲ್ಲಿ ಸ್ವಲ್ಪ ಎನರ್ಜಿ ಅನ್ನೋದು ಲಾಸ್ ಆಗ್ತಾ ಇರುತ್ತೆ. ಆದರೆ ಯಾವುದರಿಂದ ಅಂತಂದಾಗ ಫಸ್ಟ್ ಒನ್ ಬಂದುಬಿಟ್ಟು ಫ್ಲಕ್ಸ್ ಲೀಕೇಜ್ ಅಂತ ಕರಿತೀವಿ ನಾವು. ಫ್ಲಕ್ಸ್ ಲೀಕೇಜ್. ವಾಟ್ ಈಸ್ ಫ್ಲಕ್ಸ್ ಲೀಕೇಜ್ ಅಂದರೆ ಏನು ಅಂತಂದರೆ, ಪ್ರೈಮರಿ ಕಾಯಿಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಫ್ಲಕ್ಸ್ ಅಷ್ಟು ಸೆಕೆಂಡರಿ ಕಾಯಿಲ್ಗೆ ರಿಲೇಟ್ ಆಗದೇ ಇರಬಹುದು. ಆಗದೇ ಇದ್ದಾಗ ಸ್ವಲ್ಪ ಫ್ಲಕ್ಸ್ ಅನ್ನೋದು ಲಾಸ್ ಆಗ್ತಾ ಇರುತ್ತಲ್ವ, ಅದರಿಂದ ಲಾಸ್ ಆಗೋದಾಗ ಎನರ್ಜಿನ ಫ್ಲಕ್ಸ್ ಲೀಕೇಜ್ ಅಂತ ಕರಿತೀವಿ. ಸೆಕೆಂಡ್ ಒನ್ ಬಂದ್ಬಿಟ್ಟು ನಿಮಗೆ ಡ್ಯೂ ಟು ರೆಸಿಸ್ಟೆನ್ಸ್ ಆಫ್ ದ ವಯರ್ಸ್. ನೋಡಿ, ಕೋರ್, ಐರನ್ ಕೋರ್ ಇರುತ್ತಲ್ವಾ, ಐರನ್ ಕೋರ್ಗೆ ಸುತ್ತಿರತಕ್ಕಂಥ ವೈಂಡಿಂಗ್ಸ್ ರೆಸಿಸ್ಟೆನ್ಸ್ ಆಫ್ ದ ವೈಂಡಿಂಗ್ ವಯರ್ಸ್ ಅನ್ನೋದು ಇರುತ್ತೆ ನಿಮಗೆ. ಬಿಕಾಸ್ ಆಫ್ ದಟ್ ಸಮ್ ರೆಸಿಸ್ಟೆನ್ಸ್ ಫಾರ್ ದ ವಯರ್ಸ್ ಸ್ವಲ್ಪ ಎನರ್ಜಿ ಅನ್ನೋದು ಲಾಸ್ ಆಗಿರುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಥರ್ಡ್ ಒನ್ ಬಂದ್ಬಿಟ್ಟು ನಿಮ್ಗೆ ಏನಂತ ಹೇಳ್ಬೋದು ನಾವು ಅಂತಂದರೆ, ವಿ ಕ್ಯಾನ್ ಕಾಲ್ ಇಟ್ ಆ್ಯಸ್ ಲಾಸ್ ಡ್ಯೂ ಟು ಎಡ್ಡಿ ಕರೆಂಟ್ಸ್. ಎಡ್ಡಿ ಕರೆಂಟ್ಸ್ ನೋಡಿ, ಯಾವಾಗಾದರೆ ಕೋರ್, ಟ್ರಾನ್ಸ್ಫಾರ್ಮರ್ ಕೋರ್ ನಾವು ತೊಗೊಂಡಿದ್ದಾಗ ಅದು ಬಲ್ಕ್ ಮೆಟೀರಿಯಲ್ ಥರ ಇರುತ್ತೆ. ಅದನ್ನು ನಾವು ಅದ್ರ ಸುತ್ತು ನಾವು ವೈಂಡಿಂಗ್ಸ್ ಹಾಕಿರೋದ್ರಿಂದ ಏನಾಗುತ್ತೆ ನಮಗೆ ಅಂತಂದರೆ, ದೇರ್ ವಿಲ್ ಬಿ ಎನ್ ಎಡ್ಡಿ ಕರೆಂಟ್ಸ್ ಇಂಡ್ಯೂಸ್ಡ್ ಇನ್ ದ ಐರನ್ ಕೋರ್. ಆ ಕೋರಲ್ಲಿ, ಐರನ್ ಕೋರಲ್ಲಿ ನಿಮಗೆ ಎಡ್ಡಿ ಕರೆಂಟ್ಸ್ ಅನ್ನೋದು ಇಂಡ್ಯೂಸ್ ಆಗಿರುತ್ತೆ. ಬಿಕಾಸ್ ಆಫ್ ದಟ್ ಎಡ್ಡಿ ಕರೆಂಟ್ ದೇರ್ ವಿಲ್ ಬಿ ಸಮ್ ಹೀಟ್ ಲಾಸ್ ಅಂತಲೂ ಕರಿಬೋದು. ಅದರಿಂದ ನಮಗೆ ಎನರ್ಜಿ ಅನ್ನೋದು ಲಾಸ್ ಆಗುತ್ತೆ ಅಂತ ಹೇಳ್ತಾರೆ. ಲೇಟರ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ಹಿಸ್ಟೆರಿಸಿಸ್ ಲಾಸ್ ಅಂತ ಹೇಳ್ತಾರೆ. ಏನು ಹಿಸ್ಟೆರಿಸಿಸ್ ಲಾಸ್? ನಾನು ಹೇಳ್ತಾ ಇದ್ದೀನಿ, ಟ್ರಾನ್ಸ್ಫಾರ್ಮರ್ ಮಾಡಬೇಕಾದ್ರೆ ಕೋರಲ್ಲಿರೋ ಮೆಟೀರಿಯಲ್ ಐರನ್ ಅಂತ. ಐರನ್ ಅನ್ನೋದೇನು ಫೆರ್ರೋಮ್ಯಾಗ್ನೆಟಿಕ್ ಮೆಟೀರಿಯಲ್ ಆಗಿರುತ್ತೆ. ಐರನ್ ಅನ್ನೋದು ಫೆರ್ರೋಮ್ಯಾಗ್ನೆಟಿಕ್ ಮೆಟೀರಿಯಲ್ ಆಗಿರುತ್ತೆ. ಅದು ಒಂದು ಸರಿ ಮ್ಯಾಗ್ನೆಟೈಸ್ ಆಗಿದೆ ಅಂತಂದರೆ ಅದು ಮತ್ತು ಹಿಂದೆ ವಾಪಸ್ ಬರಲ್ಲ. ಸೊ ಹಾಗಾಗಿ ಏನಾಗುತ್ತೆ ನಮಗೆ ಅಂತಂದರೆ, ಈ ಮ್ಯಾಗ್ನೆಟೈಸೇಷನ್ನು ಮತ್ತು ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಎರಡು ಏನಾಗ್ತದೆ, ಲ್ಯಾಗ್ ಆಗ್ತಾ ಇರುತ್ತೆ. ಸೊ ಅದನ್ನು ನಾವು ಹಿಸ್ಟೆರಿಸಿಸ್ ಅಂತ ಕರಿತೀವಿ. ಆ ಒಂದು ಪ್ರಾಸೆಸ್ಸಲ್ಲಿ ಸ್ವಲ್ಪ ಎನರ್ಜಿ ಅನ್ನೋದು ಲಾಸ್ ಆಗುತ್ತೆ, ಅದನ್ನು ಹಿಸ್ಟೆರಿಸಿಸ್ ಲಾಸ್ ಅಂತ ಹೇಳ್ತೀವಿ. ದಟ್ ವಿಲ್ ಆಲ್ಸೋ ಲೂಸ್ ಸರ್ಟನ್ ಅಮೌಂಟ್ ಆಫ್ ಎನರ್ಜಿ ಇನ್ ದ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಲೇಟರ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ವಾಟ್ ಈಸ್ ದ ನೆಕ್ಸ್ಟ್ ಒನ್, ದಟ್ ಈಸ್ ವಾಟ್ ಈಸ್ ದ ಎಲ್ ಸಿ ಆಸಿಲೇಷನ್ಸ್ ಅಂತ ಹೇಳ್ತಾರೆ. ಎಲ್ ಸಿ ಆಸಿಲೇಷನ್ಸ್ ಏನಿದೆ? ಎಲ್ ಸಿ ಆಸಿಲೇಷನ್ಸ್ ಅಂದರೆ ಏನು, ಇದರ ಅರ್ಥ ಏನು ಅನ್ನೋದನ್ನ ನೋಡೋಣ. ನೋಡಿ, ಒಂದು ಕಂಡಕ್ಟರ್ ತಗೊಂಡು ನಾವು ಒಂದು ಕೆಪಾಸಿಟರ್ ನಾವು ತಗೊತೀವಿ.
ಮೇಲೆ ಪ್ಲೇಟ್ಗೆ ಪಾಸಿಟಿವ್ ಇರುತ್ತೆ, ನೆಗೆಟಿವ್. and this capacitor is connected to an inductor in as shown in the figure. This is an inductor. ಕೆಪಾಸಿಟರ್ ಬಂದ್ಬಿಟ್ಟು ಸಿ ಇರುತ್ತೆ. ಅರ್ಥ ಇದಲ್ವಾ? ಸಿ ಯಾವಾಗಾದರೆ ನಿಮಗೆ ಚಾರ್ಜ್ಡ್ ಕೆಪಾಸಿಟರ್, ವೆನ್ ಎ ಚಾರ್ಜ್ಡ್ ಕೆಪಾಸಿಟರ್ ಈಸ್ ಕನೆಕ್ಟೆಡ್ with inductor, is connected with the inductor in parallel. ಯಾವಾಗಾದರೆ ಪ್ಯಾರಲಲ್ ಕನೆಕ್ಟ್ ಮಾಡ್ತೀವೋ ನಾವು, ಆವಾಗ ಏನಾಗುತ್ತೆ ಅಂತಂದರೆ ಚಾರ್ಜ್ ಆನ್ ದ ಪ್ಲೇಟ್ಸ್ ಆಫ್ ದ ಕೆಪಾಸಿಟರ್, ಚಾರ್ಜ್ ಆನ್ ದ ಪ್ಲೇಟ್ಸ್ ಆಫ್ ಎ ಕೆಪಾಸಿಟರ್ ಆಸಿಲೇಟ್ಸ್ ಅಂತ ಹೇಳ್ತಾರೆ. ಥ್ರೂ ಇಂಡಕ್ಟರ್. ಈ ಒಂದು ಫೆನಾಮಿನಾನ್ನ this is called LC oscillations ಅಂತ ಕರಿತೀವಿ ನಾವು. LC oscillations ಅರ್ಥ ಮಾಡ್ಕೊತಾ ಇದ್ದೀರಾ? ನೋಡಿ, ಅಟ್ ಟೈಮ್ t equal to 0, ನೋಡಿ ಯಾವಾಗಾದರೆ ಫುಲ್ಲಿ ಚಾರ್ಜ್ ಕೆಪಾಸಿಟರ್ ಅನ್ನೋದು ಇಂಡಕ್ಟರ್ ಜೊತೆ ಪ್ಯಾರಲ್ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಈ ಚಾರ್ಜ್ ಇರುತ್ತಲ್ವ ಪ್ಲೇಟ್ಸಲ್ಲಿ, ಇದೇನಾಗುತ್ತೆ ನಿಮಗೆ ಆಸಿಲೇಟ್ ಆಗ್ತಾ ಇರುತ್ತೆ. ಇದು ಆಸಿಲೇಟ್ ಥ್ರೂ ದ ಇಂಡಕ್ಟರ್ ಅಂತ ಹೇಳ್ತಾರೆ. ಆ ಒಂದು ಆಸಿಲೇಷನ್ಸ್ನ ನಾವು LC ಆಸಿಲೇಷನ್ಸ್ ಅಂತ ಕರಿತೀವಿ. ನೋಡಿ, ಆ ಟೈಮ್ t equal to 0 ಅನ್ನೋದು ಏನಾಗುತ್ತೆ ನೋಡಿ, ಎನರ್ಜಿ ಅನ್ನೋದು ನಿಮಗೆ ಈ ಸ್ಟೋರ್ಡ್ ಅನ್ನೋದು ನಿಮಗೆ ಸ್ಟೋರ್ಡಿಂದ ಕೆಪಾಸಿಟರ್ ಅಂತ ಹೇಳ್ತಾರೆ. ಸ್ಟೋರ್ಡಿಂದ ಕೆಪಾಸಿಟರ್, ಎನರ್ಜಿ ಸ್ಟೋರ್ಡಿಂದ ಕೆಪಾಸಿಟರ್ ಅಂತ ಹೇಳ್ತಾರೆ. ಯಾವಾಗಾದರೆ ಟೈಮ್ ಹೋಗ್ತಾ ಏನಾಗುತ್ತೆ ಅಂದರೆ ಈ ಕೆಪಾಸಿಟರಿಂದ ಕರೆಂಟ್ ಅನ್ನೋದು ಬರುತ್ತೆ ನಿಮಗೆ. ಸೊ ಇಂಡಕ್ಟಾರಿಂದ ಹೋಗೋಕ್ಕೆ ಶುರು ಆಗುತ್ತೆ. ಆಫ್ಟರ್ ಸಮ್ ಟೈಮ್ ಏನಾಗುತ್ತೆ ಅಂತಂದರೆ ಈ ಇಂಡಕ್ಟಾರ್ ಅಷ್ಟು ಎನರ್ಜಿ ಅನ್ನೋದು ಇಂಡಕ್ಟಾರ್ ಅಲ್ಲಿ ನಿಮಗೆ ಸ್ಟೋರ್ ಆಗುತ್ತೆ ಇನ್ ದ ಫಾರ್ಮ್ ಆಫ್ ಮ್ಯಾಗ್ನೆಟಿಕ್ ಫಾರ್ಮ್ ಅಂತ ಹೇಳ್ತಾರೆ. ಆಮೇಲೆ ಈ ಎಲ್ ಅನ್ನೋದು ಡಿಕೆ ಆಗೋಕ್ಕೆ ಶುರು ಆಗುತ್ತೆ. ಆ ರೀತಿ ಏನಾಗುತ್ತೆ ಅಂತಂದರೆ ನಿಮಗೆ ಎಲ್ಗೂ ಮತ್ತು ಸಿಗೂ ಮಧ್ಯದಲ್ಲಿ ಈ ಚಾರ್ಜಸ್ ಅನ್ನೋದು, ಕರೆಂಟ್ ಅನ್ನೋದು ಇಲ್ಲ ಅಂದರೆ ಚಾರ್ಜಸ್ ಅನ್ನೋದು ಆಸಿಲೇಟ್ ಆಗ್ತಾರೆ. ಅದನ್ನು LC ಆಸಿಲೇಷನ್ಸ್ ಅಂತ ಕರಿತೀವಿ. ಗೊತ್ತಾಯ್ತಲ್ವಾ? ಸೊ ವಾಟ್ ಈಸ್ ದ ಫ್ರೀಕ್ವೆನ್ಸಿ ಏನಾಗುತ್ತೆ ನೋಡಿ, ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಕೆಪಾಸಿಟರ್ ಪ್ಲಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಇಂಡಕ್ಟರ್ ಮಸ್ಟ್ ಬಿ ಈಕ್ವಲ್ ಟು 0 ಅಂತ ಹೇಳ್ತಾರೆ. ಇಟ್ ಈಸ್ Q by C minus L into di by dt must become equal to 0. ಓಕೆ, ನಾವು ಮ್ಯಾಗ್ನಿಟ್ಯೂಡ್ ತಗೊಳ್ಳೋಣ. ಇಲ್ಲೇನಾಗುತ್ತೆ ಅಂತ ಒಂದ್ಸರಿ ಯೋಚನೆ ಮಾಡಿ. ಬಟ್ ಐ ಅಂದರೆ ಏನಿಲ್ಲಿ, ಐ ಇಸ್ ನಥಿಂಗ್ ಬಟ್ dq by dt ಅಲ್ವಾ? ಹಾಗಾಗಿ ನಿಮಗೆ ನೋಡಿ Q by C ಪ್ಲಸ್ L ಇಂಟು d by dt ಆಫ್ dq by dt ಅಂತ ಬರೀಬಹುದು. ಸೊ ಸಿಂಪ್ಲಿಫೈ ಮಾಡಿ, ಇಲ್ಲೇನು ಬರುತ್ತೆ ಅಂತ ಅಂದ್ಬಿಟ್ಟು ಒಂದ್ಸರಿ ಯೋಚನೆ ಮಾಡಿ, ಸಿಂಪ್ಲಿಫೈ ಮಾಡಿ. ಯು ವಿಲ್ ಗೆಟ್ d ಸ್ಕ್ವೇರ್ q by dt ಸ್ಕ್ವೇರ್ ಪ್ಲಸ್ q by c ವಿಲ್ ಬಿಕಮ್ ಈಕ್ವಲ್ ಟು 0 ಆಗುತ್ತೆ. ಇಲ್ಲ, ಸಿಂಪ್ಲಿಫೈ ಮಾಡಿದಾಗ ನಿಮಗೆ d ಸ್ಕ್ವೇರ್ q by dt ಸ್ಕ್ವೇರ್ ಪ್ಲಸ್ q by L C is equal to 0 ಥರ ಇದೆ. ಇದು ಹೇಗಿದೆ ಈಕ್ವೇಷನ್ ಅಂತಂದಾಗ, ದಿಸ್ ಈಸ್ ಸಿಮಿಲಾರ್ ಟು d ಸ್ಕ್ವೇರ್ x by dt ಸ್ಕ್ವೇರ್, ಓಕೆ, ಪ್ಲಸ್ ಒಮೆಗಾ ಸ್ಕ್ವೇರ್ ಇಂಟು x is equal to 0 ಅಂತ ಹೇಳ್ತಾರೆ. which represent what? A simple harmonic motion. Therefore ನಾವು ಮ್ಯಾಥಮೆಟಿಕಲ್ ಆಗಿ ಹೇಳ್ಬೋದು ಚಾರ್ಜ್ ಅನ್ನೋದು SHM ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು. therefore you can say that ಒಮೆಗಾ ಸ್ಕ್ವೇರ್ ವಿಲ್ ಬಿಕಮ್ ಈಕ್ವಲ್ ಟು 1 ಡಿವೈಡ್ ಬೈ LC ಆಗಿರುತ್ತೆ. ಒಮೆಗಾ ಅನ್ನೋದು ನಿಮಗೆ 1 by root LC ಆಗಿರುತ್ತೆ.
ಇಲ್ಲ, ವಾಟ್ ಈಸ್ ದ ಫ್ರೀಕ್ವೆನ್ಸಿ ಆಫ್ ದ ಆಸಿಲೇಷನ್ ಹಿಯರ್? Therefore, frequency of oscillation is given by 1 by 2 pi root LC ಅಂತ ಹೇಳಿ. This is the frequency of LC oscillations. Then what is the energy stored here? Energy stored ಅನ್ನೋದು ನಿಮಗೆ it may be equal to q square by 2c ಅಂತಲೂ ಬರೀಬಹುದು, ಇಲ್ಲ ಅಂತಂದಾಗ half Li square ಅಂತಲೂ ಬರೀಬಹುದು. Is the energy stored in the capacitor as well as in the inductor ಅಂತ ಹೇಳ್ತೀವಿ. is about the LC oscillations. ಗೊತ್ತಾಗಿದಲ್ವಾ ಹೇಗೆ ಅರ್ಥ ಮಾಡ್ಕೋಬೇಕು ಅಂತ? ಸೊ these are the things which you have to understand in the alternating currents. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನೀವು ಮನೇಲಿ ಕೂತ್ಕೊಂಡು ಓದಿ, ಸೊ ದಟ್ ಇಟ್ ಹೆಲ್ಪ್ಸ್ ಯು ಎ ಲಾಟ್. ಸೊ ಡಿ ಪಿ ವಿನ ಸಾಲ್ವ್ ಮಾಡಿದ್ದೀವಿ. ಓಕೆ, ಅದನ್ನು ಕೂತ್ಕೊಂಡು ಸಾಲ್ವ್ ಮಾಡಿ ನೀವು PW ಆ್ಯಪಲ್ಲಿ ನಿಮಗೆಲ್ಲ ಡೌನ್ಲೋಡ್ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದೀವಿ. ಸೊ ಡೋಂಟ್ ವೇಸ್ಟ್ ದ ಟೈಮ್. ನಿಮಗೆ ನವಂಬರ್ ಬಂದಿದ್ದು ಆಲ್ರೆಡಿ, ನಿಮಗೆ ಎಕ್ಸಾಮ್ಸ್ ಇನ್ನೊಂದು 2 ಮಂತ್ಸ್ ಅಷ್ಟೇ ಇರೋದು ನಿಮಗೆ. ಸೊ ಇನ್ನು ಆಮೇಲೆ ನಿಮಗೆ ಪ್ರಾಕ್ಟಿಕಲ್ಸ್ ಎಲ್ಲ ಶುರು ಆಗಿಬಿಡುತ್ತೆ. ಹಾಗಾಗಿ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಕೂತ್ಕೊಂಡು ಓದಿ. ಓಕೆ, ಡೆಫಿನೆಟಾಗಿ ನಿಮಗೆ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಚಾಪ್ಟರಲ್ಲಿ ಬರೋಣ. ಥ್ಯಾಂಕ್ ಯು.